ಈ ಥರ ನೀ ಪೇಯ್ನ್ ಇರ್ಬೋದು, ಜಾಯಿಂಟ್ ಪೇಯ್ನ್ ಇರ್ಬೋದು ಅಥವಾ ಬ್ಯಾಕ್ ಪೇಯ್ನ್ ಇರ್ಬೋದು, ಇದು ಕಾಮನ್ನ ಈಗ ಏಜಿಂಗಿಂದ ಬರ್ತಿದೆಯಾ? ಯಾವ ಕಾರಣಕ್ಕೆ ಇದು ಬರ್ತಿದೆ? ಈಚ್ ಪೇಷಂಟ್ ಹ್ಯಾಸ್ 3 ಮೇನ್ ಥಿಂಗ್ಸ್ ವಿಚ್ ಆರ್ ಕಾಂಟ್ರಿಬ್ಯೂಟಿಂಗ್: ಮೂವ್ಮೆಂಟ್, ಮೆಟಬಾಲಿಸಮ್ ಅಂಡ್ ಮೈಂಡ್ ಅಂತ ಹೇಳ್ತೀವಿ. ದ 3 M's. ನೀವು ಯಾವುದೇ ಕಾರಣ ತಗೊಳ್ಳಿ, ಎಸ್ಪೆಷಲಿ ಯಂಗ್ ಪೇಷಂಟ್ಸ್ ಅಂತ ನೀವು ಹೇಳಿದ್ರಿ, ಅವ್ರಿಗೆ ಎಸ್ಪೆಷಲಿ IT ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋರಿಗೆ, ಈಗ ಸುಮಾರು ಜನಕ್ಕೆ ವರ್ಕ್ ಫ್ರಮ್ ಹೋಮ್ ಅಂತ ಇತ್ತು, ಅವ್ರಿಗೆ ಸರ್ವೈಕಲ್ ಪೇನ್ ಇರ್ಬೋದು, ಲಂಬಾರ್ ಪೇನ್ ಇರ್ಬೋದು, ಜಾಯಿಂಟ್ ಪೇನ್ ಇರ್ಬೋದು. ಸೊ ಪ್ರೋಟೀನ್ ಡೆಫಿಷಿಯನ್ಸಿ ಅನ್ನೋದು ಹೇಗೆ ಎಫೆಕ್ಟ್ ಆಗುತ್ತೆ ಇಲ್ಲಿ? ಪ್ರೋಟೀನ್ ಅನ್ನೋದು ಏನಿದೆ, ಪ್ರೋಟೀನ್ ಫಾರ್ಮ್ಸ್ ದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್. ಅಂದ್ರೆ ಈಗ ನೀವು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಬ್ರಿಕ್ ಅಥವಾ ಇಟ್ಟಂಗಿ ಬೇಕಾಗುತ್ತೆ. ಆ ಒಂದು ಸ್ವರೂಪದಲ್ಲಿ ಪ್ರೋಟೀನ್ ಅನ್ನೋದು ನಮ್ಮ ಹ್ಯೂಮನ್ ಬಾಡಿಯಲ್ಲಿ ಇರುತ್ತೆ. ಸೊ ಅದನ್ನ ನಾವು ಬಿಟ್ಟು ನಮ್ಮ ಹ್ಯೂಮನ್ ಬಾಡಿನ 100% ಆಗಿ ಕೆಲಸ ಮಾಡು ಅಂತಂದ್ರೆ ಅದು ಕೆಲಸ ಮಾಡಕ್ ಸಾಧ್ಯ ಇಲ್ಲ. ನಿದ್ದೆ ಹೇಗೆ ಎಫೆಕ್ಟ್ ಆಗುತ್ತೆ? ಕೆಲಸ ಮಾಡ್ತಾರೆ, ವರ್ಕೌಟ್ ಮಾಡ್ತಾರೆ, ಡೆಸ್ಕ್ ಜಾಬ್ ಮಾಡಿರ್ತಾರೆ, ನಾನೇನೋ ತಕ್ಕ ಮಟ್ಟಿಗೆ ಚೆನ್ನಾಗಿ ತಿಂತೀನಿ ಅನ್ನೋಂಥ ಅಸಂಪ್ಷನ್ ಅಲ್ಲಿ ಇರ್ತಾರೆ. ಹೀಗೆಲ್ಲ ಮಾಡಿ ಕೂಡ ಅವರದ್ದು ಲೈಫ್ ಸ್ಟೈಲ್ ಬೇರೆದೇ ತರಕ್ಕೆ ತಿರ್ಕೊಳ್ಳುತ್ತೆ. ಅಂದ್ರೆ ಮೊಬೈಲ್ ನೋಡ್ಕೊಂಡು, ಯಾವುದೋ OTT ನೋಡ್ಕೊಂಡು ಟೈಮ್ ಕಿಲ್ ಮಾಡೋದಿರ್ಬೋದು, ಕೆಲಸವನ್ನೇ ರಾತ್ರಿ 1 ಗಂಟೆ ತನಕ ಮಾಡೋದಿರ್ಬೋದು. ಇದು ಕೂಡ ನಮ್ಮ ಮಸ್ಕ್ಯುಲೋಸ್ಕೆಲಿಟಲ್ ಸಿಸ್ಟಮ್ಗೆ ಎಫೆಕ್ಟ್ ಆಗುತ್ತಾ? ಖಂಡಿತವಾಗಿ ಎಫೆಕ್ಟ್ ಆಗುತ್ತೆ. ಈಗ ಇದೆಲ್ಲ ನೀವು ಏನು ಹೇಳಿದ್ರಿ, ದೀಸ್ ಆರ್ ಆಲ್ ಲೈಫ್ ಸ್ಟೈಲ್ ಚಾಯ್ಸಸ್. ಅಂದ್ರೆ ಏನು, ನಾನು ಇವತ್ತು 9 ಗಂಟೆಗೆ ಮಲ್ಕೋಬೋದಾ ಅಥವಾ ರಾತ್ರಿ 1 ಗಂಟೆವರೆಗೂ OTT ನೋಡ್ಬೋದಾ, ಅದು ನನ್ನ ಚಾಯ್ಸ್ ಆಗಿರುತ್ತೆ. ಕೆಲವೊಂದು ಸತಿ ಎಕ್ಸ್ಟ್ರೀಮ್ ಸಿಚುವೇಶನ್ ಅಲ್ಲಿ ವೆನ್ ಯು ಕಾಂಟ್ ಆಕ್ಚುಲಿ ಬೇಲ್ ಔಟ್, ಯು ಮೇ ಹ್ಯಾವ್ ಟು ಸ್ಟೇ ಲೇಟ್ ಇನ್ ದ ನೈಟ್. ಬಟ್ ಅದು ಪ್ಯಾಟರ್ನ್ ಆಯ್ತು ಅಂತಂದ್ರೆ ಅವಾಗ ನಮ್ಮ ಶರೀರದ ಮೇಲೆ ಅದರ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಆಕ್ಚುಲಿ ಎನರ್ಜಿಗೆ ನಮಗೆ ಬೇಕಾಗಿರುವಂಥದ್ದೇ ಕಾಪ್ಸು. ಅದು ತಿಂದರೆ ನಾನು ದಪ್ಪ ಆಗ್ಬಿಡ್ತೀನಿ, ನಾನು ಅನ್ನ ತಿಂದರೆ ದಪ್ಪ ಆಗ್ಬಿಡ್ತೀನಿ, ನಾನು ಚಪಾತಿ ತಿಂದರೆ ದಪ್ಪ ಆಗ್ಬಿಡ್ತೀನಿ. ಇದೊಂದು ಮಿಸ್ಕನ್ಸೆಪ್ಷನ್ ಬಹಳಷ್ಟು ಜನರ ತಲೆಯಲ್ಲಿದೆ. ಅದನ್ನ ಕಂಪ್ಲೀಟ್ ಕಟ್ ಮಾಡಿಬಿಡ್ತಾರೆ. ನೋಡಿ, ಇದರಲ್ಲಿ ನಾವು ಅದನ್ನ ಸಮಾಜಕ್ಕೆ ಅಳವಡಿಸ್ಬೇಕು ಅಂತಂದ್ರೆ ಯು ಕಾಂಟ್ ಬಿ ವೆರಿ ಪ್ರಿಸ್ಕ್ರಿಪ್ಟಿವ್ ಅಬೌಟ್ ಎವ್ರಿಥಿಂಗ್. ಅಂಡ್ ಇಂಗ್ಲಿಷ್ ಅಲ್ಲಿ ಹೇಳ್ದಂಗೆ ಒನ್ ಸೈಜ್ ಡಸಂಟ್ ಫಿಟ್ ಆಲ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಮ್ಮ ದೇಹ ಹೆಂಗೆ ರೆಸ್ಪಾಂಡ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಅದನ್ನ ಅರಿವು ನಾವು ಮಾಡ್ಕೋಬೇಕಾಗುತ್ತೆ. ಬಟ್ ಆಸ್ ಅ ಜನರಲ್ ರೂಲ್ ಆಫ್ ಥಂಬ್, ಯು ಹ್ಯಾವ್ ಟು ಫಾಲೋ ಸರ್ಟನ್ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ. ಅದನ್ನ ಅವರು ತಮ್ಮ ಡೈಲಿ ರೊಟೀನ್ ಅಲ್ಲಿ ಹೇಗೆ ಇನ್ಕಾಪರೇಟ್ ಮಾಡ್ತಾರೆ, ದಟ್ ಬಿಕಮ್ಸ್ ದ ನೆಕ್ಸ್ಟ್ ಬಿಗ್ ಚಾಲೆಂಜ್. ದಟ್ ಚಾಲೆಂಜ್ ಇಸ್ ವೇರ್ ಪ್ರೊಫೆಷನಲ್ ಹೆಲ್ಪ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಹಲೋ, ನಮಸ್ಕಾರ. ನಾನು ಪಲ್ಲವಿ ಡೂರ್, ನಿಮ್ಮ ನ್ಯೂಟ್ರಿಷನಿಸ್ಟ್. ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಯುವಕ ಯುವತಿಯರು, ಅದರಲ್ಲೂ 20 ರಿಂದ 30 ಆಸುಪಾಸಿನ ಯುವಕ ಯುವತಿಯರು ಕೂಡ ನನಗೆ ಕಾಲು ನೋವು, ಕೈ ನೋವು ಅಥವಾ ಜಾಯಿಂಟ್ ಪೇನು ಅಥವಾ ಬ್ಯಾಕ್ ಪೇನು ಈ ಥರದ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದು ಜಾಸ್ತಿ ಆಗಿದೆ. ಮತ್ತು ಬಹುತೇಕರು ನಾನು ಬೇಗ ವಯಸ್ಸಾಗ್ತಿದ್ದೀನಾ ಅಥವಾ ನನ್ನ ಜಿಮ್ ರೊಟೀನೋ ಅಥವಾ ನನ್ನ ವರ್ಕೌಟ್ ರೊಟೀನ್ ಇದಕ್ಕೆ ಕಾರಣ ಆಗಿದೆಯಾ, ಈ ಥರದ ಅನೇಕ ಕನ್ಫ್ಯೂಷನಲ್ಲಿ ಕೂಡ ಇರ್ತಾರೆ. ಈ ಎಲ್ಲ ಕನ್ಫ್ಯೂಷನ್ಗಳನ್ನು ಇವತ್ತು ಸಂಪೂರ್ಣವಾಗಿ ತಿಳಿಸ್ಕೊಡ್ಲಿಕ್ಕೆ ಮತ್ತು ಅದರ ಬಗ್ಗೆ ಮಾಹಿತಿ ಹಂಚಿಕೊಳ್ಳಿಕ್ಕೆ ಹಾಗೂ ನಮ್ಮ ಆಹಾರ ಮತ್ತು ಮೂಳೆ ಮತ್ತು ಸ್ನಾಯುಗೆ ಇರುವಂಥ ಕನೆಕ್ಷನ್ ಏನು ಅನ್ನೋದನ್ನು ಕುರಿತು ನಮಗೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷವಾದ ಅತಿಥಿ ಕೂತ್ಕೊಂಡಿದ್ದಾರೆ. ಕೇಂಬ್ರಿಡ್ಜ್ನಲ್ಲಿ ಟ್ರಾಮಾ ಮತ್ತು ಆರ್ಥೋಪೆಡಿಕ್ ಸರ್ಜರಿಯಲ್ಲಿ ಸ್ಪೆಷಲೈಸೇಷನ್ ಪಡೆದು ಇಂಟರ್ನ್ಯಾಷನಲಿ ಟ್ರೈನ್ಡ್ ಆರ್ಥೋಪೆಡಿಕ್ ಸರ್ಜನ್ ಅಂಡ್ ಜಾಯಿಂಟ್ ಪ್ರಿಸರ್ವೇಷನ್ ಅಂಡ್ ರೀಕನ್ಸ್ಟ್ರಕ್ಷನ್ ಸ್ಪೆಷಲಿಸ್ಟ್ ಆಗಿರುವಂತಹ ಹಾಗೂ ಬೆಂಗಳೂರಿನ ಮಣಿಪಾಲ್ ಫೋರ್ಟೀಸ್ ಆಲ್ಟಿಯಸ್ ಆಸ್ಪತ್ರೆಯಲ್ಲಿ ಆರ್ಥೋಪೆಡಿಕ್ ಸರ್ಜನ್ ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಹಾಗೂ ಜಿಯೋಸ್ಟಾರ್ ಆಸ್ಪತ್ರೆಯ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ದರ್ಶನ್ ಎಸ್ ಅಂಗಡಿಯವರು ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಿದ್ದೀನಿ. ನಮಸ್ಕಾರ ಪಲ್ಲವಿ ಅವರೇ. ಡಾಕ್ಟರ್, ಇವತ್ತು ನಾವು ಅನೇಕ ವಿಷಯಗಳನ್ನ ಮಾತಾಡೋಣ. ಆದರೆ ಮೊದಲನೇದಾಗಿ ಯಂಗ್ ಪೀಪಲ್ ಅಂದರೆ 20 ಆಸುಪಾಸಿನಲ್ಲಿ ಇರುವಂಥವರು ಜಾಯಿಂಟ್ ಪೇಯ್ನ್ ಅಥವಾ ನನ್ನ ನೀ ಪೇಯ್ನ್ ಅನ್ನುವಂಥ ಕಾರಣಗಳನ್ನು ಇಟ್ಕೊಂಡು ಆ ಸಮಸ್ಯೆಯನ್ನು ಹುಡ್ಕೊಂಡು ನಿಮ್ಮ ಹತ್ರ ಬರೋರು ಅಥವಾ ನನ್ನ ಹತ್ರ ಬಂದವರು ಇದ್ದಾರೆ. ಈ ಥರದ ವಿಚಾರಗಳನ್ನು ನೀವು ಹೇಗೆ ಅಡ್ರೆಸ್ ಮಾಡ್ತೀರಿ? ಅಥವಾ ಈ ಥರ ನೀ ಪೇಯ್ನ್ ಇರ್ಬೋದು, ಜಾಯಿಂಟ್ ಪೇಯ್ನ್ ಇರ್ಬೋದು ಅಥವಾ ಬ್ಯಾಕ್ ಪೇಯ್ನ್ ಇರ್ಬೋದು, ಇದು ಕಾಮನ್ನ ಈಗ ಏಜಿಂಗಿಂದ ಬರ್ತಿದೆಯಾ? ಯಾವ ಕಾರಣಕ್ಕೆ ಇದು ಬರ್ತಿದೆ ಅನ್ನೋದನ್ನು ಒಂದು ಸ್ವಲ್ಪ ತಿಳಿಸ್ಕೊಳ್ಳಿ. ತುಂಬ ಒಳ್ಳೆ ಪ್ರಶ್ನೆ. ಈಗ ಪಲ್ಲವಿ ಅವರೇ, ನಮ್ಮ ಸಮಾಜದಲ್ಲಿ ನೋಡಿದ್ರೆ ವಿ ಆರ್ ಅ ಯಂಗ್ ನೇಷನ್ ಅಂತ ಹೇಳ್ತಾರೆ. ಆ್ಯಂಡ್ ದಿಸ್ ಯಂಗ್ ನೇಷನ್ ಹ್ಯಾಸ್ ಟು ಪ್ರೊವೈಡ್ ಅ ಡೆಮೋಗ್ರಾಫಿಕ್ ಡಿವಿಡೆಂಟ್ ಅಂತ ಹೇಳ್ತಾರೆ. ಆದರೆ ಎಲ್ಲೇ ನಿಮಗೆ ಮಸ್ಕ್ಯುಲೋಸ್ಕೆಲಿಟಲ್ ಹೆಲ್ತ್ ಇಶ್ಯೂಸ್ ಬಂದಾಗ ಅದನ್ನು ನೀವು ಇಫ್ ಯು ಡೈವ್ ಅ ಬಿಟ್ ಮೋರ್ ಡೀಪರ್, ಈಚ್ ಪೇಷಂಟ್ ಹ್ಯಾಸ್ 3 ಮೇನ್ ಥಿಂಗ್ಸ್ ವಿಚ್ ಆರ್ ಕಾಂಟ್ರಿಬ್ಯೂಟಿಂಗ್, ವಿಚ್ ಈಸ್ ಮೂವ್ಮೆಂಟ್, ಮೆಟಬಾಲಿಸಮ್ ಆ್ಯಂಡ್ ಮೈಂಡ್ ಅಂತ ಹೇಳ್ತೀವಿ. ದ 3 M's. ಓಕೆ. ನೀವು ಯಾವುದೇ ಕಾರಣ ತಗೊಳ್ಳಿ, ಎಸ್ಪೆಷಲಿ ಯಂಗ್ ಪೇಷಂಟ್ಸ್ ಅಂತ ನೀವು ಹೇಳಿದ್ರಿ, ಅವ್ರಿಗೆ ಎಸ್ಪೆಷಲಿ IT ಬ್ಯಾಕ್ ಗ್ರೌಂಡಲ್ಲಿ ಇರೋರಿಗೆ, ಈಗ ಸುಮಾರು ಜನಕ್ಕೆ ವರ್ಕ್ ಫ್ರಮ್ ಹೋಮ್ ಅಂತ ಇತ್ತು, ಆಮೇಲೆ ಹೈಬ್ರಿಡ್ ವರ್ಕಿಂಗ್ ಪ್ಯಾಟರ್ನ್ ಅಂತ ಬಂದಿದೆ. ಅವ್ರಿಗೆ ಸರ್ವೈಕಲ್ ಪೇನ್ ಇರ್ಬೋದು, ಲಂಬಾರ್ ಪೇನ್ ಇರ್ಬೋದು, ಜಾಯಿಂಟ್ ಪೇನ್ ಇರ್ಬೋದು.
ಈ ಎಲ್ಲ ಕಾರಣಗಳಿಗೂ ಈ 3 ಫ್ಯಾಕ್ಟರ್ಸೇ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುತ್ತೆ. ಸೊ ಈ 3 ಫ್ಯಾಕ್ಟರ್ನ ನಾವು ಯಾವಾಗ ಐಡೆಂಟಿಫೈ ಮಾಡ್ತೀವಿ, ಆ ಪ್ರತಿಯೊಂದು ವ್ಯಕ್ತಿಗೆ ಯಾವ ಫ್ಯಾಕ್ಟರಿಂದ ಎಷ್ಟು ಕಾಂಟ್ರಿಬ್ಯೂಷನ್ ಬರ್ತಾ ಇದೆ, ಈ ಪೇನ್ ಅನ್ನೋದು ಕಾಣಿಸ್ತಾ ಇದೆ, ಅದನ್ನು ನಾವು ಅನಲೈಸ್ ಮಾಡಿ ಅದನ್ನು ಸಮಕ್ಷವಾಗಿ ಅಂದರೆ ಕಾಂಪ್ರಿಹೆನ್ಸಿವ್ಲಿ ಟ್ರೀಟ್ ಮಾಡಿದ್ರೆ ಇದು ಅವ್ರಿಗೆ ಲಾಂಗ್ ಟರ್ಮ್ ಪೇನ್ ಅನ್ನೋ ಪ್ರಾಬ್ಲಮ್ ಆಗಲ್ಲ. ಓಕೆ, ಅಂದರೆ ನೀವು ಹೇಳ್ತಿರೋದು ಮೂಮೆಂಟು, ಅವರ ಮೈಂಡ್ ಮತ್ತು ಅವರ ಮೆಟಬಾಲಿಸಮ್, ಇದು 3 ಅವರಿಗೆ ಮುಖ್ಯವಾದ ಕಾರಣ ಆಗಿರುತ್ತೆ ಅಂತ ಹೇಳಿ. ಆದರೆ ನಾನು ನೋಡಿರೋ ಹಾಗೆ ಬಹುತೇಕ ಪೇಷಂಟ್ಗಳು ನನ್ನ ಹತ್ರನೂ ಇದೇ ಥರದ ಕಂಪ್ಲೇಂಟ್ ಇಟ್ಕೊಂಡು ಬರ್ತಾರೆ. ಅವರು ಅತಿಯಾಗಿ ತಿಂತಾರೆ ಅಥವಾ ಅಂಡರ್ ಈಟಿಂಗ್ ಮಾಡ್ತಾರೆ, ಪ್ರೋಟೀನ್ ಇಂಟೇಕ್ ಬಹಳ ಕಮ್ಮಿ ಇರುತ್ತೆ, ಅಥವಾ ಕೆಲವೊಮ್ಮೆ ಅಂದರೆ ನೀವು ಹೇಳ್ದ ಹಾಗೆ ಈಗ IT ಡೆಸ್ಕ್ ಜಾಬ್ ಮಾಡುವಂಥವ್ರಂತೂ ಕೂತ್ಕೊಂಡೇ ಕೆಲಸ ಮಾಡ್ತಿರ್ತಾರೆ, ಅವ್ರು ಎದ್ದು ಓಡಾಡೋ ಅಂಥದ್ದು, ಅದ್ರ ಬಗ್ಗೆ ಅವ್ರ ಕಾನ್ಸಂಟ್ರೇಷನ್ ಕೂಡ ಇರೋದಿಲ್ಲ. ಮೇ ಬಿ ಅವ್ರಿಗೆ ಏಜ್ ಇರುತ್ತೆ, ಅಂದರೆ 20, 28, 30 ಆಸುಪಾಸು ಅಂತಂದರೆ ಅವ್ರ ಏಜ್ ಏನು ಅಂತ ಡಿಕ್ಲೈನ್ ಆಗಿರೋದಿಲ್ಲ, ಅಥವಾ ಅವರ ಓವರಾಲ್ ಬಾಡಿ ಅದಕ್ಕೆ ಆ ಥರದ ರಿಯಾಕ್ಟ್ ಯಾಕೆ ಮಾಡುತ್ತೆ ಹಾಗಿದ್ದು ಕೂಡ ಅನ್ನೋದನ್ನು ಹೇಳಬೇಕು ನೀವೇ. ಇದು ತುಂಬ ಕುತೂಹಲದ ವಿಚಾರ ಅಲ್ವಾ? ಯಾಕಂದರೆ ನಾನು ಯಂಗಾಗಿದ್ದೀನಿ, ಆದರೆ ನನ್ನ ಬಾಡಿ 100% ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂದಾಗ ಏನೋ ಕಾರಣ ಇರುತ್ತೆ. ಆ ಕಾರಣಗಳ ಬಗ್ಗೆ ನೀವು ಸಮೀಕ್ಷವಾಗಿ ಹುಡುಕೊಂಡು ಹೋದಾಗ, ಈಗ ಫಸ್ಟ್ ನಾವು ಮೂಮೆಂಟ್ ಅಂತ ಹೇಳಿದ್ವಿ. ಮೂಮೆಂಟ್ ಇನ್ ಹ್ಯೂಮನ್ ಬಾಡಿ ಹ್ಯಾಪನ್ಸ್ ಬಿಕಾಸ್ ಆಫ್ ಮಸಲ್ಸ್ ಆರ್ ದ ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್. ಆಯಿತಾ? ಈಗ ನಿಮಗೆ ಜಾಯಿಂಟ್ ಇರ್ಬೋದು, ಅಥವಾ ಮಸಲ್ ಇರ್ಬೋದು, ಲಿಗಮೆಂಟ್ ಇರ್ಬೋದು, ಟೆಂಡನ್ ಇರ್ಬೋದು, ಇವೆಲ್ಲ ದೇ ಫಾರ್ಮ್ ಅ ಪಾರ್ಟ್ ಆಫ್ ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಈ ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್ ವೆಲ್ ಬೀಯಿಂಗ್ ಅಥವಾ ಅದು 100% ಪೀಕ್ ಪರ್ಫಾರ್ಮೆನ್ಸಲ್ಲಿ ಇರಬೇಕು ಅಂತಂತಂದರೆ ಇವೆಲ್ಲ ಕೂಡ ಒಂದೇ ರೀತಿಯಾಗಿ ಫಂಕ್ಷನಲ್ ಯೂನಿಟ್ ಥರ ಕೆಲಸ ಮಾಡಬೇಕು. ಅಂದರೆ ಈಗ ನಮ್ಮ ಕ್ರಿಕೆಟ್ ಟೀಮ್ನೇ ನೀವು ತೊಗೊಂಡ್ರೆ ಅದು ಯಾವಾಗ ಸಕ್ಸಸ್ಫುಲ್ ಆಗಿರುತ್ತೆ ಅಂದರೆ ಎಲ್ಲ ಟೀಮ್ ಪ್ಲೇಯರ್ಸು ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಾಗ್ಲೇ ಅದು ಒಳ್ಳೆ ಟೀಮ್ ಆಗಿ ಪರ್ಫಾರ್ಮ್ ಮಾಡುತ್ತೆ. ಅದೇ ರೀತಿ ಈಗ ಮಸ್ಕ್ಯುಲೋಸ್ಕೆಲೆಟಲ್ ವೆಲ್ ಬೀಯಿಂಗ್ ಅಂತ ಇದ್ದಾಗ ಮಸಲ್ ಡಿಕಂಡೀಷನ್ ಆಗಿತ್ತು ಅಂತ ಅಂದರೆ, ನೀವು ಮುಂಚೆ ಈಗ IT ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋ ಜನರಿಗೆ ವರ್ಕ್ ಫ್ರಮ್ ಹೋಮ್ ಇದ್ದಾಗ ಅವರು ಪೊಸಿಷನ್ ಏನು ಮೇಂಟೈನ್ ಮಾಡ್ತಾರೆ, ಪಾಸ್ಚರ್ ಏನು ಮೇಂಟೈನ್ ಮಾಡ್ತಾರೆ, ಅದರಲ್ಲಿ ಕೂಡ ಅರ್ಗೊನಾಮಿಕ್ ಪಾಸ್ಚರ್ ಅಂತ ಒಂದು ಟರ್ಮಿನಾಲಜಿ ಇದೆ. ಈಗ ಅರ್ಗೊನಾಮಿಕ್ ಪಾಸ್ಚರ್ ಅಂತಂದರೆ ಅದು ಫ್ಯಾನ್ಸಿ ಆಗಿರೋ ಚೇರು, ಫ್ಯಾನ್ಸಿ ಆಗಿರೋ ಟೇಬಲ್ ಅಂತ ಅಲ್ಲ. ಅಂದರೆ ನಮ್ಮ ಹ್ಯೂಮನ್ ಬಾಡಿಗೆ ಯಾವುದು ಬೆಸ್ಟ್ ಪೊಸಿಷನ್ ಇರುತ್ತೆ ಟು ಗಿವ್ ಅಸ್ ದ ಬೆಸ್ಟ್ ಪರ್ಫಾರ್ಮೆನ್ಸ್, ಅದನ್ನು ನಾವು ಹುಡುಕಿ ಅದನ್ನು ಅರ್ಥಕೊಂಡು ಅದು ಅರ್ಥ ಆದಮೇಲೆ ಅದನ್ನು ನಮ್ಮ ದಿನಚರ್ಯದಲ್ಲಿ ಅಳವಡಿಸ್ಬೇಕಾಗುತ್ತೆ. ಸೊ ಇದರಿಂದ ಮೂಮೆಂಟ್ ಅನ್ನೋದು ಏನು ಬರುತ್ತೆ. ನೆಕ್ಸ್ಟ್ ನೀವು ಮೆನ್ಷನ್ ಮಾಡ್ತಾ ಇದ್ರಿ ಜಿಮ್ ಮಾಡ್ತಾರೆ ಅಂತ. ಜಿಮ್ ಕೂಡ ಇಟ್ ಈಸ್ ಅ ಗುಡ್ ಇಂಟೆನ್ಷನ್, ಬಟ್ ದ ಔಟ್ಕಮ್ಸ್ ಆರ್ ಬ್ಯಾಡ್ ಅಂತ ಬಂದಾಗ ಸಾಮಾನ್ಯವಾಗಿ ಎಲ್ಲರ ತಲೆಯಲ್ಲೂ ಅದೇ ವಿಚಾರ ಬರುತ್ತೆ, ನಾನು ಇಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ ಅದಕ್ಕೆ ರಿಸಲ್ಟ್ ಸಿಗ್ತಾ ಇಲ್ಲ ಅಂತ. ಕರೆಕ್ಟಾ? ಸೊ ಇದರಲ್ಲಿ ಕೆಲವೊಂದು ಲೇಯರ್ಸ್ ಇರುತ್ತೆ, ನಾವು ಅದನ್ನು ಹುಡ್ಕೊಂಡು ಹೋದರೆ ಈಗ ಡಿಕಂಡೀಷನ್ ಆಗಿರೋ ಮಸಲ್ನ ನೀವು ಸಡನ್ನಾಗಿ 100% ಪರ್ಫಾರ್ಮೆನ್ಸ್ ಇರೋ ಮಸಲ್ ಆಗು ಅಂತಂದರೆ ಅದಷ್ಟು ಈಸಿಯಾಗಿ ಆಗಲ್ಲ. ಸೊ ಅದನ್ನು ನಾವು ಪ್ರೈಮ್ ಮಾಡಬೇಕಾಗುತ್ತೆ. ಅಂದರೆ ಏನು, ಈಗ ನಾನು ಜಿಮ್ಗೆ ಹೋಗ್ತಾ ಇರಬೇಕಾದ್ರೆ ನನ್ನ ಶರೀರದಲ್ಲಿರೋ ಬಯೋಮೆಕ್ಯಾನಿಕಲ್ ಫ್ಯಾಕ್ಟರ್ಸ್ ಅನ್ನೋದು ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ನೀವು ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ರೆ ದ್ಯಾಟ್ ವಿಲ್ ಗಿವ್ ಯು ಗುಡ್ ರಿಸಲ್ಟ್. ಸೊ ದಟ್ ಈಸ್ ದ ಮೂವ್ಮೆಂಟ್ ಪಾರ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರೋದು ಮೆಟಬಾಲಿಸಮ್. ಆ್ಯಸ್ ಅ ಡಯಟಿಷಿಯನ್ ನೀವು ಸುಮಾರು ಜನರನ್ನ ನೋಡ್ತೀರಾ, ಅವ್ರಿಗೆ ಟ್ರೀಟ್ಮೆಂಟ್ ಸ್ಕೆಡ್ಯೂಲ್ ಎಲ್ಲ ಕೊಡ್ತೀರಾ. ಮೆಟಬಾಲಿಸಮ್ ಅನ್ನೋದು ಏನಿದೆ ಇಟ್ ಕಮ್ಸ್ ಪ್ರೈಮರ್ಲಿ ಫ್ರಮ್ ವಾಟ್ ವಿ ಕನ್ಸ್ಯೂಮ್, ನಮ್ಮ ಫುಡ್ ಡಯಟಲ್ಲಿ ಬರುತ್ತೆ. ಆಯಿತಾ? ಆದರೆ ಆ ಮೆಟಬಾಲಿಸಮ್ ತಕ್ಕವಾಗೆ ನಮ್ಮ ಡಯಟ್ ಕರೆಕ್ಟಾಗಿ ಇದೆಯೋ ಇಲ್ವೋ, ನಮ್ಮ ಇನ್ಪುಟ್ಸ್ ಕರೆಕ್ಟಾಗಿ ಇದೆಯೋ ಇಲ್ವೋ, ಸೊ ಅದು ಇದ್ದಾಗಲೇ ಮಾತ್ರ ಮೆಟಬಾಲಿಸಮ್ ಕ್ಯಾನ್ ಕಮ್ ಇನ್ ಆ್ಯಂಡ್ ಬಿಕಮ್ 100% ಎಫಿಷಿಯಂಟ್. ಸೊ ಇವೆಲ್ಲ ಫ್ಯಾಕ್ಟರ್ಗಳು ಒಟ್ಟಾರೆಯಾಗಿ ಕರೆಕ್ಟ್ ಆಗಿದ್ದರೆ ಮಾತ್ರ ಅವರು ಈ ಮೂಳೆ ಸವೆತ ಅಥವಾ ಮೂಳೆ ಪೇಯ್ನು ಅಥವಾ ನೋವು, ಜಾಯಿಂಟ್ ಪೇಯ್ನ್ಸ್ ಇಂಥದ್ದನ್ನು ತಡಿಲಿಕ್ಕೆ ಸಾಧ್ಯ ಇದೆ. ಇದು ನಾವು ಏನೋ ಅವ್ರಿಗೆ ಏಜಿಂದ ಬರುವಂಥದ್ದು ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದು ಅವರ ಸಪೋರ್ಟ್ ಸಿಸ್ಟಮಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅದರಿಂದ ಬರುವಂಥ ಸಮಸ್ಯೆ ಅಂತ ಹೇಳ್ಬೋದು. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಹೇಳ್ಬೇಕು ಏನಂತಂದರೆ, ಎಲ್ಲ ವ್ಯಕ್ತಿಗೆ ಒಂದು ಕ್ರೋನೋಲಾಜಿಕಲ್ ಏಜ್ ಇರುತ್ತೆ, ಅಂದರೆ ನಮ್ಮ ಆಧಾರ್ ಕಾರ್ಡ್ ಮೇಲೆ ಏನು ಪ್ರಿಂಟ್ ಆಗಿರುತ್ತೆ ಅದು. ಇನ್ನೊಂದು ಫಿಸಿಯೋಲಾಜಿಕಲ್ ಏಜ್ ಅಂತ ಇರುತ್ತೆ. ಫಿಸಿಯೋಲಾಜಿಕಲ್ ಏಜ್ ಅಂದರೆ ನಮ್ಮ ಶರೀರದಲ್ಲಿರೋ ಅಂಗಾಂಗಗಳು ಅದು ಯಾವ ಕೆಪಾಸಿಟಿ, ಯಾವ ಎಫಿಷಿಯನ್ಸಿಯಿಂದ ಕೆಲಸ ಮಾಡ್ತಾ ಇದೆ ಅಂತ. ಅದು ಕೂಡ ಇವಾಗ ಮಾಡರ್ನ್ ಸೈನ್ಸಲ್ಲಿ ಸುಮಾರು ಟೆಸ್ಟ್ಗಳಿದೆ,
ಅದನ್ನು ಚೆಕ್ ಮಾಡಿದ್ರೆ ನಮಗೆ ನಮ್ಮ ಕ್ರೊನಲಾಜಿಕಲ್ ಏಜ್ಗೂ ಫಿಸಿಯೋಲಾಜಿಕಲ್ ಅಥವಾ ಬಯೋಲಾಜಿಕಲ್ ಏಜ್ಗೂ ಏನು ವ್ಯತ್ಯಾಸ ಇದೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ದೇರ್ ಈಸ್ ಇನಫ್ ಎವಿಡೆನ್ಸ್ ನಾವು ಟು ಶೋ ದಟ್ ಇಫ್ ಯು ಆರ್ ಲುಕಿಂಗ್ ಆಫ್ಟರ್ ಯುವರ್ ಬಾಡಿ ದ ರೈಟ್ ವೇ ಇಟ್ ಶುಡ್ ಬಿ ರೆಸ್ಪೆಕ್ಟೆಡ್, ಯು ವಿಲ್ ಫೈಂಡ್ ಆಸ್ ಯು ಏಜ್, chronological age may increase, but physiologically you will still remain younger. BMR ಮಾಡಿಸಿದಾಗ ಬಹುತೇಕ ಜನರ ಕ್ರೊನಲಾಜಿಕಲ್ ಏಜ್ಗೂ ಫಿಸಿಯೋಲಾಜಿಕಲ್ ಏಜ್ಗೂ ಬಹಳ ಡಿಫ್ರೆನ್ಸ್ ಕಾಣಿಸ್ತಾ ಇರುತ್ತೆ. ಸೊ ಇದು ಮುಖ್ಯವಾಗಿ ಅವರ ಈ ಥರದ ಸಮಸ್ಯೆಗಳಿಗೆ ಕಾರಣ ಅಂತ ನೀವು ಹೇಳ್ತಿದ್ದೀರಿ. ಸೊ ಪ್ರೋಟೀನ್ ಡೆಫಿಷಿಯನ್ಸಿ ಅನ್ನೋದು ಹೇಗೆ ಇದು ಎಫೆಕ್ಟ್ ಆಗುತ್ತೆ ಇಲ್ಲಿ? ಯಾಕೆಂದರೆ ಬಹುತೇಕರು ನಮ್ಮ ಎಸ್ಪೆಷಲಿ ನಮ್ಮ ದೇಶದಲ್ಲಿ ಏನಂದರೆ, ನಾನು ದಾಲ್ ತಿಂತಾ ಇದ್ದೀನಿ, ನನಗೆ ಪ್ರೋಟೀನ್ ಹೋಗ್ತಾ ಇದೆ ಅಂದ್ಕೊತಾರೆ. ದಾಲ್ ಯಾವ ರೂಪದಲ್ಲಿ ತಿಂತಾರೆ, ಎಷ್ಟು ತಿಂತಾರೆ, ಯಾವ ಕ್ವಾಂಟಿಟಿ ತಿಂತಾರೆ, ಮತ್ತು ಎಷ್ಟು ತಿಕ್ಕಾಗಿರುತ್ತೆ, ಎಷ್ಟು ತಿನ್ನಾಗಿರುತ್ತೆ, ಇವೆಲ್ಲ ಕೌಂಟ್ ಆಗುತ್ತೆ. ಆ ಮೂಲಕ ಅವ್ರಿಗೆ ಪ್ರೋಟೀನ್ ಇಂಟೇಕ್ ಎಷ್ಟು ಆಗ್ತಿದೆ ಅನ್ನೋದು ಕೂಡ ಕೌಂಟ್ ಆಗುತ್ತೆ. ಈ ರೀತಿ ಇದ್ದಾಗ ನಾನು ಏನೋ ದಾಲ್ ತಿಂತಾ ಇದ್ದೀನಿ, ವಾರಕ್ಕೆ ಒಂದು ಸತಿ 2 ಸತಿನೋ ಮೊಟ್ಟೆ ತಿಂತೀನಿ, ಈ ಥರ ಹೇಳೋರು ಭಾಳ ಜನ ಇದ್ದಾರೆ. ಇಂಥ ಕಂಡೀಷನಲ್ಲಿ ಪ್ರೋಟೀನ್ ಇಂಟೇಕ್ ಹೇಗೆ ಇಲ್ಲಿ ಕೆಲಸ ಮಾಡುತ್ತೆ ಅಥವಾ ಹೇಗೆ ಇಲ್ಲಿ ಕೌಂಟ್ ಆಗುತ್ತೆ, ಮತ್ತು ಇದರ ಜೊತೆಗೆ ನಿದ್ದೆ ಎಷ್ಟು ಎಫೆಕ್ಟಿವ್ ಆಗಿ ಬೇಕಾಗುತ್ತೆ, ಇದ್ರ ಬಗ್ಗೆ ನೀವು ಹೇಳಿದ್ರೆ ಬಹುಶಃ ನಾವು ಇನ್ನೂ ಇದನ್ನು ಬಿಡಿಸ್ಬೋದು ಅನಿಸುತ್ತೆ. ಒಳ್ಳೆ ವಿಚಾರ. ಈಗ ನೋಡಿ, ಪ್ರೋಟೀನ್ ಅನ್ನೋದು ಏನಿದೆ, ಪ್ರೋಟೀನ್ ಫಾರ್ಮ್ಸ್ ದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್. ಅಂದರೆ ಈಗ ನೀವು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಂದರೆ ಅದಕ್ಕೆ ಬ್ರಿಕ್ ಅಥವಾ ಇಟ್ಟಂಗಿ ಬೇಕಾಗುತ್ತೆ. ಆ ಒಂದು ಸ್ವರೂಪದಲ್ಲಿ ಪ್ರೋಟೀನ್ ಅನ್ನೋದು ನಮ್ಮ ಹ್ಯೂಮನ್ ಬಾಡಿಯಲ್ಲಿ ಇರುತ್ತೆ. ಸೊ ಅದನ್ನು ನಾವು ಬಿಟ್ಟು ನಮ್ಮ ಹ್ಯೂಮನ್ ಬಾಡಿನ 100% ಆಗಿ ಕೆಲಸ ಮಾಡು ಅಂತಂದರೆ ಅದು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಫುಡ್ ಅನ್ನೋದು ಅಂದರೆ ಊಟದಿಂದ ಬರೋ ಪ್ರೋಟೀನ್ ಕಂಟೆಂಟ್ ಏನಿದೆ ಅದು ನೈಸರ್ಗಿಕವಾಗಿ ಸುಮಾರು ವಿಧಾನಗಳಲ್ಲಿ ಅದನ್ನು ನಾವು ಪಡಿಬೋದು. ಅದರಲ್ಲೂ ಯಾವುದು ಈಸಿ ಅಬ್ಸಾರ್ಪ್ಷನಲ್ಲಿ ಇರುತ್ತೆ ಅದು ನಮ್ಮ ದೇಹದಲ್ಲಿ ಅಸಿಮಿಲೇಷನ್ ಅಂತ ಹೇಳ್ತೀವಿ, ಅದು ಜಲ್ದಿ ಸಮ್ಮಿಳಿತವಾಗುತ್ತೆ. ಅದು ಇಲ್ಲ ಅಂತಂತಂದರೆ ನೀವು ಪ್ರೋಟೀನ್ ಕನ್ಸ್ಯೂಮ್ ಮಾಡಿದ್ರೂ ಕೂಡ ಅದು ಡೈಜೆಷನ್ನಲ್ಲೇ ನೀವು ಸುಮಾರು ಎನರ್ಜಿನ ಕಳ್ಕೊಳ್ತೀವಿ. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಈ ನಡುವೆ ಕೊಲಾಜನ್ ಅನ್ನೋ ಪ್ರೋಟೀನ್ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಬಂದಿದೆ. ಕೊಲಾಜನ್ ಈಸ್ ಇಂಪಾರ್ಟೆಂಟ್, ಬಟ್ ನೀವು ಮಸಲ್ ಬಗ್ಗೆ ಹೇಳ್ತಾ ಇದ್ರಿ. ಒನ್ ಫನ್ ಫ್ಯಾಕ್ಟ್ ಇಸ್ ಅಬೌಟ್ 70 to 80% ಆಫ್ ಯುವರ್ ಆರ್ಟಿಕ್ಯುಲರ್ ಕಾರ್ಟ್ಲೇಜ್, ಅಂದರೆ ಜಾಯಿಂಟ್ ಕಾರ್ಟ್ಲೇಜ್ ಅಂತ ಏನು ಹೇಳ್ತೀವಿ ಅಥವಾ ಮಸಲ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಮೇಜರ್ ಕಾಂಪೊನೆಂಟ್ ಇಸ್ ವಾಟರ್. ಕೊಲಾಜನ್ ಈಸ್ ಗುಡ್, ಬಟ್ ಇಟ್ ಈಸ್ ನಾಟ್ ದ ಹೋಲ್ ಆ್ಯಂಡ್ ಸೋಲ್ ಫಾರ್ ಮಸ್ಕ್ಯುಲೋಸ್ಕೆಲೆಟಲ್ ವೆಲ್ಬೀಯಿಂಗ್. ಓಕೆ, ನೀರು ಬಹಳ ಮುಖ್ಯವಾಗಿ ಬೇಕಾಗುವಂಥ ಒಂದು ಅಂಶ ಅಂತ ಹೇಳ್ತೀರಿ. ಮತ್ತು ಇದ್ರ ಜೊತೆಗೆ ನಿದ್ದೆ ಹೇಗೆ ಎಫೆಕ್ಟ್ ಆಗುತ್ತೆ? ಈಗ ಕೆಲಸ ಮಾಡ್ತಾರೆ, ವರ್ಕೌಟ್ ಮಾಡ್ತಾರೆ, ಆಮೇಲೆ ಕೂತ್ಕೊಂಡು ಡೆಸ್ಕ್ ಜಾಬು ಮಾಡಿರ್ತಾರೆ, ನಾನೇನೋ ತಕ್ಕ ಮಟ್ಟಿಗೆ ಚೆನ್ನಾಗಿ ತಿಂತೀನಿ ಅನ್ನೋವಂಥ ಅಸಂಪ್ಷನಲ್ಲಿ ಇರ್ತಾರೆ. ಹೀಗೆಲ್ಲ ಮಾಡಿ ಕೂಡ 8 ಗಂಟೆನೋ 9 ಗಂಟೆನೋ ನಂತರ ಅವರದ್ದು ಲೈಫ್ ಸ್ಟೈಲ್ ಬೇರೆದೇ ಥರಕ್ಕೆ ತಿರ್ಕೊಳ್ಳುತ್ತೆ. ಅಂದರೆ ಬಹಳ ಹೊತ್ತಿನ ಸ್ಕ್ರೀನ್ ಟೈಮ್ ಇರಬಹುದು, ಅಥವಾ ಮೊಬೈಲ್ ನೋಡಿಕೊಂಡು ಯಾವುದೋ OTT ನೋಡಿಕೊಂಡು ಟೈಮ್ ಕಿಲ್ ಮಾಡೋದಿರ್ಬೋದು, ಅಥವಾ ಕೆಲಸವನ್ನೇ ರಾತ್ರಿ 1 ಗಂಟೆ ತನಕ ಮಾಡೋದಿರ್ಬೋದು. ಈ ರೀತಿ ನಿದ್ದೆ ಕೆಟ್ಟು ಕೆಲಸ ಮಾಡೋದು ಅಥವಾ ನಿದ್ದೆ ಕೆಟ್ಟು ಎಚ್ಚರ ಇರೋದು ಏನಿದೆ, ಇದು ಕೂಡ ನಮ್ಮ ಮಸ್ಕ್ಯುಲೋಸ್ಕೆಲಿಟಲ್ ಸಿಸ್ಟಮ್ಗೆ ಎಫೆಕ್ಟ್ ಆಗುತ್ತಾ, ಮತ್ತು ಇದು ಯಾವ ರೀತಿ ತೊಂದರೆ ಮಾಡ್ಬೋದು? ಖಂಡಿತವಾಗಿ ಎಫೆಕ್ಟ್ ಆಗುತ್ತೆ. ಈಗ ಇದೆಲ್ಲ ನೀವು ಏನು ಹೇಳಿದ್ರಿ, ದೀಸ್ ಆರ್ ಆಲ್ ಲೈಫ್ ಸ್ಟೈಲ್ ಚಾಯ್ಸಸ್ ಅಥವಾ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದರೆ ಏನು, ನಾನು ಇವತ್ತು 9 ಗಂಟೆಗೆ ಮಲ್ಕೋಬೋದಾ ಅಥವಾ ರಾತ್ರಿ 1 ಗಂಟೆವರೆಗೂ OTT ನೋಡ್ಬೋದಾ, ಅದು ನನ್ನ ಚಾಯ್ಸ್ ಆಗಿರುತ್ತೆ. ಕೆಲವೊಂದು ಸತಿ ಎಕ್ಸ್ಟ್ರೀಮ್ ಸಿಚುವೇಷನಲ್ಲಿ ವೆನ್ ಯು ಕಾಂಟ್ ಆ್ಯಕ್ಚುಲಿ ಬೇಲ್ ಔಟ್, ಯು ಮೇ ಹ್ಯಾವ್ ಟು ಸ್ಟೇ ಲೇಟ್ ಇನ್ ದ ನೈಟ್. ಬಟ್ ಅದು ಪ್ಯಾಟರ್ನ್ ಆಯಿತು ಅಂತಂದರೆ ಆವಾಗ ನಮ್ಮ ಶರೀರದ ಮೇಲೆ ಅದರ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಇದೇನಕ್ಕೆ ಅಂತಂತಂದರೆ ನಮ್ಮ ದೇಹದಲ್ಲಿ ಆಗೋ ಬಯೋಲಾಜಿಕಲ್ ರಿಪೇರ್ ಅನ್ನೋದೇನಿದೆ, ಬಯೋಲಾಜಿಕಲ್ ಸಿಸ್ಟಮ್ಸ್ ವರ್ಕ್ ವೆನ್ ವಿ ಆರ್ ರೆಸ್ಟಿಂಗ್. ಹೌದು, ವೆರಿ ಟ್ರೂ. ಈಗ ನೀವು ವೆಬ್ಸೈಟೇ ನೋಡ್ಬೋದು, ವೆಬ್ಸೈಟ್ ಮೇಂಟೆನೆನ್ಸ್ ಆಗ್ತಾ ಇತ್ತು ಅಂತಂದರೆ ವೆಬ್ಸೈಟ್ ವರ್ಕಿಂಗ್ ಇರಲ್ಲ. ಹೌದು. ಸೊ ದಟ್ ಈಸ್ ದ ಓನ್ಲಿ ಟೈಮ್ ಮೇಂಟೆನೆನ್ಸ್ ಕ್ಯಾನ್ ಬಿ ಡನ್. ಸೊ ಹಾಗೇ ಬಯಾಲಜಿ ಆಗಲಿ ನಮ್ಮ ಹ್ಯೂಮನ್ ಬಾಡಿ ಆಗಲಿ ರಿಪೇರ್ ಹ್ಯಾಪನ್ಸ್ ವೆನ್ ವಿ ಸ್ಲೀಪ್. ಹೌದು. ಸೊ ಅದು ರಿಕವರಿ ಆಗೋದು ಕೂಡ ಅವಾಗಲೇ. ಬಟ್ ಅದಕ್ಕೆ ಆಡಿಕ್ವೇಟ್ ರೆಸ್ಟ್ ಅಥವಾ ಸ್ಲೀಪ್ ಅನ್ನೋದೇನಿರುತ್ತೆ ಸಿಗ್ತಾ ಇಲ್ಲ ಅಂತಂದರೆ ಇದೇನು ಸ್ಮಾಲ್ ಇಂಜುರೀಸ್ ಇರುತ್ತೆ ಅದು ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಬಾಡಿ ವಿಲ್ ಬಿ ಇನ್ ಅ ಪರ್ಪೆಚುವಲ್ ಫೇಸ್ ಆಫ್ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಯಾಕಂದರೆ ಇನ್ಫ್ಲಮೇಷನ್ ಇಸ್ ದ ಫಸ್ಟ್ ಸ್ಟೆಪ್ ಆಫ್ ಹೀಲಿಂಗ್ ಆಲ್ಸೋ, ಬಟ್ ಇಟ್ ಈಸ್ ನೆವರ್ ಏಬಲ್ ಟು ಕಂಪ್ಲೀಟ್ ದಟ್. ಸೊ ಆ ರೀಸನ್ನಿಂದ ನಮ್ಮ ನಿದ್ದೆ ಪ್ಯಾಟರ್ನ್ ಏನಿರುತ್ತೆ
ಅದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ದೇಹಕ್ಕೆ ಯಾವ ಸಮಯದಲ್ಲಿ ಎಷ್ಟು ರೆಸ್ಟ್ ಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅಳವಡಿಸ್ಕೊಂಡು ಹೋಗೋದರಲ್ಲೇ ಜಾಣತನ ಇರುತ್ತೆ. ಈ ನಿದ್ದೆ ಬಗ್ಗೆ ನೀವು ಹೇಳಿರುವಂಥ ಏನು ಮಾಹಿತಿ ಇದೆಯಲ್ಲ, ಆ್ಯಕ್ಚುಲಿ ಮನುಷ್ಯ ರಾತ್ರಿ ನಮ್ಮ ದೇಹದಲ್ಲಿ ಮೆಲಟೋನಿನ್ ಪ್ರೊಡಕ್ಷನ್ ಹೈ ಪೀಕಲ್ಲಿರುವಂಥದ್ದು 9:30ಯಿಂದ ರಾತ್ರಿ 10:30 11 ಗಂಟೆ ಸಮಯದಲ್ಲಿ. ಈ ಸಮಯದಲ್ಲಿ ಅವರು ನಿದ್ದೆಯನ್ನು ಅವಾಯ್ಡ್ ಮಾಡಿ ಏನಾದರೂ ಕೂತ್ಕೊಂಡು ಬೇರೆ ಯಾವುದಾದ್ರೂ ವಿಷಯದಲ್ಲಿ ಎಂಗೇಜ್ ಆಗಿದ್ದರೆ ಅದರ ನಂತರ ಅದರ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಆ ಸಂದರ್ಭದಲ್ಲೇ ನಮ್ಮ ದೇಹಕ್ಕೆ ಒಳ್ಳೆಯ ಸೌಂಡ್ ಸ್ಲೀಪ್ ಬರೋದು ಮತ್ತು ನಮ್ಮ ಬ್ರೈನ್ ಆ್ಯಕ್ಚುಲಿ ಆ ಹೊತ್ತಿಗೆ ಎಲ್ಲವನ್ನ ರಿಪೇರ್ ಮಾಡಿ ಅದನ್ನು ಅದರಲ್ಲಿರೋ ಕೇಕ್ನ ಕ್ಲಿಯರ್ ಮಾಡಿ ಅದು ನೀಟಾಗಿ ಅದು ರೆಸ್ಟ್ ಮಾಡಿ ನೆಕ್ಸ್ಟ್ ಡೇಗೆ ರೆಡಿ ಆಗಲಿಕ್ಕೆ ಬೇಕಾಗುವಂಥ ನಿದ್ದೆ ಅನ್ನೋದು ಆ ಹೊತ್ತಲ್ಲಿ ಸಿಗುವಂಥದ್ದು. ಅಂದರೆ ಸಾಮಾನ್ಯವಾಗಿ 9:30 10 ಗಂಟೆಯಿಂದ ರಾತ್ರಿ 12 ಗಂಟೆ ತನಕದ ನಿದ್ದೆ. ಈ ನಿದ್ದೆಯನ್ನೇ ಸ್ಕಿಪ್ ಮಾಡಿ ಮರು ದಿವಸ ನಾವು ಬೇಕಾದರೆ ಬೆಳಿಗ್ಗೆ 8 ಗಂಟೆಗೆ ಹೇಳ್ತೀವಿ ಅಂತ 12 ಗಂಟೆ 1 ಗಂಟೆಗೆ ಮಲಗಿ 8 ಗಂಟೆಗೆ ಹೇಳ್ತೀವಿ ಅಂದರೂ ಕೂಡ ಆ ನಿದ್ದೆ ಕಂಪ್ಲೀಟ್ ನಿದ್ದೆ ಅಲ್ಲ. ಬಯಾಲಜಿಕಲಿ ಇಟ್ ಈಸ್ ನಾಟ್ ಅ ಕಂಪ್ಲೀಟ್ ಸ್ಲೀಪ್. ಸೊ ನಾವು ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವದ 5-5:30 ತನಕದ ನಿದ್ದೆಯನ್ನು ಕಂಪ್ಲೀಟ್ ಸ್ಲೀಪ್ ಅಂತ ಕರಿಬಹುದು. ಈ ನಿದ್ದೆಯನ್ನೇ ಮಿಸ್ ಮಾಡಿಕೊಂಡು ಅವರೇನಾದರೂ ನಾವು ಬೇರೆ ಎಕ್ಸ್ಟ್ರಾ ನಿದ್ದೆ ಮಾಡಿದ್ದೀವಿ, ನಾನು 8 ಅವರ್ ನಿದ್ದೆ ಮಾಡ್ತಾ ಇದ್ದೀನಿ ಆದರೂ ನನಗೆ ಯಾಕೆ ಈ ರೀತಿ ಸಮಸ್ಯೆ ಬರ್ತಿದೆ ಅಂದರೆ, ಸಮಸ್ಯೆ ನಿಮ್ಮ ನಿದ್ದೆ ಟೈಮಿಂಗಲ್ಲಿ, ಅಂದರೆ ಎಷ್ಟು ಅವರ್ ನಿದ್ದೆ ಮಾಡ್ತೀರಿ ಅನ್ನೋದ್ರಲ್ಲ, ನಿದ್ದೆ ಮಾಡುವ ಟೈಮಲ್ಲಿರುವಂಥದ್ದು ಅನ್ನೋದನ್ನು ಬಹುಶಃ ಬಹುತೇಕರಿಗೆ ಅರ್ಥ ಮಾಡಿಸ್ಬೇಕಾದಂಥ ಅವಶ್ಯಕತೆ ಇದೆ. ಈ ರೀತಿ ಯಂಗ್ ಜನರೇಷನ್ಗೆ ಏನು ಸಮಸ್ಯೆ, ಈಗ ಮುಖ್ಯವಾಗಿ ಏನು ಸಮಸ್ಯೆ ಫೇಸ್ ಮಾಡ್ತೀರಿ ಆ ವಿಷಯವನ್ನು ನಾವು ಮೇ ಬಿ ಬಹಳ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀವಿ ಅಂದ್ಕೊತೀನಿ. ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದರೆ, ಬಹುತೇಕರು ನನಗೆ ಜಿಮ್ಮಿಂದ ನನ್ನ ನೀ ಪೇಯ್ನ್ ಸ್ಟಾರ್ಟ್ ಆಯಿತು, ನಾನು ಜಿಮ್ಗೆ ಹೋಗೋಕ್ಕೆ ಶುರು ಮಾಡಿದೆ, ಅಲ್ಲಿ ತನಕ ನನಗೇನು ನೀ ಪೇಯ್ನೇ ಇದ್ದಿರಲಿಲ್ಲ, ಕಾಲು ನೋವು ಇರಲಿಲ್ಲ, ಏನು ಪ್ರಾಬ್ಲಮ್ ಇರಲಿಲ್ಲ, ಸ್ವಲ್ಪ ತೂಕ ಇದ್ದೆ ಅಷ್ಟೇ, ಆದರೆ ಕಾಲು ನೋವೇನಿರಲಿಲ್ಲ. ನಾನು ಯಾವಾಗ ಜಿಮ್ ಮಾಡೋಕ್ಕೆ ಶುರು ಮಾಡಿದೆ ನನ್ನ ನೀ ಪೇಯ್ನ್ ಸ್ಟಾರ್ಟ್ ಆಯಿತು. ಅಥವಾ ಇನ್ನೊಂದಿಷ್ಟು ಜನ ನನಗೆ ಸ್ಲಿಪ್ ಡಿಸ್ಕ್ ಆಗೋಯ್ತು, ನಾನು ಜಿಮ್ ಮಾಡ್ತಾ ಇದ್ದೆ ಸ್ಲಿಪ್ ಡಿಸ್ಕ್ ಸ್ಟಾರ್ಟ್ ಆಗಿಬಿಡ್ತು, ಅಥವಾ ನನಗೆ ಶೋಲ್ಡರ್ ಜಾಯಿಂಟ್ ಪೇಯ್ನ್ ಸ್ಟಾರ್ಟ್ ಆಗಿಬಿಡ್ತು. ಈ ಥರದ ಒಂದಿಷ್ಟು ಸಮಸ್ಯೆಗಳನ್ನ ತೊಗೊಂಬರ್ತಾರೆ. ಈ ರೀತಿ ನಾನಂತೂ ರೆಗ್ಯುಲರಾಗಿ ಕೇಳ್ತೀನಿ, ನೀವು ಎಷ್ಟು ಹೌ ಆಫನ್ ಯು ಆರ್ ಗೋಯಿಂಗ್ ಟು ಹಿಯರ್ ದಿಸ್ ಕೈಂಡ್ ಆಫ್ ಅ ಕ್ವೆಶ್ಚನ್ ಆ್ಯಂಡ್ ಪೇಷನ್ಸ್, ನಮ್ಗೆ ಇದನ್ನು ಒಂಚೂರು ಎಕ್ಸ್ಪ್ಲೈನ್ ಮಾಡಿ. ಸೊ ವಿ ಸಿ ದ ಎಂಡ್ ರಿಸಲ್ಟ್ ಆಫ್ ದ್ಯಾಟ್. ಅಂದರೆ ಯಾರಿಗೆ ಈಗ ನೋವು ಜಾಯಿಂಟಲ್ಲಿ ಜಾಸ್ತಿ ಆದಾಗ ಅವ್ರು ಬಂದು ನೋಡೋದೇ ನಮ್ಮಂಥ ಸ್ಪೆಷಲಿಸ್ಟ್ನ. ಬಟ್ ಅದನ್ನು ನಾವು ಡೀಟೇಲ್ ಆಗಿ ಹಿಸ್ಟ್ರಿ ತೊಗೊಂಡು ಯಾಕೆ ಈ ಥರ ಆಯಿತು ಅಂತ ಕೇಳಿದಾಗ ನಾನು ಹೇಳ್ದಂಗೆ ಈ 3 ಫ್ಯಾಕ್ಟರ್ಗಳೇ ಅದರಲ್ಲಿ ಕಾಣಿಸುತ್ತೆ. ಮೇನ್ ಏನು ಅಂತಂದರೆ ಮೂಮೆಂಟ್ ಅನ್ನೋದೇನಿದೆ ಮಸಲಿಂದ ಬರುತ್ತೆ. ಈಗ ಇಫ್ ದ ಮಸಲ್ ಆರ್ ಯೋರ್ ಬಾಡಿ ಈಸ್ ನಾಟ್ ಕಂಡೀಷನ್ಡ್ ಆ್ಯಂಡ್ ಆ ಕಂಡೀಷನ್ಡ್ ಮಸಲ್ ಅಥವಾ ಬಾಡಿ ಇರದೇ ಇರೋ ಸಿಚುವೇಶನಲ್ಲಿ ಇಫ್ ಯು ಆರ್ ಸಬ್ಜೆಕ್ಟಿಂಗ್ ಇಟ್ ಟು ಸರ್ಟನ್ ಆಕ್ಟಿವಿಟೀಸ್ ವಿಚ್ ಆರ್ ಮೇನ್ಲಿ ಅಂಡರ್ ಅ ಲಾಟ್ ಆಫ್ ಸ್ಟ್ರೆಸ್. ಈಗ ಜಿಮ್ ಅಂದ್ರೆ ಏನಾಗಿದೆ, ಇಟ್ ಈಸ್ ಪಾರ್ಟ್ ಆಫ್ ಅ ಡೈಲಿ ರೊಟೀನ್, ಇಟ್ ಈಸ್ ಅ ವೆರಿ ಗುಡ್ ರೊಟೀನ್. ಬಟ್ ಅದು ಇಫ್ ಯು ಫೇಲ್ ಟು ಪ್ಲಾನ್ ಆ್ಯಂಡ್ ಪ್ರಿಪೇರ್ ದೆನ್ ಯು ಪ್ಲಾನ್ ಟು ಫೇಲ್. ಸೊ ಆ ಸಿಚುವೇಶನ್ ಆಗ್ಬಿಡುತ್ತೆ. ಅಂದ್ರೆ ಏನು, ನೀವು ಜಿಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನಗೆ ಯಾವುದು ನನ್ನ ದೇಹದ ಪ್ರಕಾರ ಬಯೋಮೆಕ್ಯಾನಿಕಲಿ ವಾಟ್ ಆಮ್ ಐ ಪ್ರಿಪೇರ್ಡ್ ಟು ಡೂ, ವಾಟ್ ಕ್ಯಾನ್ ಮೈ ಬಾಡಿ ಸಪೋರ್ಟ್ ಅನ್ನೋ ಪ್ರಶ್ನೆನ ಕೇಳಬೇಕಾಗುತ್ತೆ. ಆ ಪ್ರಶ್ನೆನ ನಿಮಗೆ ಉತ್ತರ ಸಿಗಲಿಲ್ಲ ಅಂತಂದರೆ ಯಾರು ಸ್ಪೆಷಲಿಸ್ಟ್ ಇರ್ತಾರೆ, ತಜ್ಞರು ಇರ್ತಾರೆ, ಅವ್ರ ಹತ್ರ ಹೋಗಿ ಅಸೆಸ್ಮೆಂಟ್ ಮಾಡಿಕೊಂಡು ಯಾವ ಎಕ್ಸಸೈಸು ನನಗೆ ಸೇಫ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಓಕೆ, ಈ ಥರ ನೀವು ಮಾಡಿದ್ರೆ ಜಿಮ್ಮಲ್ಲಿ ಹೋಗಾದ್ಮೇಲೆ ಆಗೋ ಇಂಜುರೀಸ್ ಏನಿರುತ್ತೆ ಅದನ್ನು ಸಿಗ್ನಿಫಿಕೆಂಟ್ಲಿ ಯು ಕ್ಯಾನ್ ಸ್ಟಾಪ್. ಓಕೆ, ಗುಡ್. ಈಗ ಸಡನ್ ಆಗಿ ಬಹುತೇಕರು ಜಿಮ್ ಸ್ಟಾರ್ಟ್ ಮಾಡೋದು, ಅದರಲ್ಲೂ ಅದೊಂದು ನಮ್ಮಲ್ಲಿ ಇನ್ನೂ ಅದು ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಆಗಿಲ್ಲ. ಮೇ ಬಿ 1 or 2% ಪೀಪಲ್ ಹ್ಯಾಸ್ ಟೇಕನ್ ಇಟ್ ಆಸ್ ಲೈಫ್ ಸ್ಟೈಲ್. ಅದರ್ವೈಸ್ ತುಂಬ ಜನಕ್ಕೆ ಜಿಮ್ ಯಾಕೆ ಬೇಕು ಅಂದ್ಕೊತಾರೆ ಅಂದರೆ, ನಾನು ತೂಕ ಜಾಸ್ತಿ ಹಾಕಿದ್ದೀನಿ, ನನ್ನ ತೂಕ ಇಳಿಸ್ಬೇಕು ಅಂತಂದರೆ ನಾನು ಕಮ್ಮಿ ತಿನ್ನಬೇಕು, ಆಮೇಲೆ ನಾನು ವರ್ಕೌಟ್ ಮಾಡಬೇಕು. ಈ 2 ಕಾನ್ಸೆಪ್ಟ್ ತಲೆಯಲ್ಲಿ ಕೂತ್ಕೊಂಡಿದೆ. ಕಮ್ಮಿ ತಿನ್ನೋದು ಅಂತಂದರೆ ಅಂಡರ್ ನ್ಯೂಟ್ರಿಷನ್. ಕಮ್ಮಿ ನೀವು ಹೇಗೆ ತಿಂತೀರಿ ಅನ್ನೋದ್ರ ಮೇಲೂ ಕಮ್ಮಿ ತಿನ್ನೋದು ಡಿಫೈನ್ ಆಗುತ್ತೆ. ಬಟ್ ಬಹುತೇಕರಿಗೆ ಫ್ಯಾಟ್ ಡಯಟೇ ಅಟ್ರಾಕ್ಟ್ ಮಾಡೋದು ಮತ್ತು ಈಸಿ ಅವ್ರಿಗೆ ಅದು ಇದು ಮಾಡಿಬಿಡ್ತೀನಿ, ನಾನು ತೂಕ ಇಮಿಡಿಯೇಟಾಗಿ ಕಮ್ಮಿ ಮಾಡ್ತೀನಿ. ಈ ಕಮ್ಮಿ ತಿನ್ನೋದ್ರಲ್ಲಿ ನ್ಯೂಟ್ರಿಷನ್ ಇಂಬ್ಯಾಲೆನ್ಸ್ ಆಗಿರುತ್ತೆ ಮತ್ತು ಅದರ ಮೇಲೆ ಅವರು ಲೋಡ್ ಕೂಡ ಮಾಡ್ತಿರ್ತಾರೆ. ಅಂದರೆ ಹೋಗಿ ವರ್ಕೌಟ್ ಮಾಡ್ತೀನಿ, ನಾನೇನೋ ಮಾಡ್ತೀನಿ ಅನ್ನೋವಂಥ ಇಂಟೆನ್ಷನಲ್ಲಿ ಹೋಗಿರ್ತಾರೆ. ಸೊ ಇಂಥ ಕಂಡೀಷನಲ್ಲಿ ಈ ಅಂಡರ್ ಈಟಿಂಗ್ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ? ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. Again, it goes back to the same point that we have been discussing in this podcast. Good intentions, but the outcomes are bad. ಏನಕ್ಕೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೇಬೇಕಾಗುತ್ತೆ. ಈಗ ನೀವು ಊಟದ ಬಗ್ಗೆ ತುಂಬ ಇಂಪಾರ್ಟೆಂಟಾಗಿ ಹೇಳಿದ್ರಿ, ಅದರಲ್ಲಿ ಅಂಡರ್ ಈಟಿಂಗ್ ಅಂತಲೂ ಕೂಡ ಹೇಳಿದ್ರಿ.
ಅಂಡರ್ ಈಟಿಂಗಲ್ಲಿ ಕೆಲವು ಜನ ಕ್ರ್ಯಾಶ್ ಡಯಟ್ ಅಂತ ಮಾಡ್ತಾರೆ. ಹೌದು. ಅದರಲ್ಲೂ ಈಗ ಸುಮಾರು ಜನ ಸೋಷಿಯಲ್ ಮೀಡಿಯಾ ನೋಡಿಬಿಟ್ಟು ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ಭೇದ ಭಾವ ಮಾಡಿಕೊಂಡು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇದರಲ್ಲಿ ಏನಾಗುತ್ತೆ ಅಂತಂದರೆ ಅವ್ರ ದೇಹಕ್ಕೆ ಬೇಕಾಗಿರೋ ಬೇಸಿಕ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಹಾಂ, ಇನ್ಕ್ಲೂಡಿಂಗ್ ವಾಟರ್. ಹೌದು. ನಾನು ವಾಟರ್ಗೆ ಏನಕ್ಕೆ ಮತ್ತೆ ಅದೇ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಅಂತಂದರೆ 80% ಆಫ್ ಇಟ್ ಈಸ್ ವಾಟರ್ ಇಟ್ ಸೆಲ್ಫ್. ಹೌದು. ಸೊ ಇಫ್ ಯು ಆರ್ ವಾಟರ್ ಡೆಫಿಷಿಯಂಟ್ ಯು ಕಾಂಟ್ ರೀಬಿಲ್ಡ್ ಎನಿ ಆಫ್ ದ ಟಿಶ್ಯೂ ಇನ್ ಯುವರ್ ಬಾಡಿ. ವೆರಿ ಟ್ರೂ. ಸೊ ಅದರಲ್ಲಿ ನೀವು ಅಸೆಸ್ ಮಾಡಬೇಕು ಅಂತಂತಂದರೆ ಪ್ರೊಫೆಷ್ನಲ್ ಡಯಟಿಷಿಯನ್ ಅಥವಾ ನ್ಯೂಟ್ರಿಷನಿಸ್ಟ್ ಆಗಿರೋವಂಥ ನಿಮ್ಮವ್ರಿಗೆ ಬಂದುಬಿಟ್ಟು ಕನ್ಸಲ್ಟೇಷನ್ ಮಾಡಿ ನನ್ನ ಡೈಲಿ ರೊಟೀನು, ನನಗಿರೋ ಮೆಡಿಕಲ್ ಕಂಡೀಷನ್ಸು, ನನ್ನ ಬಾಡಿ ಏನಿದೆ ಅದನ್ನು ಯಾವ ಡಯಟ್ ಸಪೋರ್ಟ್ ಮಾಡುತ್ತೆ ಅಂತ ಅರ್ಥ ಮಾಡಿಕೊಂಡು ಇದಕ್ಕೆಲ್ಲ ಅವರು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅಂದ್ರೇ ಇಟ್ ವಿಲ್ ಗಿವ್ ಗುಡ್ ಔಟ್ಕಮ್ಸ್. ಓಕೆ, ಅಂದರೆ ಬಹುತೇಕರು ಈಗ ಕಾಪ್ಸ್ ಕಟ್ ಮಾಡಿಬಿಡ್ತಾರೆ ಕಂಪ್ಲೀಟಾಗಿ. ಆ್ಯಕ್ಚುಲಿ ಎನರ್ಜಿಗೆ ನಮಗೆ ಬೇಕಾಗಿರೋವಂಥದ್ದೇ ಕಾಪ್ಸು. ಅದು ತಿಂದರೆ ನಾನು ದಪ್ಪ ಆಗಿಬಿಡ್ತೀನಿ, ನಾನು ಅನ್ನ ತಿಂದರೆ ದಪ್ಪ ಆಗಿಬಿಡ್ತೀನಿ, ನಾನು ಚಪಾತಿ ತಿಂದರೆ ದಪ್ಪ ಆಗಿಬಿಡ್ತೀನಿ. ಇದೊಂದು ಮಿಸ್ಕನ್ಸೆಪ್ಷನ್ ಬಹಳಷ್ಟು ಜನರ ತಲೆಯಲ್ಲಿದೆ. ಅದನ್ನು ಕಂಪ್ಲೀಟಾಗಿ ಕಟ್ ಮಾಡಿಬಿಡ್ತಾರೆ. ಮೇ ಬಿ ನಾನು ಏನು ತಿನ್ನಬೇಕು ಅನ್ನುವಂಥ ಐಡಿಯಾನೇ ಇಲ್ಲದೆ ನಾನು ಫ್ರೂಟ್ಸ್ ತಿಂದ್ಕೊಂಡು ಇದ್ದು ಬಿಟ್ಟಿದ್ದೀನಿ, ನಾನು ಬರೀ ತರಕಾರಿ ತಿಂದ್ಕೊಂಡು ಇದ್ದು ಬಿಟ್ಟಿದ್ದೀನಿ. ಈ ರೀತಿ ಮಾಡಿಕೊಂಡು ನಾನು ವರ್ಕೌಟು ಮಾಡ್ತೀನಿ ಅಂತಂದಾಗ ಅದು ನಮ್ಮನ್ನು ಇಂಜುರಿ ಕಡೆ ತೊಗೊಂಡು ಹೋಗುತ್ತೆ ಹೊರತು ನಮ್ಮನ್ನು ಬಿಲ್ಡ್ ಮಾಡೋದಕ್ಕೆ ಸಹಾಯ ಮಾಡೋದಿಲ್ಲ ಅನ್ನೋದು ನನ್ನ. ಓಕೆ, ಈಗ ಇದು ಎಕ್ಸಸೈಸ್ ವಿದೌಟ್ ರಿಕವರಿ ಅಂದರೆ ನನ್ನ ಪ್ರಕಾರ ಸ್ಟ್ರೆಸ್. ಅಂದರೆ ನಾವು ರಿಕವರಿಗೆ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಈ ರಿಕವರಿ ಪ್ರೋಸೆಸ್ಸಲ್ಲಿ ಹೆಚ್ಚು ಕಮ್ಮಿ ಆದರೂ ಕೂಡ ಮಸ್ಕ್ಯುಲೋಸ್ಕೆಲಿಟಲ್ ಇಂಜುರಿ ಗ್ಯಾರಂಟಿ ಅಂತ ಅಂದ್ಕೊತೀನಿ. ರಿಕವರಿ ಪ್ರೋಸೆಸ್ಸಲ್ಲಿ ಹೈಡ್ರೇಷನ್ ಕೂಡ ಬರುತ್ತೆ. ಈ ಹೈಡ್ರೇಷನ್ನು ಮತ್ತು ಸ್ಲೀಪು ಇವೆಲ್ಲ ಸೇರಿ ನಾವು ರಿಕವರಿ ಅಂತ ಹೇಳ್ಬೋದು. ಮತ್ತು ಇದನ್ನು ನಾವು ಅವರಿಗೆ ಯಾವ ರೀತಿ ಅರ್ಥ ಮಾಡಿಸ್ಬೋದು ಅಂದರೆ ನೀರನ್ನು ಇಷ್ಟು ಕುಡೀರಿ ಅಥವಾ ನಿದ್ದೆ ಇಷ್ಟು ಮಾಡಿ ಅಂತ ಹೇಳಿದ್ರೆ ಇವರೇನು ಎಲ್ಲರೂ ಎಚ್ಚರ ಇದ್ದು ಕೆಲಸ ಮಾಡಿ ಅಂತಂದರೆ ಇವ್ರು ನಿದ್ದೆ ಮಾಡಿ ಅಂತ ಹೇಳ್ತಾರಲ್ಲ ಅನ್ನುವಂಥ ಕ್ವೆಶನ್ ಬರುತ್ತೆ. ಸೊ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಇದರಲ್ಲಿ ನಾವು ಅದನ್ನು ಸಮಾಜಕ್ಕೆ ಅಳವಡಿಸ್ಬೇಕು ಅಂತಂದರೆ ಯು ಕಾಂಟ್ ಬಿ ವೆರಿ ಪ್ರಿಸ್ಕ್ರಿಪ್ಟಿವ್ ಅಬೌಟ್ ಎವ್ರಿಥಿಂಗ್. ಆ್ಯಂಡ್ ಇಂಗ್ಲೀಷಲ್ಲಿ ಹೇಳ್ದಂಗೆ ಒನ್ ಸೈಜ್ ಡಸಂಟ್ ಫಿಟ್ ಆಲ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಮ್ಮ ದೇಹ ಹೆಂಗೆ ರೆಸ್ಪಾಂಡ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಅದನ್ನು ಅರಿವು ನಾವು ಮಾಡ್ಕೋಬೇಕಾಗುತ್ತೆ. ಬಟ್ ಆ್ಯಸ್ ಅ ಜನರಲ್ ರೂಲ್ ಆಫ್ ಥಂಬ್ ಯು ಹ್ಯಾವ್ ಟು ಫಾಲೋ ಸರ್ಟನ್ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಏನು, ಈಗ ಸುಮಾರು ಜನಕ್ಕೆ ನೀರು ಕುಡಿದ್ರೆ ಅದರ ಮಹತ್ವ ಏನಿದೆ ಅನ್ನೋ ಅವೇರ್ನೆಸ್ಸೇ ಇರಲ್ಲ. ಸೊ ಆ ಅವೇರ್ನೆಸ್ ಫಸ್ಟ್ ಬರಬೇಕಾಗುತ್ತೆ. ಆ ಅವೇರ್ನೆಸ್ ಬಂತು ಅಂತಂದರೆ ಆಮೇಲೆ ಅದನ್ನು ಅವ್ರು ಯಾವ ಮಟ್ಟಕ್ಕೆ ಅಳವಡಿಸ್ಕೊಂಡು ಹೋಗ್ತಾರೆ, ಅದನ್ನು ಅವರು ತಮ್ಮ ಡೈಲಿ ರೊಟೀನಲ್ಲಿ ಹೇಗೆ ಇನ್ಕಾಪರೇಟ್ ಮಾಡ್ತಾರೆ, ದ್ಯಾಟ್ ಬಿಕಮ್ಸ್ ದ ನೆಕ್ಸ್ಟ್ ಬಿಗ್ ಚಾಲೆಂಜ್. ಸೊ ದ್ಯಾಟ್ ಚಾಲೆಂಜ್ ಇಸ್ ವೇರ್ ಪ್ರೊಫೆಷ್ನಲ್ ಹೆಲ್ಪ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಸೊ ನೀರು, ನಿದ್ದೆ, ಆಹಾರ ಮೂರೂ ಕೂಡ ರಿಕವರಿ ಸ್ಟೇಜಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಮ್ಮ ಎನರ್ಜಿನ ಮೇಂಟೈನ್ ಮಾಡಿಕೊಂಡು ನಾವೇನಾದರೂ ಮಸಲ್ ಬಿಲ್ಡ್ ಮಾಡ್ತೀವೋ ಅಥವಾ ನಮ್ಮ ದೇಹವನ್ನು ಚೆನ್ನಾಗಿ ಇಟ್ಕೊತೀವೋ ಅಂದರೆ ಅದಕ್ಕೆ ಬಹಳ ಮುಖ್ಯವಾದ ಒಂದಿಷ್ಟು ಕಾಂಪೊನೆಂಟ್ಗಳು ಅಂತ ನೀವು ಹೇಳ್ತೀರಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚರ್ಚೆ ಆಗ್ತಾ ಇರುವಂಥ ಒಂದೇ ಒಂದು ಸಪ್ಲಿಮೆಂಟ್ ಅಂತಂದರೆ ಕೊಲಾಜನ್ ಸಪ್ಲಿಮೆಂಟ್. ಯಾರನ್ನು ಕೇಳಿ ನಾನು ಕೊಲಾಜನ್ ಸಪ್ಲಿಮೆಂಟ್ ತೊಗೊತಾ ಇದ್ದೀನಿ ಅಂತಾರೆ. ಆಮೇಲೆ ನನಗೇನೆ ಬಹುತೇಕ ಪೇಷಂಟ್ಸು, ಅದರಲ್ಲೂ ಯಂಗ್ ಒಂದು 35 to 45 ಏಜ್ ಅವರು, ಇನ್ನು ಕೆಲವರು 50 ಅವರು ಇದ್ದಾರೆ, ಮೆನಪಾಸ್ ಹತ್ತಿರದವರು ಕೂಡ ಕೇಳ್ತಾರೆ, ನಾನು ಕೊಲಾಜನ್ ಸಪ್ಲಿಮೆಂಟ್ ತೊಗೊಳ್ಳ ಮೇಡಮ್, ನನಗೆ ಜಾಯಿಂಟ್ ಪೇಯ್ನ್ ಇದೆ, ನನ್ನದು ತುಂಬ ಹೇರ್ ಫಾಲ್ ಆಗ್ತಾ ಇದೆ, ಆಮೇಲೆ ನನ್ನದು ಸ್ಕಿನ್ ಎಲ್ಲ ಆಗಲೇ ಏಜ್ ಆಗಿರೋರ ಥರ ಕಾಣಿಸ್ತಾ ಇದೆ, ಕೊಲಾಜನ್ ತೊಗೊಂಡ್ರೆ ಮೋಸ್ಟ್ಲಿ ನಂದು ಇವೆಲ್ಲ ಸರಿ ಹೋಗ್ಬೋದೇನೋ, ಇಂಪ್ರೂವ್ ಆಗುತ್ತೆ, ನಾನು ಚೆನ್ನಾಗಿ ಆಗ್ತೀನಿ, ತೊಗೊಳ್ಳ ಅಂತ ಕೇಳ್ತಾರೆ. ಈ ಕೊಲಾಜನ್ ಸಪ್ಲಿಮೆಂಟ್ ಬಗ್ಗೆ ನಾನು ಅವರಿಗೆ ನನ್ನದೇ ರೀತಿಯಲ್ಲಿ ಒಂದಿಷ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ನನಗೆ ಮಸ್ಕ್ಯುಲೋಸ್ಕೆಲಿಟಲ್ ಆಸ್ಪೆಕ್ಟಲ್ಲಿ ಕೊಲಾಜನ್ ಸಪ್ಲಿಮೆಂಟ್ ಎಷ್ಟು ಉಪಯೋಗಕ್ಕೆ ಬರುತ್ತೆ ಮತ್ತು ಕೊಲಾಜನ್ ಸಪ್ಲಿಮೆಂಟ್ ನಿಜವಾಗ್ಲೂ ತೊಗೋಬೇಕಾ, ಈ ವಿಚಾರ ಬಗ್ಗೆ ಒಂದಿಷ್ಟು ಹೇಳಿ. ಸರಿ, ಈಗ ನೋಡಿ, ಕೊಲಾಜನ್ ಅನ್ನೋದು ಏನಿದೆ, ಅಗೇನ್ ಇಟ್ ಈಸ್ ಒನ್ ಫಾರ್ಮ್ ಆಫ್ ಪ್ರೋಟೀನ್ ಅಂತಲೇ ಹೇಳ್ಬೋದು. ಸೊ ಇಟ್ ಈಸ್ ಒನ್ ಆಫ್ ದಿ ಎಸೆನ್ಷಿಯಲ್ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಹೇಳ್ತೀವಿ. ಆದರೆ ಇದರಲ್ಲಿ ವಿ ಹ್ಯಾವ್ ಟು ಸೆಪ್ರೇಟ್ ಟೂ ಥಿಂಗ್ಸ್, ಸೈನ್ಸ್ ಫ್ರಮ್ ಸೋಷಿಯಲ್ ಮೀಡಿಯಾ. ಸೈನ್ಸ್ ಏನು ಹೇಳುತ್ತೆ ಆ್ಯಂಡ್ ಸೋಷಿಯಲ್ ಮೀಡಿಯಾ ಏನು ಹೇಳ್ತಾ ಇದೆ. ಸೊ ಇದೆಲ್ಲದರಲ್ಲೂ ಕೆಲವೊಂದು ಆಸ್ಪೆಕ್ಟ್ಸಲ್ಲಿ ಸ್ವಲ್ಪ ಸತ್ಯ ಇರುತ್ತೆ, ಕೆಲವೊಂದು ಆಸ್ಪೆಕ್ಟ್ಸಲ್ಲಿ ಸತ್ಯ ಇರಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೈನ್ಸ್ ಏನು ಹೇಳುತ್ತೆ ಅಂತಂದರೆ, ಕೊಲಾಜನ್ ನಾವು ತೊಗೊಂಡಾಗ ಅದು ದೇಹದಲ್ಲಿ ಹೋಗುತ್ತೆ ಆ್ಯಂಡ್ ಇಟ್ ಹ್ಯಾಸ್ ಬೀನ್ ಶೋನ್ ಇನ್ ಡಿಫ್ರೆಂಟ್ ಸ್ಟಡೀಸ್ ದಟ್ ಇಟ್ ಕ್ಯಾನ್ ಅಸಿಮ್ಯುಲೇಟ್ ಸ್ಪೆಷಲಿ ಅರೌಂಡ್ ದ ಜಾಯಿಂಟ್ ಕಾರ್ಟ್ಲೇಜ್. ಇಟ್ ಕ್ಯಾನ್ ಬೆನಿಫಿಟ್. ಆದರೆ
ವಿತ್ ಸಮ್ ಕಂಡೀಷನ್ಸ್. ಅದು ಸ್ಟಾರ್ ಅಂತ ಹಾಕಿರ್ತಾರೆ. ಆ ಸ್ಟಾರ್ ನೀವು ಓದಲಿಲ್ಲ ಅಂತಂದರೆ ಅದು ಎದಕ್ಕೂ ಹೆಲ್ಪ್ ಆಗಲ್ಲ. ಸೊ ವಾಟ್ ಈಸ್ ಇಟ್ ದಟ್ ಇಟ್ ಕ್ಯಾನ್ ಹೆಲ್ಪ್? ಐ ಗೋ ಬ್ಯಾಕ್ ಟು ದ ಸೇಮ್ ಎಕ್ಸಾಂಪಲ್. ಅಂದರೆ ಈಗ ನೀವು ಬಿಲ್ಡಿಂಗ್ ಕಟ್ಟೋಕ್ಕೆ ಇಟ್ಟಂಗಿ ತೊಗೊಂಬಂದು ಕೊಟ್ಟಿದ್ದೀರಾ, ಹೌದು ಅಲ್ಲಿ ಲೇಬರ್ ಇಲ್ಲ, ಅದಕ್ಕೆ ಸೂಪರ್ವೈಸರ್ ಇಲ್ಲ, ಬಿಲ್ಡಿಂಗ್ ಪ್ಲ್ಯಾನ್ ಇಲ್ಲ ಅಂತಂದರೆ ಆ ಬಿಲ್ಡಿಂಗ್ ಬ್ಲಾಕ್ ಏನಾಗುತ್ತೆ? ಸುಮ್ಮನೆ ಇಟ್ಟಂಗಿರುತ್ತೆ. Exactly. So, collagen will work, especially if you're looking at musculoskeletal health and well-being. Andre, it has to undergo certain specific loading patterns anta ಹೇಳ್ತೀವಿ. Certain exercise patterns follow ಆದಾಗ ಈ collagen ಏನಿರುತ್ತೆ ಅದು musculoskeletal parts ಅಲ್ಲಿ it starts to help rebuild them. ಓಕೆ It helps to repair them. ಓಕೆ ಓಕೆ. ಸೊ ನೀವು ಹೇಳ್ತಿರೋದು ಅವ್ರಿಗೆ ಅದಕ್ಕೆ ಸರಿಯಾದ ಮೂಮೆಂಟ್ ಇದ್ದಾಗ ಮಾತ್ರ ಆ ಕೊಲಾಜನ್ನಿನ ಉಪಯೋಗ ಆಗುತ್ತೆ ಮತ್ತು ಆ ಕೊಲಾಜನ್ ಕೆಲಸಕ್ಕೆ ಬರುತ್ತೆ ಅಂತ ಹೇಳಿ. ಈಗ ನಾನು ಕೊಲಾಜನ್ನ ಎಕ್ಸ್ಪ್ಲೈನ್ ಮಾಡುವಾಗ ನಾನೇನು ಹೇಳ್ತೀನಿ ಅಂತಂದರೆ, ಫಸ್ಟ್ ಥಿಂಗ್ ಈಸ್ ಕೊಲಾಜನ್ ಈಸ್ ಅ ಪ್ರೋಟೀನ್. Yes. ಇದು ಒಂದು ಫಾರ್ಮ್ ಆಫ್ ಪ್ರೋಟೀನ್. ನಮ್ಮ ಸ್ಕಿನ್ಗಿರ್ಬೋದು, ನಮಗೆ ಬೋನ್ಗಿರ್ಬೋದು, ಕಾರ್ಟಿಲೇಜ್ಗಿರ್ಬೋದು, ಇವೆಲ್ಲದಕ್ಕೂ ನಮಗೆ ಹೇರ್ಗೆ ಎಲ್ಲದಕ್ಕೂ ಬೇಕಾಗಿರುವಂಥ ಒಂದು ಪ್ರೋಟೀನ್. ಇದು ನಮ್ಮ ದೇಹ ಒಂದು ಹಂತದವರೆಗೆ ಅದು ಉತ್ಪಾದನೆ ಮಾಡುತ್ತೆ. 30s ಅಪ್ ಟು 30s ಅಂತ ಇಟ್ಕೊಂಡ್ರೂ ಕೂಡ ಅದರ ಉತ್ಪಾದನೆ ಚೆನ್ನಾಗೇ ಇರುತ್ತೆ ಅಂತ ಹೇಳ್ಬೋದು. ಅದಾದ ಮೇಲೆ ಅದು ಡಿಕ್ಲೈನ್ ಆಗ್ತಾ ಬರುತ್ತೆ. ಇಟ್ ಈಸ್ ಅ ಏಜಿಂಗ್ ಪ್ರೋಸೆಸ್. ಇಟ್ ಈಸ್ ಬಯಾಲಜಿಕಲಿ ಆಗುವಂಥ ಒಂದು ಪ್ರೋಸೆಸ್. ಆಗ ನಾವು ಕೊಲಾಜನನ್ನು ಉತ್ಪಾದನೆ ಮಾಡಲಿಕ್ಕೆ ಏನು ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಒಂದು ಇನ್ನೊಂದು, ಆ ಸಂದರ್ಭದಲ್ಲೇ ನಾವು ಈಗ ಬಹಳಷ್ಟು ಜನ, ನಾನು ಅದನ್ನು ಒಪ್ಕೊಳ್ಳೋದಿಲ್ಲ, ಆದ್ರೂ ಜನರಲಿ ಏನು ಹೇಳ್ತಾರೆ ಅಂದರೆ ಮೆಟಬಾಲಿಸಮ್ ವೀಕ್ ಆಗಿದೆ. ಮೆಟಬಾಲಿಸಮ್ ವೀಕ್ ಆಗೋದಿಲ್ಲ. ಮೆಟಬಾಲಿಸಮ್ಗೆ ತಕ್ಕನಾಗಿ ನಾವು ಏನು ಕೆಲಸವನ್ನು ಮಾಡ್ತಾ ಇರೋದಿಲ್ಲ. ಆಗ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆದಾಗ, ನಮ್ಮ ಪ್ರೋಟೀನ್ ಇಂಟೇಕ್ ಕಮ್ಮಿ ಇದ್ದಾಗ, ನಮ್ಮ ಆಹಾರದ ಪದ್ಧತಿಯಲ್ಲಿ ಚೆನ್ನಾಗಿರುವಂಥ ಒಂದು ಸಿಮಿಟ್ರಿನ ನಾವು ಮೇಂಟೈನ್ ಮಾಡದೇ ಇದ್ದಾಗ, ಅಂಥ ಸಂದರ್ಭದಲ್ಲಿ ಆ ಕೊಲಾಜನನ್ನು ನಾವು ಎಕ್ಸ್ಟರ್ನಲಿ ಲೋಡ್ ಮಾಡಿದ್ರೂ ಕೂಡ ಅದು ನಮ್ಮ ದೇಹದಲ್ಲಿ ಸಿಂಥಸಿಸ್ ಆಗುವಂಥದ್ದು ಬಹುತೇಕ ಕಮ್ಮಿ. ಅಂದರೆ ಅದು ವೇಸ್ಟ್, ನೀರಿನ ಜೊತೆಗೆ ಅಥವಾ ನಮ್ಮ ಯುರಿನ್ ಜೊತೆಗೋ ಪಾಸ್ ಆಗಿ ಹೊರಗೆ ಹೋಗುವಂಥ ಒಂದು ಪ್ರಾಡಕ್ಟ್ ಆಗುತ್ತೆ. ಅಂದರೆ ನೀವು ಸಾವಿರಾರು ರೂಪಾಯಿ ಕೊಟ್ಟು ಕೊಲಾಜಿನ್ ತೊಗೊಂಬಂದು ದೇಹಕ್ಕೆ ಹೊರಗಿಂದ ಕೊಟ್ಟರೂ ಕೂಡ ನೀವು ಇಂಟರ್ನಲಿ ದೇಹಕ್ಕೆ ಏನು ಬೇಕು ಅದರ ಮೇಲೆ ಕೆಲಸ ಮಾಡದೇ ಇದ್ದರೆ, ನಿಮ್ಮ ವರ್ಕೌಟ್ ಇರ್ಬೋದು, ಮೂಮೆಂಟ್, ನೀವು ಮೂಮೆಂಟ್ ಪಾರ್ಟ್ ಹೇಳಿದ್ರಿ, ಮೂಮೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಕೊಲಾಜನ್ ವರ್ಕ್ ಆಗಬೇಕು ಅಂತಂದರೆ ಅಂತ. ಅದೇ ರೀತಿ ಆಹಾರ ಪದ್ಧತಿ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ದೇಹದಲ್ಲಿ ಇರುವಂಥ ಫ್ಯಾಟ್ ಪರ್ಸೆಂಟೇಜ್ ಕಡಿಮೆ ಇರಬೇಕಾಗಿರುವಂಥದ್ದು ಅಷ್ಟೇ ಮುಖ್ಯವಾಗುತ್ತೆ. ಫ್ಯಾಟ್ ಪರ್ಸೆಂಟೇಜ್ ತುಂಬ ಇದ್ದು ಕೊಲಾಜನ್ನ ಎಕ್ಸ್ಟರ್ನಲಿ ಕೊಟ್ಟರೆ ಅದು ಯಾವುದೇ ಥರದ ಕೆಲಸ ಮಾಡೋದಿಲ್ಲ, ಕ್ಯಾನ್ಸಲೇಷನ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಈ ಕಾನ್ಸೆಪ್ಟನ್ನು ನೀವು ಒಪ್ಕೊತೀರಾ? ಡೆಫಿನೆಟ್ಲಿ. ಈಗ ನೋಡಿ, ಯಾರೇ ವೇಟ್ ಜಾಸ್ತಿ ಇದ್ದಾಗ ಅದು ಬಯೋಮೆಕ್ಯಾನಿಕಲಿ ಜಾಯಿಂಟ್ ಮೇಲೆ ಲೋಡ್ ಜಾಸ್ತಿ ಮಾಡೇ ಮಾಡುತ್ತೆ. ಆದರೆ ನಮ್ಮ ಹ್ಯೂಮನ್ ಬಾಡಿ ಅನ್ನೋದೇನಿದೆ, ಇಟ್ ಈಸ್ ನಾಟ್ ಆಲ್ ಫ್ಯಾಟ್, ಇಟ್ ಈಸ್ ಆಲ್ ನಾಟ್ ಮಸಲ್ ಆಲ್ಸೋ. ಆಯಿತಾ? ಈಗ ಎಲ್ಲ ಕಡೆ ದೆರ್ ಇಸ್ ಅ ಬಿಗ್ ಟೆಕ್ನಾಲಜಿ ರೆವಲ್ಯೂಷನ್ ಹ್ಯಾಪನಿಂಗ್. ಟೋಟಲ್ ಬಾಡಿ ಕಾಂಪೋಸಿಷನ್ ಅನಲೈಸರ್ಸ್ ಅಂತ ಮಷೀನ್ಸ್ ಬಂದಿದೆ. ಹೌದು. ಅದರಲ್ಲಿ ನೀವು ಅನಾಲಿಸಿಸ್ ಮಾಡಿದ್ರೆ ನಿಮ್ಮ ಶರೀರದಲ್ಲಿ ಯಾವ ಪರ್ಸೆಂಟೇಜಲ್ಲಿ ಏನೇನಿದೆ ಅಂತ ಗೊತ್ತಾಗೋಗುತ್ತೆ. ಸೊ ಅದನ್ನು ನೀವು ಆಪ್ಟಿಮೈಸ್ ಮಾಡೋಕ್ಕೆ ಯು ಹ್ಯಾವ್ ಟು ವರ್ಕ್ ವಿತ್ ಯುವರ್ ಬಾಡಿ, ನಾಟ್ ಅಗೇನ್ಸ್ಟ್ ಯುವರ್ ಬಾಡಿ. ಸೊ ಸ್ಪೆಸಿಫಿಕಲಿ ಫ್ಯಾಟ್ ಯಾವಾಗ ಜಾಸ್ತಿ ಇರುತ್ತೆ, ಫ್ಯಾಟ್ ನೀವು ಕಮ್ಮಿ ಮಾಡಿದ್ರೆ, ದ ಫ್ಯಾಟ್ ಪರ್ಸೆಂಟೇಜ್ ಬಾಡಿಯಲ್ಲಿ ಕಮ್ಮಿ ಆಯಿತು ಅಂತಂದರೆ ಓವರ್ ಆಲ್ ಬಾಡಿ ವೇಟ್ ವಿಲ್ ಕಮ್ ಡೌನ್. ಎಕ್ಸಾಕ್ಟ್ಲಿ. ಆ್ಯಂಡ್ ದ್ಯಾಟ್ ಇಟ್ ಸೆಲ್ಫ್ ಹ್ಯಾಸ್ ಅ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಆನ್ ಯೋರ್ ಜಾಯಿಂಟ್ ಲೋಡ್ಸ್. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ನಾನು. ನಮ್ಮ ಮಂಡಿ ಚಿಪ್ ಏನಿದೆ, ನೀ ಕ್ಯಾಪ್ ಅಂತ ಏನು ಹೇಳ್ತೀವಿ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಫ್ ದ ನೀ ಜಾಯಿಂಟ್. ಹೌದು. ಆ್ಯಂಡ್ ಫಾರ್ ಸಿಟ್ ಆ್ಯಂಡ್ ಸ್ಟ್ಯಾಂಡ್ ಆ್ಯಕ್ಟಿವಿಟೀಸ್ ಆರ್ ಸ್ಟೇರ್ ಅಸೆಂಟ್ ಆ್ಯಂಡ್ ಡಿಸೆಂಟ್ ಆ್ಯಕ್ಟಿವಿಟೀಸ್ ಅಂತ ಏನು ಹೇಳ್ತೀವಿ, ಅಂದರೆ ನೀವು ಕೂತ್ಕೊಂಡು ಏಳಬೇಕಾದ್ರೆ, ಮೆಟ್ಲು ಹತ್ತಿ ಇಳಿಬೇಕಾದ್ರೆ, ಈ ಮಂಡಿ ಚಿಪ್ಪು ಇಟ್ ಫಾರ್ಮ್ಸ್ ಅ ಪಾರ್ಟ್ ಆಫ್ ದ ಎಕ್ಸ್ಟೆನ್ಸರ್ ಮೆಕ್ಯಾನಿಸಮ್ ಇನ್ ದ ನೀ ಜಾಯಿಂಟ್ ಅಂತ ಹೇಳ್ತೀವಿ. ದೇಹದಲ್ಲಿ ನಮ್ಮ ಐಡಿಯಲ್ ಬಾಡಿ ವೇಟ್ಗಿಂತ ಜಾಸ್ತಿ ವೇಟ್ ಆದರೆ ಈ ನೀ ಜಾಯಿಂಟ್ ಮೇಲೆ, ಅಂದರೆ ಪರ್ಟಿಕ್ಯುಲರ್ಲಿ 1 kg ಲೋಡ್ ಜಾಸ್ತಿ ಆದರೆ ಸುಮಾರು 2 to 3 times ಆರ್ ಸಮ್ಟೈಮ್ಸ್ ಈವನ್ ಎಕ್ಸೆಸ್ ಲೋಡ್ ಇನ್ಕ್ರೀಸಸ್ ಆನ್ ದಿಸ್ ಪುಟಾಣಿ ನೀ ಕ್ಯಾಪ್. ಓಕೆ. ಸೊ ಅವಾಗ ಎಲ್ಲರಿಗೂ ಆಂಟೀರಿಯರ್ ನೀ ಪೇನ್ ಅಂತ ಶುರು ಹಚ್ಕೊಳುತ್ತೆ. ಸೊ ದಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ಬಾಡಿ ವೇಟ್
ಆನ್ ಜಾಯಿಂಟ್ ಆನ್ ಪ್ರಾಬ್ಲಮ್ಸ್. ಜಾಯಿಂಟ್. ಸೊ ಬಾಡಿ ವೆಯ್ಟ್ ಕಡಿಮೆ ಮಾಡಿಕೊಂಡು ನೀ ಮೇಲೆ ಲೋಡ್ ಕಮ್ಮಿ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಆಗ ನೀವು ಯಾವುದೇ ಒಂದು ಕೊಲಾಜನ್ ಸಪ್ಲಿಮೆಂಟ್ ತೊಗೊಂಡ್ರು ಅದೇನಾದರೂ ಒಂದು ಕೆಲಸಕ್ಕೆ ಬರ್ಬೋದು ಅಂತ ಹೇಳ್ತೀರಿ. ಎಷ್ಟು ಪರ್ಸೆಂಟೇಜ್ ಆಫ್ ಬಾಡಿ ವೆಯ್ಟ್ ಕಮ್ಮಿ ಮಾಡೋದು ಎಷ್ಟರ ಮಟ್ಟಿಗೆ ನೀಗೆ ಸಪೋರ್ಟ್ ಮಾಡುತ್ತೆ? ಅಂದರೆ ಫಾರ್ ಎಕ್ಸಾಂಪಲ್ ಒಂದು 10 kg 5 kg ತೂಕ ಇಳಿಸಿದ್ದೀವಿ ಅಂದರೆ ನೀ ಮೇಲೆ ಎಷ್ಟು ಲೋಡ್ ಕಮ್ಮಿ ಆಗ್ಬೋದು? ಈಗ ಹತ್ರ ಒಂದು 5.5 ಅಡಿ ಇರುವಂಥವ್ರು ಒಂದು 90 kg ಇದ್ದಾರೆ ಅಂತಂದರೆ ಅವರು ಎಷ್ಟು ಬಾಡಿ ವೆಯ್ಟನ್ನು ಕಮ್ಮಿ ಮಾಡ್ಕೊಳ್ಳೋದ್ರಿಂದ ಎಷ್ಟರ ಮಟ್ಟಿಗೆ ಅವರಿಗೆ ನೀ ಮೇಲೆ ಲೋಡ್ ಕಡಿಮೆ ಆಗ್ಬೋದು ಅಂತ ಹೇಳ್ತೀರಿ? ಓಕೆ, ಸೊ ನೋಡಿ, ಇದು ಬಯೋಮೆಕ್ಯಾನಿಕ್ಸ್ ಅನ್ನೋದೇನಿದೆ, ಇಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಅದರಲ್ಲೂ ಕೂಡ ವೇಟ್ ಅನ್ನೋದು, ಐ ಗೋ ಬ್ಯಾಕ್ ಟು ಮೈ ಒರಿಜಿನಲ್ ಪಾಯಿಂಟ್, ಅದರಲ್ಲಿ ಯಾವ ಕಾಂಪೊನೆಂಟ್ನ ನಾವು ಕಮ್ಮಿ ಮಾಡ್ತಾ ಇದ್ದೀವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಈಗ ಬಾಡಿ ಅನ್ನೋ ಮೆಕ್ಯಾನಿಸಮಲ್ಲಿ ನೀವು ಮಸಲ್ ಮಾಸ್ನ ಕಮ್ಮಿ ಮಾಡಿದ್ರೆ ಜಾಯಿಂಟ್ ಪೇನ್ ಕಮ್ಮಿ ಆಗಲ್ಲ. ಎಕ್ಸಾಕ್ಟ್ಲಿ. ಸೊ ಫ್ಯಾಟ್ ಕಾಂಪೊನೆಂಟ್ನ ನೀವು ಕಮ್ಮಿ ಮಾಡಬೇಕು ಅಂತಂದರೆ, ಈಗ ನೀ ಜಾಯಿಂಟ್ ಅಂತ ನಾವು ತೊಗೊಂಡ್ರೆ, ನಾವು ಎದ್ದು ನಿಂತಾಗ ಲಿಂಬ್ ಆಕ್ಸಿಸ್ ಅಂತ ಏನು ಹೇಳ್ತೀವಿ, ಅಂದರೆ ಹಿಪ್ ಜಾಯಿಂಟಿಂದ ಆ್ಯಂಕಲ್ವರೆಗೂ ಅದು ಲೋಡ್ ಹೇಗೆ ಹೋಗುತ್ತೆ, 70 to 80%, ಅಂದರೆ 70ರಿಂದ 80% ಇನ್ನರ್ ಪಾರ್ಟ್ ಆಫ್ ದ ನೀ ಆರ್ ಮೀಡಿಯಲ್ ಕಂಪಾರ್ಟ್ಮೆಂಟ್ ಆಫ್ ದ ನೀಯಲ್ಲಿ ಹೋಗುತ್ತೆ. ಆಯಿತಾ? ಸೊ ಅದಲ್ದೇ ನೀ ಕ್ಯಾಪಿಗೆ ನಾನು ಹೇಳ್ದಂಗೆ ಇಟ್ ಈಸ್ ಅ ಫ್ಯಾಕ್ಟರ್ ಆಫ್ 3 to 5. ಸೊ ನೀವೇನು ಲೋಡ್ ಕಮ್ಮಿ ಮಾಡ್ತೀರಾ, ಅಂದರೆ ಬಾಡಿ ವೇಟ್ ಹೇಗೆ ಕಮ್ಮಿ ಆಗ್ತಾ ಬರುತ್ತೆ ಅಷ್ಟು ಕಾರ್ಟಿಲೇಜ್ ಮೇಲೆ ಕಂಪ್ರೆಷನ್ ಆಗೋದು ಕಮ್ಮಿ ಆಗ್ತಾ ಬರುತ್ತೆ. ಪ್ಲಸ್ ದ ಅಮೌಂಟ್ ಆಫ್ ವರ್ಕ್ ದ ಮಸಲ್ ಹ್ಯಾಸ್ ಟು ಡೂ ಟು ಮೊಬಿಲೈಸ್ ಯು, ಅಂದರೆ ನಿಮ್ಮನ್ನ ಕೂಡಿಸಿ ಏಳಿಸ್ಬೇಕು ಅಂತಂದರೆ ಯುವರ್ ಕ್ವಾಡ್ರಿಸೆಪ್ಸ್ ಮಸಲ್, ಯುವರ್ ಎಕ್ಸ್ಟೆನ್ಸರ್ ಚೈನ್ ಹ್ಯಾಸ್ ಟು ವರ್ಕ್. ಅದ್ರ ಮೇಲೆ ವರ್ಕ್ ಲೋಡ್ ಕಮ್ಮಿ ಆಗುತ್ತೆ. ವರ್ಕ್ ಲೋಡ್ ಕಮ್ಮಿ ಆಗ್ತಾ ಬಂದಂಗೆ ಮಸಲಿಂದ ಬರೋ ನೋವೇನಿದೆ ಅದು ಕಮ್ಮಿ ಆಗ್ತಾ ಬರುತ್ತೆ. ನೋಡಿ, ನಮ್ಮ ಬ್ರೈನ್ ಅನ್ನೋದೇನಿದೆ, ಇಟ್ ವಿಲ್ ಪರ್ಸ್ಯೂ ಬ್ರೈನ್ ಆ್ಯಂಡ್ ಪೇನ್ ಆರ್ ವೆರಿ ಮಚ್ ಕೋರಿಲೇಟೆಡ್. ಓಕೆ. ಸೊ ಬ್ರೈನ್ಗೆ ಪೇನ್ ಈ ಜಾಗದಿಂದ ಬರ್ತಿದೆ ಅಂತ ಗೊತ್ತಾಗುತ್ತೆ. ಆದರೆ ಎಷ್ಟೋ ಸತಿ ನಾವು ಜಾಯಿಂಟ್ ಪೇನ್ ಅನ್ನೋದೇನಿದೆ ಅದು ಜಾಯಿಂಟ್ ಒಳಗಡೆಯಿಂದ ಬರ್ತಿದ್ಯಾ, ಜಾಯಿಂಟ್ ಹೊರಗಡೆಯಿಂದ ಬರ್ತಿದ್ಯಾ, ಮಸಲಿಂದ ಬರ್ತಿದ್ಯಾ, ಕಾರ್ಟ್ಲೇಜ್ ಡ್ಯಾಮೇಜಿಂದ ಬರ್ತಿದ್ಯಾ, ಅದರ ಅರಿವಿರಲ್ಲ. ಸೊ ಇದನ್ನು ಅರಿವು ಮಾಡಿಕೊಂಡು ಸ್ಪೆಷಲಿಸ್ಟ್ ಹತ್ರ ನೀವು ಕನ್ಸಲ್ಟೇಷನ್ ಮಾಡಿದಾಗ ಅವ್ರು ಏನು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಯು ಕ್ಯಾನ್ ವರ್ಕ್ ಸ್ಪೆಸಿಫಿಕ್ಲಿ ಆನ್ ದ್ಯಾಟ್ ಪಾರ್ಟ್ ಆಫ್ ಬಾಡಿ. ಸೊ ವೇಟ್ ಲಾಸ್ ಅನ್ನೋದು ಇಟ್ ಈಸ್ ಅ ಗುಡ್ ಕಾನ್ಸೆಪ್ಟ್, ಬಟ್ ಸ್ಪೆಸಿಫಿಕ್ ವೇಟ್ ಲಾಸ್, ಪ್ರಿಸೈಸ್ ವೇಟ್ ಲಾಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ನಮ್ಮ ಫ್ಯಾಟನ್ನು ಕಡಿಮೆ ಮಾಡ್ಕೊಳ್ಳೋದು, ವೆಯ್ಟ್ ಲಾಸ್ ಅನ್ನೋದಕ್ಕಿಂತ ಫ್ಯಾಟ್ ಲಾಸ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಆ ಫ್ಯಾಟ್ ಲಾಸನ್ನು ಕರೆಕ್ಟಾದ ರೀತಿಯಲ್ಲಿ, ಅಂದರೆ ಒಂದು ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಳೋದು ಕೂಡ ಭಾಳ ಇಂಪಾರ್ಟೆಂಟ್. ಅದರ್ವೈಸ್ ಅದು ನಮ್ಮ ಮಸಲನ್ನು ಡ್ಯಾಮೇಜ್ ಮಾಡಿದ್ರೆ ಅಥವಾ ನಮ್ಮ ಬೋನ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂದರೆ ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ಟು ಸಮರೈಸ್, ವೇಟ್ ಲಾಸ್ ಇಸ್ ಗುಡ್, ಬಟ್ ವಾಟ್ ಪಾರ್ಟ್ ಆಫ್ ಅವರ್ ಬಾಡಿ ಈಸ್ ಸಪೋರ್ಟಿಂಗ್ ದಟ್ ವೇಟ್ ಲಾಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಮಸಲ್ ಲಾಸ್ ಆಗ್ತಾ ಇತ್ತು ಅಂತಂದರೆ ನಿಮ್ಮ ಜಾಯಿಂಟ್ ಪೇನ್ ಕಮ್ಮಿ ಆಗೋ ಸಾಧ್ಯತೆಗಳು ತುಂಬ ಕಮ್ಮಿ ಇರುತ್ತೆ. ಫ್ಯಾಟ್ ಲಾಸ್ ಆಗ್ತಾ ಇತ್ತು ಅಂತಂದರೆ, ಅದ್ರ ಜೊತೆಗೆ ಮಸಲ್ ಬಿಲ್ಡಿಂಗ್ ಆಗ್ತಾ ಇತ್ತು ಅಂತಂದರೆ ಜಾಯಿಂಟ್ ಪೇನ್, ದೇರ್ ಇಸ್ ಅ ಗುಡ್ ಚಾನ್ಸ್ ಯು ವಿಲ್ ಬಿ ಓವರ್ ಕಮಿಂಗ್ ಯುವರ್ ಜಾಯಿಂಟ್ ಪೇನ್ಸ್. ಓಕೆ. ಅಂದರೆ ಫ್ಯಾಟ್ ಲಾಸ್ ಮಾಡಿಕೊಂಡು ಮಸಲ್ ಬಿಲ್ಡ್ ಮಾಡೋದ್ರಿಂದ ನಾವು ಜಾಯಿಂಟ್ ಪೈನನ್ನು ಕಮ್ಮಿ ಮಾಡ್ಕೊಬಹುದು. ಅದರ ಬದಲಿಗೆ ನಾವೇನಾದರೂ ಮಸಲ್ ಲಾಸ್ ಮಾಡಿಕೊಂಡು ಫ್ಯಾಟ್ ಹಾಗೆ ಇಟ್ಕೊಂಡು ನಾನು ಸಣ್ಣ ಆಗಿದ್ದೀನಿ, ನನ್ನ ತೂಕ ಕಮ್ಮಿ ಆಗಿದೆ ಅಂತಂದರೆ ಅದು ನಿಮ್ಮ ಜಾಯಿಂಟಿಗೆ ಯಾವುದೇ ಥರದ ಉಪಯೋಗ ಮಾಡೋದಿಲ್ಲ ಅನ್ನೋದು ನಿಮ್ಮ ಮಾತಿನ ಅರ್ಥ. ಆ್ಯಂಟಿ ಇನ್ಫ್ಲಮೇಟ್ರಿ ಡಯಟ್ ಅನ್ನೋದು ಡಾಕ್ಟ್ರೆ ಇತ್ತೀಚೆಗೆ ಬಹಳ ಎಲ್ಲರೂ ಮಾತಾಡುವಂಥ ಡಯಟು. ಈ ಸೆಲೆಬ್ರಿಟೀಸ್ಗಳೆಲ್ಲ ನನಗೆ ಆ್ಯಂಟಿ ಇನ್ಫ್ಲಮೇಟ್ರಿ ಡಯಟ್ ಕೊಟ್ಟಮೇಲೆ ನಾನು ಸಣ್ಣ ಆದೆ, ನನಗೆ ಹಂಗಾಯಿತು ಹಿಂಗಾಯಿತು ಅನ್ನೋದನ್ನು ತುಂಬ ಹೈಪ್ ಮಾಡಿ ಈಗ ಆ್ಯಂಟಿ ಇನ್ಫ್ಲಮೇಟ್ರಿ ಡಯಟ್ ಬಗ್ಗೆ ತುಂಬ ಮಾತಾಡೋ ಹಾಗೆ ಮಾಡಿದ್ದಾರೆ. ಆ್ಯಸ್ ಅ ಡಯಟಿಷಿಯನ್ ನನಗೆ ಕರೆಕ್ಟಾಗಿ ಗೊತ್ತಿದೆ ಆ್ಯಂಟಿ ಇನ್ಫ್ಲಮೇಟ್ರಿ ಡಯಟ್ ಅಂದರೆ ಏನು, ಇನ್ಫ್ಲಮೇಷನ್ ಅಂದರೆ ಏನು, ಇನ್ಫ್ಲಮೇಷನ್ ಯಾರಿಗಿರುತ್ತೆ, ಹೇಗಿರುತ್ತೆ, ಯಾಕಿರುತ್ತೆ, ಇವೆಲ್ಲ ನಾನು ಭಾಳ ವಿಸ್ತಾರವಾಗಿ ಎಕ್ಸ್ಪ್ಲೈನ್ ಮಾಡಬಲ್ಲೆ. ಆದರೆ ನನಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಇನ್ಫ್ಲಮೇಷನ್ ಅನ್ನೋದು ಈ ಜಾಯಿಂಟ್ಗೆ ಅಥವಾ ನೀ ಪೇಯ್ನ್ಗೆ ಅಥವಾ ಬಾಡಿ ಪೇಯ್ನ್ಗೆ ಅಥವಾ ಓವರ್ ಆಲ್ ನಮ್ಮ ಎಲ್ಲ ಪೇಯ್ನ್ಗೆ ಮಸ್ಕ್ಯುಲೋ ಆರ್ಥೋ ರಿಲೇಟೆಡ್ ಇಶ್ಯೂಸ್ಗೆ ಹೇಗೆ ಕನೆಕ್ಟ್ ಆಗುತ್ತೆ ಮತ್ತು ಇನ್ಫ್ಲಮೇಷನ್ ಎಷ್ಟು ಎಫೆಕ್ಟ್ ಮಾಡುತ್ತೆ? ತುಂಬ ಒಳ್ಳೆ ಪ್ರಶ್ನೆ. ಯಾಕಂದರೆ ನೀವು ಹೇಳ್ದಂಗೆ ಇದಕ್ಕೆ ಇನ್ಫ್ಲಮೇಷನ್ ಅನ್ನೋದು ಏನಿದೆ ಅದು ಅರ್ಥ ಆಯಿತು ಅಂತಂದರೆ ಇನ್ಫ್ಲಮೇಷನ್ ಬಗ್ಗೆ ಇರೋ ಭಯ ಹೋಗುತ್ತೆ. ಸಿ, ಇನ್ಫ್ಲಮೇಷನ್ ಜನರಲಿ ಈಸ್ ಅ ಪಾರ್ಟ್ ಆಫ್ ಆರ್ ಬಯೋಲಾಜಿಕಲ್ ರೆಸ್ಪಾನ್ಸ್. Exactly. And also, whichever way you look at it, inflammation is also considered the first step of healing. Exactly. So it is a positive thing. ಆದರೆ ಅದು ಸಮಯಬದ್ಧವಾಗಿರಬೇಕು.
ಅಂದರೆ ದೇರ್ ಹ್ಯಾಸ್ ಟು ಬಿ ಅ ಡೆಫಿನೆಟ್ ಟೈಮ್ ಫ್ರೇಮ್ ಇನ್ ವಿಚ್ ಇನ್ಫ್ಲಮೇಷನ್ ಮೂವ್ಸ್ ಆನ್ ಟು ದ ನೆಕ್ಸ್ಟ್ ಫೇಸ್ ವಿಚ್ ವಿಲ್ ಇನ್ವಾಲ್ವ್ ರಿಪೇರ್ ಆ್ಯಂಡ್ ಫೈನಲಿ ರೀಜನ್ರೇಷನ್ ಅಂತ ಹೇಳ್ತೀವಿ. ಬಟ್ ಅದು ಯಾವಾಗ ಇನ್ಫ್ಲಮೇಷನ್ ಅನ್ನೋದು ಪರ್ಪೆಚುಲಿ ಇಟ್ ಈಸ್ ಸ್ಟಕ್ ಇನ್ ದಟ್ ಇನ್ಫ್ಲಮೇಟರಿ ಸೈಕಲ್, ಆವಾಗ ಬಾಡಿಗೆ ಡ್ಯಾಮೇಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಆಸ್ ಯು ನೋ ದೆರ್ ಆರ್ ಲಾಟ್ ಆಫ್ ಎನ್ಸೈಮ್ಸ್ ವಿಚ್ ಸ್ಟಾರ್ಟ್ ಟು ಗೋ ರ್ಯಾಂಡಮ್, ಆ್ಯಂಡ್ ಅದು ಏನು ಮಾಡಬೇಕು ಅನ್ನೋದಕ್ಕೆ ಅರ್ಥ ಆಗಲ್ಲ, ಅದು ಎಲ್ಲ ಕಡೆ ಗುದ್ಕೊಂಡು ಹೋಗ್ತಾ ಇರುತ್ತೆ. ಸೊ ಡ್ಯಾಮೇಜ್ ಆಗೋ ಸಾಮಾನ್ಯ. ಸೊ ಈಗ ಆ್ಯಂಟಿ ಇನ್ಫ್ಲಮೇಟ್ರಿ ಡಯಟಿಂದ ನನ್ನ ದೇಹಕ್ಕೆ ಒಳ್ಳೆಯದಾಗುತ್ತಾ ಅಂತಂದರೆ ಸಿಂಪಲ್ ಆನ್ಸರ್ ವುಡ್ ಬಿ ಎಸ್. ಆದರೆ ಜಾಯಿಂಟಲ್ಲಿ ಬರೋ ಇನ್ಫ್ಲಮೇಷನ್ ಯಾವ ಕಾರಣದಿಂದ ಬರ್ತಾ ಇದೆ ಅಥವಾ ಬಾಡಿಯಲ್ಲಿರೋ ಇನ್ಫ್ಲಮೇಷನ್ ಯಾವ ಕಾರಣದಿಂದ ಆಗ್ತಾ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಈಗ ಬಾಡಿಯಲ್ಲಿ ಇನ್ಫ್ಲಮೇಷನ್ ಆಗ್ತಾ ಇರೋದು ಅದು ಜಾಯಿಂಟ್ ಪೇನ್ ಮೂಲಕ ನಮ್ಗೆ ಕಾಣಿಸ್ಕೊತಾ ಇದೆ ಅಂತಂದರೆ ಜಾಯಿಂಟ್ ಈಸ್ ಮೆಂಟ್ ಟು ಮೂವ್ಮೆಂಟ್ ಲೀಡ್ಸ್ ಟು ವೇರ್ ಆ್ಯಂಡ್ ಟೇರ್ ಅಂತ ನಾವು ಹೇಳ್ತೀವಿ. ಸೊ ಆ ಥರ ಆದಾಗ ಸರ್ಟನ್ ಡೆಬ್ರೀಸ್ ಆರ್ ಫಾರ್ಮ್ಡ್, ಸರ್ಟನ್ ಬೈ ಪ್ರಾಡಕ್ಟ್ಸ್ ಆರ್ ಫಾರ್ಮ್ಡ್ ವಿದಿನ್ ದ ಜಾಯಿಂಟ್. ಅದು ಕ್ಲಿಯರ್ ಆಗಬೇಕು. ಅದು ಕ್ಲಿಯರ್ ಆಗಲಿಲ್ಲ ಅಂತಂದರೆ ಬಾಡಿ ವಿಲ್ ಸ್ಟಾರ್ಟ್ ಟು ಇನಿಷಿಯೇಟ್ ಅ ರೆಸ್ಪಾನ್ಸ್ ಫಾರ್ ದ್ಯಾಟ್, ಆ್ಯಂಡ್ ದ್ಯಾಟ್ ಮ್ಯಾನಿಫೆಸ್ಟ್ಸ್ ಆ್ಯಸ್ ಇನ್ಫ್ಲಮೇಷನ್. ಸೊ ಅವಾಗ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಮೋಸ್ಟ್ ರೀಸೆಂಟ್ಲಿ ಸಮ್ ಆಫ್ ದ ಎವಿಡೆನ್ಸ್ ವಾಟ್ ಸಜೆಸ್ಟ್ ಈಸ್ ಜಾಯಿಂಟ್ ಪೇನ್ಗೂ ನಾವು ತಿನ್ನೋ ಆಹಾರಕ್ಕೂ ಸಂಬಂಧ ಇದೆ. ಬಟ್ ಆ ಸಂಬಂಧಕ್ಕೆ ಒಂದು ಹೊಸ ಟರ್ಮಿನಾಲಜಿ ಬಂದಿದೆ. ಅದೇನಪ್ಪ ಅಂತಂದರೆ ಗಟ್ ಜಾಯಿಂಟ್ ಆಕ್ಸೆಸ್ ಅಂತ ಹೇಳ್ತಾರೆ. ಸೊ ನಮಗೆಲ್ಲ ಗೊತ್ತು, ಯು ಬಿಕಮ್ ವಾಟ್ ಯು ಈಟ್. ನಾವು ಇವತ್ತೇನು ಊಟ ಮಾಡ್ತೀವಿ ಅದು ನಮ್ಮ ದೇಹದಲ್ಲಿ ನಾಳೆ ಸಮ್ಮಿಳಿತವಾಗುತ್ತೆ. ಆದರೆ ಗಟ್ಟಲ್ಲಿರೋ ಕೆಲವೊಂದು ಬ್ಯಾಕ್ಟೀರಿಯಾಗಳೇನಿರುತ್ತೆ ಅದರ ಪ್ರಭಾವ ನಮ್ಮ ಜಾಯಿಂಟ್ ಮೇಲೆ ಏನಾಗುತ್ತೆ ಅದರ ಬಗ್ಗೆ ನಮಗೆ ಈಗ ತುಂಬ ಅರಿವು ಬರ್ತಾ ಇದೆ. ಸೊ ಇನ್ಫ್ಲಮೇಷನ್ ಕ್ಯಾನ್ ಬಿ ಕಮಿಂಗ್ ಫ್ರಮ್ ದ ಗಟ್ ಇಟ್ ಸೆಲ್ಫ್ ವಿಚ್ ಕ್ಯಾನ್ ರಿಫ್ಲೆಕ್ಟ್ ಇನ್ ಅದರ್ ಪಾರ್ಟ್ಸ್ ಆಫ್ ದ ಬಾಡಿ. ಸ್ಪೆಸಿಫಿಕ್ಲಿ ರಿಲೇಟೆಡ್ ಟು ಮಸ್ಕ್ಯುಲೋಸ್ಕೆಲಿಟಲ್ ಹೆಲ್ತ್, ಜಾಯಿಂಟಲ್ಲಿ ಬರೋ ಇನ್ಫ್ಲಮೇಷನ್ನು ಕ್ಯಾನ್ ಬಿ ರಿಲೇಟೆಡ್ ಟು ಯುವರ್ ಗಟ್ ಪ್ರಾಬ್ಲಮ್ಸ್, ಎಸ್ಪೆಷಲಿ ಗಟ್ ಮೈಕ್ರೋಬಯೋಮ್ ಅಂತ ಗೊತ್ತಾಗಿದೆ. ಸೊ ಆ ಸಂಬಂಧದಲ್ಲಿ ನಾವು ನಮ್ಮ ಗಟ್ ಅಥವಾ ಗಟ್ ಮೈಕ್ರೋಬಯೋಮ್ ಅಂತ ಏನು ಹೇಳ್ತೀವಿ, ಅಂದರೆ ಗಟ್ಟಲ್ಲಿರೋ ಬ್ಯಾಕ್ಟೀರಿಯಾಗಳೇನಿದೆ ಅದಕ್ಕೆ ಸಂಬಂಧಪಟ್ಟವಾಗಿ ಸರಿಯಾದ ಆಹಾರ ನಾವು ಏನು ತಗೊಂತೀವಿ ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅದು ನೀವು ಆ್ಯಸ್ ಅ ಡಯಟಿಷಿಯನ್, ಆ್ಯಸ್ ಅ ನ್ಯೂಟ್ರಿಷನಿಸ್ಟ್ ಎಲ್ಲರಿಗೂ ಅವೇರ್ನೆಸ್ ಕೊಡ್ತಾ ಇರ್ತೀರಾ. ಆ್ಯಂಡ್ ಸ್ಪೆಷಲಿಸ್ಟ್ ಕನ್ಸಲ್ಟೇಷನಲ್ಲೂ ಅದ್ರ ಬಗ್ಗೆ ಮಾತಾಡಬೇಕಾಗುತ್ತೆ, ಅದ್ರ ಬಗ್ಗೆ ಅವೇರ್ನೆಸ್ ಕೊಡಲೇಬೇಕಾಗುತ್ತೆ. ಇದೇ ವಿಚಾರವಾಗಿ ನಾನು ಹೇಳಬೇಕು ಅಂದರೆ ನನ್ನ ಬಹುತೇಕ ಪೇಷಂಟು ಬರೋರೆಲ್ಲರೂ ಹೆಚ್ಚಿನವರು ಗಟ್ ಇನ್ಫ್ಲಮೇಷನ್ ಇರುವಂಥವ್ರೆ. ಅಂದರೆ ಗಟ್ ಇಶ್ಯೂಸ್ ಇಟ್ಕೊಂಡು ಬರ್ತಾರೆ. ಗಟ್ ಇನ್ಫ್ಲಮೇಷನ್ ಅನ್ನೋದು ಅವರಿಗೆ ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ನಾನು ಕನ್ಸಲ್ಟೇಷನ್ ತೊಗೊಳ್ಳುವಾಗಲೂ ಮುಖ್ಯವಾಗಿ ಕೇಳ್ತೀನಿ, ನಿಮಗೆ ಎಲ್ಲೆಲ್ಲಿ ಪೇಯ್ನ್ ಇದೆ, ಏನೇನು ಪೇಯ್ನ್ ಬರ್ತಿದೆ, ಅಥವಾ ಯಾವ ಥರದ ರೂಪದಲ್ಲಿ ನಿಮ್ಗೆ ಕಾಣಿಸ್ಕೊಂಡು. ನನಗೆ ಅವ್ರಿಗೆ ಅದು ಇನ್ಫ್ಲಮೇಷನ್ ಅಂತ ಗೊತ್ತಿರೋದಿಲ್ಲ, ಬಟ್ ನನಗೆ ಅವರು ಹೇಳುವಾಗ ಅರ್ಥ ಆಗ್ತಾ ಹೋಗುತ್ತೆ ಇವ್ರಿಗೆ ಏನೇನಿದೆ ಅಂತ. ಸೊ ಈ ರೀತಿ ಬರುವವರಲ್ಲಿ ಅನೇಕರಿಗೆ ಸ್ಪಾಂಡಿಲೈಟಿಸ್ ಇಶ್ಯೂಸ್ ಇರ್ಬೋದು, ಅಥವಾ ನೀ ಪೇಯ್ನ್ ಇರಬಹುದು, ಅಥವಾ ಕಾಫ್ ಮಸಲ್ ಪೇಯ್ನ್ ಇರಬಹುದು, ಅಥವಾ ಆ್ಯಂಕಲ್ ಪೇಯ್ನು, ಈ ಥರದ ಅನೇಕ ಸಮಸ್ಯೆಗಳು. ಮತ್ತು ಒಂದಿಷ್ಟು ಜನ ನಾನು ಮ್ಯಾರಥಾನ್ ರನ್ನರು, ನನಗೆ ಓಡೋಕ್ಕೆ ಆಗ್ತಿಲ್ಲ ಇತ್ತೀಚೆಗೆ, ನನಗೆ ಇದು ಭಾಳ ಸಮಸ್ಯೆ ಆಗ್ತಿದೆ. ಆಮೇಲೆ ಇನ್ನು ಕೆಲವರು ನನಗೆ ನಿದ್ದೆನೇ ಆಗ್ತಾ ಇಲ್ಲ, ನಿದ್ದೆ ಬರೋದೇ ಇಲ್ಲ ರಾತ್ರಿ, ಬೆಳಿಗ್ಗೆ ಎದ್ದಾಗ ನನಗೆ ಆ ಎನರ್ಜಿನೇ ಇರೋದಿಲ್ಲ, ನಾನು ಐ ಆಮ್ ಆಲ್ಮೋಸ್ಟ್ ಲೈಕ್ ಅ ಸೆಡೆಂಟ್ರಿ ಆಗಿ ಹೋಗಿದ್ದೀನಿ ಈಗ ಅನ್ನೋವಂಥದ್ದು. ಈ ರೀತಿ ಅನೇಕ ಸಮಸ್ಯೆಗಳು ಗಟ್ಟಿಂದನೇ ಶುರುವಾಗಿರುತ್ತೆ. ಈ ಗಟ್ಟನ್ನು ಅವರಿಗೆ ಹೇಗೆ ಅಡ್ರೆಸ್ ಮಾಡೋದು ಗೊತ್ತಿರೋದಿಲ್ಲ, ಅಥವಾ ಅವರಿಗೆ ಅದರಿಂದ ಬಂದಿರೋದು ಅನ್ನೋದು ಗೊತ್ತಿರೋದಿಲ್ಲ. ಈ ರೀತಿಯಿಂದ ಕ್ರಿಯೇಟ್ ಆಗಿರುವಂಥ ಇನ್ಫ್ಲಮೇಷನ್ ಏನಿದೆ ಅದು ಅವರ ಜಾಯಿಂಟ್ಸಲ್ಲಿ, ಅವರ ಮಸಲಲ್ಲಿ, ಆಮೇಲೆ ಅವರ ಮೂಮೆಂಟಲ್ಲಿ ಎಲ್ಲದರಲ್ಲೂ ಎಫೆಕ್ಟ್ ಮಾಡ್ತಾ ಹೋಗ್ತಿರುತ್ತೆ. ಆ್ಯಸ್ ಯು ಸೆಡ್, ಗಟ್ ಮತ್ತು ಜಾಯಿಂಟ್ ಕನೆಕ್ಷನ್ ಅಥವಾ ಗಟ್ ಮತ್ತು ಮಸ್ಕ್ಯುಲೋಸ್ಕೆಲಿಟಲ್ ಕನೆಕ್ಷನ್ ಏನಿದೆ ಇದು ಬಹಳ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಮತ್ತು ಗಟ್ಟನ್ನು ಚೆನ್ನಾಗಿಟ್ಕೊಂಡ್ರೆ, ಗಟ್ ಮೈಕ್ರೋಬ್ಸ್ನ ಚೆನ್ನಾಗಿಟ್ಕೊಂಡ್ರೆ ಮತ್ತು ಅದರ ಡೈವರ್ಸಿಟಿ ಚೆನ್ನಾಗಿದ್ದರೆ ಆಗ ಬಹುತೇಕರಿಗೆ ಈ ಥರದ ಪೇಯ್ನ್ಗಳು ಕಾಣಿಸ್ಕೊಳ್ಳೋದಿಲ್ಲ ಅನ್ನೋದನ್ನು ನಾವು ಹೇಳ್ಬೋದೇನೋ. ಡೆಫಿನೆಟ್ಲಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಾಗಿ ಇನ್ನೊಂದು ಮಾತು ನಾನು ಹೇಳ್ತೀನಿ. ನಾವು ನಮ್ಮ ಹಾಸ್ಪಿಟ್ಲಲ್ಲಿ ಮಾಡಿರೋ ರಿಸರ್ಚಲ್ಲಿ ಯಾರಿಗೆ ಕ್ರಾನಿಕ್ ಮಸ್ಕ್ಯುಲೋಸ್ಕೆಲಿಟಲ್ ಪೇಯ್ನ್ ಅಂದರೆ 6 ತಿಂಗಳಕ್ಕಿಂತ ಜಾಸ್ತಿ ಮೈಕೈ ನೋವು ಅಂತ ಏನು ಕಾಣಿಸ್ಕೊಳ್ಳುತ್ತೆ, ಅಂಥ ಪೇಷಂಟ್ಸ್ಗೆ ಗಟ್ ಫಂಕ್ಷನ್ ಟೆಸ್ಟ್ ಅಂತ ಏನು ಮಾಡಿದಾಗ ಅವರ ಗಟ್ಟಲ್ಲಿರೋ ಏನೇನು ಬ್ಯಾಕ್ಟೀರಿಯಾಗಳಿದೆ ಅದನ್ನು ನಾವು ಅರ್ಥ ಮಾಡ್ಕೋಬೋದು. ಇಟ್ ಈಸ್ ಅ ಸಿಂಪಲ್ ಟೆಸ್ಟ್, ನಿಮಗೂ ಗೊತ್ತಿದೆ, ಎಲ್ಲರೂ ಮಾಡ್ತಾರೆ ಅಂತ. ಬಟ್ ಅದು ಮಾಡಿದಾಗ ಸರ್ಟನ್ ಸ್ಪೆಸಿಫಿಕ್ ಪ್ಯಾಟರ್ನ್ಸ್ ಕಾಣಿಸ್ತಾ ಇದೆ. ಅಂದರೆ ಇದಕ್ಕೆ ಇಟ್ ಈಸ್ ನೋ ಲಾಂಗರ್ ಅ ಸೈನ್ಸ್ ಫಿಕ್ಷನ್, ಇಟ್ ಈಸ್ ಅನ್ ಅಬ್ಸಲ್ಯೂಟ್ ಸೈನ್ಸ್ ವೇರ್ ಗಟ್ ಆ್ಯಂಡ್ ಜಾಯಿಂಟ್ ಆರ್ ಕನೆಕ್ಟೆಡ್.
ಸೊ ನಿಮಗೆ ಸುಮಾರು ದಿವಸದಿಂದ ಮೈಕೈ ನೋವು ಇತ್ತು, ಜಾಯಿಂಟ್ ಪ್ರಾಬ್ಲಮ್ ಇತ್ತು ಅಂತಂದರೆ ನೀವು ಆವಾಗ ನಿಮ್ಮ ಡಯಟಿಷನ್ನ ಅಥವಾ ನ್ಯೂಟ್ರಿಷನ್ಸ್ನ ನೋಡಿಬಿಟ್ಟು ಅದು ಗಟ್ ಪ್ರಾಬ್ಲಮ್ಸ್ ಇದೆಯಾ ಇಲ್ಲೋ ಅರ್ಥ ಮಾಡಿಕೊಂಡು ಅದನ್ನು ಫಿಕ್ಸ್ ಮಾಡಿದ್ರೆ ಇದು ಸುಮಾರು ಪ್ರಾಬ್ಲಮ್ಸು ನಾನೇನು ಮೆಟಬಾಲಿಸಮ್ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಅಳವಡಿಸುತ್ತೆ ಆ್ಯಂಡ್ ಯು ವಿಲ್ ಬಿ ಏಬಲ್ ಟು ಆಪ್ಟಿಮೈಸ್ ಇಟ್ ಎಕ್ಸಾಕ್ಟ್ಲಿ. ಅಂದರೆ ನಾವು ಇನ್ಫ್ಲಮೇಷನನ್ನು ರೆಡ್ಯೂಸ್ ಮಾಡ್ಕೊತಾ ಹೋದರೆ ನಮ್ಮ ಆ್ಯಸ್ ಯು ಮೆನ್ಷನ್ಡ್ ಗಟ್ ಮೈಕ್ರೋಬ್ಸ್ ಆಕ್ಸಸ್ ಏನಿದೆ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಅದನ್ನು ಅಡ್ರೆಸ್ ಮಾಡಿದ್ರೆ ಆ ಮೂಲಕ ಇನ್ಫ್ಲಮೇಷನನ್ನು ಕಮ್ಮಿ ಮಾಡಿಕೊಂಡ್ರೆ ಅದರಿಂದ ನಾವು ಜಾಯಿಂಟ್ ಪೇನನ್ನು ಅಥವಾ ಬೇರೆ ಬೇರೆ ರೂಪದ ದೇಹದ ನೋವುಗಳನ್ನು ದೂರ ಇಡಬಹುದು ಅಂತ ನೀವು ಹೇಳ್ತಿರೋದು. ಎಸ್ ಡಾಕ್ಟರ್, ಈಗ ಬಹುತೇಕರು ಹೇಳ್ತಾರೆ ನಾನು ಮನೆ ಫುಡ್ಡೇ ತಿಂತೀನಿ, ನಾನು ಚೆನ್ನಾಗೇ ಊಟ ಮಾಡ್ತೀನಿ, ನನಗೆ ಆ ಥರದ್ದೇನು ಇನ್ಫ್ಲಮೇಷನ್ ಆಗುವಂಥ ಆಹಾರ ನಾನೇನು ತಗೊಳ್ತಾ ಇಲ್ಲ, ಆದ್ರೂ ನನ್ನ ದೇಹದಲ್ಲಿ ಈ ಥರದ ಪೇನ್ಗಳು ಕಾಣಿಸ್ಕೊತಾ ಇದೆ, ಇನ್ಫ್ಲಮೇಷನ್ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಈಗ ನನಗೆ ಯಾಕೆ ಇದು ಬಂತು ಅಂತ ನಾವು ಓವರಾಲ್ ಡಯಟ್ ಹಿಸ್ಟ್ರಿ ತೊಗೊಂಡಾಗ ನನಗೆ ಬಹುತೇಕರು ಬೆಳಿಗ್ಗೆ ಟೀ ಜೊತೆಗೆ ಒಂದು ಬಿಸ್ಕೆಟ್ ತಿನ್ನೋದು, ಸಾಯಂಕಾಲ ಕಾಫಿ ಜೊತೆಗೆ ಒಂದಿಷ್ಟು ಸ್ನ್ಯಾಕ್ಸ್ ತಿನ್ನೋದು, ಸ್ವಲ್ಪ ಫ್ರೀ ಇದ್ದೀನಿ ಏನೋ ಕೆಲಸ ಮಾಡ್ತೀನಿ ಬೋರ್ ಆಯಿತು ಅಂದಾಗ ಒಂಚೂರು ಮಂಚಿಂಗೆ, ಜಾಸ್ತಿ ಏನಿಲ್ಲ ಸ್ವಲ್ಪ ಸ್ವಲ್ಪನೇ ಅಂತ ಇಷ್ಟಿಷ್ಟೇ ಬಾಯಿಗೆ ಹಾಕ್ಕೊಳ್ಳೋದು, ಅಥವಾ ಯಾವತ್ತೋ ಒಂದು ದಿವಸ ಮನೆಯಲ್ಲಿ ಕರೆದಿರೋ ತಿಂಡಿ ಮಾಡಿದ್ದಾರೆ ಅಂತ ಅದನ್ನು ಖಾಲಿ ಆಗೋ ತನಕ ತಿನ್ನೋದು, ಮತ್ತು ಎಲ್ಲೋ ಹೋಗಿ ಇವತ್ತು ನನಗೆ ಏನಾದ್ರು ತಿನ್ನಬೇಕು ಅನಿಸಿದೆ ಅಂತ ಅಂದ್ಬಿಟ್ಟು ಯಾವತ್ತೋ ಒಂದು ದಿವಸ ಮೇಡಮ್ ನಾನು ತಿಂಗ್ಳಿಗೆ 3 ಸತಿ ತಿಂದಿರೋದು, ಅದಕ್ಕಿಂತ ಜಾಸ್ತಿ ಏನು ತಿಂದಿಲ್ಲ ಅಂತಾರೆ ಹೊರಗಿನ ಫುಡ್ಡನ್ನು. ಆದರೆ ಆ 3 ಸತಿನ ಅವರು ಯೋಚನೆ ಮಾಡಿ ಹೋಗಿ ಹುಡುಕಿ ತಿಂದ್ಕೊಂಡು ಬಂದಿರ್ತಾರೆ. ಈ ಥರದ ಆಹಾರ ಪದ್ಧತಿ, ಅದರಲ್ಲೂ ಅಲ್ಟ್ರಾ ಪ್ರೋಸೆಸ್ಡ್ ಆಹಾರಗಳು ಏನಿದೆ, ಇಂಥ ಆಹಾರಗಳು ಈ ಇನ್ಫ್ಲಮೇಷನ್ಗೆ ಮತ್ತು ಜಾಯಿಂಟ್ಸ್ಗೆ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ? ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಅನ್ನೋದೇನಿದೆ ನೋಡಿ, ಇದು ಸಾಮಾನ್ಯವಾಗಿ ಫ್ಯಾಕ್ಟ್ರಿಯಲ್ಲಿ ಪ್ರೊಡ್ಯೂಸ್ ಆಗಿರುವಂಥ ಆಹಾರಗಳು. ಆ್ಯಂಡ್ ಇದರಲ್ಲಿ ದ ಮೇನ್ ಒಬ್ಜೆಕ್ಟಿವ್ ಈಸ್ ಟು ಟ್ರೈ ಆ್ಯಂಡ್ ಪ್ರೊಲಾಂಗ್ ದ ಶೆಲ್ಫ್ ಲೈಫ್ ಅಂತ ಏನು ಹೇಳ್ತೀವಿ, ಅದನ್ನು ಅಳವಡಿಸ್ಕೊಂಡು ಅದರ ತಕ್ಕಾಗಿ ಈ ಫುಡ್ಸ್ನ ಪ್ರಿಪೇರ್ ಮಾಡಿರ್ತಾರೆ. ಇದು ಯಾವುದೇ ಕ್ಯಾಟಗರಿ ಆದರೂ ಇರ್ಬೋದು. ಆದರೆ ವಾಟ್ ಹ್ಯಾಸ್ ದ ಸೈನ್ಸ್ ಟೋಲ್ಡ್ ಅಸ್, ಆ್ಯಂಡ್ ದಿಸ್ ಈಸ್ ಯೂನಿವರ್ಸಲ್, ದಟ್ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್ irrespective of where they are consumed, when they are consumed, how they are consumed, pattern is very important. ಎಪಿಸೋಡಿಕ್ ಇಂಟೇಕ್ ಅಂದರೆ ನೀವೆಲ್ಲೋ ಟ್ರಾವೆಲ್ ಮಾಡ್ತಿರ್ತೀರ, ಹೊಟ್ಟೆ ಹಸ್ತಿರುತ್ತೆ, ಬೇರೆ ಏನೂ ಸಿಗ್ತಾ ಇಲ್ಲ, ಏನೋ ಸಿಗುತ್ತೆ ತೊಗೊತೀರಾ, ಕನ್ಸ್ಯೂಮ್ ಮಾಡ್ತೀರಾ, ಅದನ್ನು ನಿಮ್ಮ ಬಾಡಿ ಮೇ ಬಿ ಇಟ್ ಕ್ಯಾನ್ ಹ್ಯಾಂಡಲ್. ಬಟ್ ಅದೇ ನಿಮ್ಮ ಡೈಲಿ ರೊಟೀನ್ ಆಯಿತು ಅಂತಂದರೆ, ಇಫ್ ಯು ಆರ್ ಕನ್ಸ್ಯೂಮಿಂಗ್ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್ ಆನ್ ಅ ರೆಗ್ಯುಲರ್ ಬೇಸಿಸ್, ಆವಾಗ ಬಾಡಿ ವಿಲ್ ನಾಟ್ ಬಿ ಇನ್ ಅ ಪೊಸಿಷನ್ ಟು ಆಕ್ಸೆಪ್ಟ್ ಇಟ್ ಬಿಕಾಸ್ ಇಟ್ ಕಾನ್ ನಾಟ್ ಪ್ರೊಸೆಸ್ ಇಟ್. ಇಟ್ ಈಸ್ ಅ ವೆರಿ ಎನರ್ಜಿ ಡೆಫಿಷಿಯೆಂಟ್ ಸಿಸ್ಟಮ್ ಆದಾಗ ಅಲ್ಲಿ ಇನ್ಫ್ಲಮೇಷನ್ ಆಗೋ ಸಾಧ್ಯತೆಗಳು ತುಂಬ ಜಾಸ್ತಿ ಆಗಿಬಿಡುತ್ತೆ. ಒಂದು ಸತಿ ಇನ್ಫ್ಲಮೇಷನ್ ಜಾಸ್ತಿ ಆಯಿತು ಅಂತಂದರೆ ಅದು ಯಾವ ಮಟ್ಟಕ್ಕೆ ಯಾವ ಜಾಯಿಂಟ್ ಎಫೆಕ್ಟ್ ಆಗುತ್ತೆ, ಯಾವ ಮಸಲ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಪ್ರೆಡಿಕ್ಟ್ ಮಾಡೋದು ತುಂಬ ಕಷ್ಟ. ಸೊ ವಾಟ್ ವಿ ಹ್ಯಾವ್ ಟು ಅಡ್ರೆಸ್ ಈಸ್ ಅಗೇನ್ ಇಟ್ ಬಿಕಮ್ಸ್ ಅ ಲೈಫ್ ಸ್ಟೈಲ್ ಚಾಯ್ಸ್ ದ್ಯಾನ್ ಅ ಸರ್ವೈವಲ್ ಇನ್ಸ್ಟಿಂಕ್ಟ್. ಎಕ್ಸಾಕ್ಟ್ಲಿ. ಸೊ ಮನೆಯಲ್ಲೇ ನೀವು ಮಾಡಿದ್ರೆ ಅಲ್ಟ್ರಾ ಪ್ರೊಸೆಸ್ ತಂದುಬಿಟ್ಟು ನೀವು ರೆಸ್ಟೋರೆಂಟಲ್ಲಾದರೂ ಅದನ್ನು ಪ್ರಿಪೇರ್ ಮಾಡ್ಬೋದು, ಮನೆಯಲ್ಲೂ ಕೂಡ ಪ್ರಿಪೇರ್ ಮಾಡ್ಬೋದು. ಬಟ್ ದ ಅಲ್ಟ್ರಾ ಪ್ರೊಸೆಸ್ ಫುಡ್ ಇಂಗ್ರೀಡಿಯೆಂಟ್ಸ್ ಸ್ಟಿಲ್ ರಿಮೇನ್ ಅಲ್ಟ್ರಾ ಪ್ರೊಸೆಸ್ಡ್. ಓಕೆ. ಸೊ ಈಗ ನಾವು ರೆಗ್ಯುಲರ್ ಬೇಸಿಸಲ್ಲಿ ಬೆಳಿಗ್ಗೆ ಒಂದು ಬಿಸ್ಕೆಟು ಅಂತ ಅಥವಾ ಕುಕೀಸ್ ಅಂತ ಹೇಳಿ ಅಥವಾ ಸಾಯಂಕಾಲ ಸ್ವಲ್ಪ ಸ್ನ್ಯಾಕ್ಸ್ ನಾನು ಒಂದು ಸ್ವಲ್ಪನೇ ತಿನ್ನೋದು ಸಂಜೆ ಹೊತ್ತಿಗೆ ಅಂದ್ಕೊಂಡು ನಾವು ಅದನ್ನು ಇಫ್ ಇಟ್ ಈಸ್ ಅ ರೆಗ್ಯುಲರ್ ರುಟೀನ್, ಅದು ಸರ್ಟನ್ ಅಮೌಂಟ್ ಆಫ್ ಬ್ಯಾಡ್ ಮೈಕ್ರೋಬ್ಸನ್ನು ನಮ್ಮ ಗಟ್ಟಲ್ಲಿ ಡೆವಲಪ್ ಮಾಡೋದಕ್ಕೆ ಇನ್ಸ್ಟಿಗೇಟ್ ಮಾಡುತ್ತೆ ಮತ್ತು ಆ ಮೂಲಕ ಬ್ಯಾಡ್ ಮೈಕ್ರೋಬ್ಸ್ನ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ. ಹೇಗೆ ನಮ್ಮ ಫುಡ್ಡಲ್ಲಿ ಡೈವರ್ಸಿಟೀಸ್ ಇಂಪಾರ್ಟೆಂಟ್, ನಾವು ಫುಡ್ಡನ್ನು ಬೇರೆ ಬೇರೆ ರೂಪದಲ್ಲಿ ತಿಂದು ಆ ಮೂಲಕ ನಮ್ಮ ಗಟ್ ಮೈಕ್ರೋಬ್ಸ್ನ ಚೆನ್ನಾಗಿಟ್ಕೋಬೇಕು ಅಂತೀವೋ, ಅದೇ ರೀತಿ ಇಂಥ ಆಹಾರಗಳನ್ನು ಅವಾಯ್ಡ್ ಮಾಡಿ ಬ್ಯಾಡ್ ಬ್ಯಾಕ್ಟೀರಿಯಾಗಳು ಬ್ಯಾಡ್ ಮೈಕ್ರೋಬ್ಸನ್ನು ಡೆವಲಪ್ ಆಗದೇ ಇರೋ ರೀತಿ ನೋಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಿದ್ದಾಗ ಮಾತ್ರ ನಮಗೆ ಈ ರೀತಿ ಇನ್ಫ್ಲಮೇಷನನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ನೀವು ಹೇಳ್ತೀರಿ. ಸೊ ಇಟ್ ಈಸ್ ನಾಟ್ ಜಸ್ಟ್ ಅ ಪ್ಯಾಟರ್ನ್, ಇಟ್ ಈಸ್ ನಾಟ್ ಜಸ್ಟ್ ಅ ಫುಡ್, ಇಟ್ ಈಸ್ ಅ ಪ್ಯಾಟರ್ನ್ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ನೀವು ಹೇಳ್ತೀರಿ. ಈಗ ಡಾಕ್ಟರ್, ನನಗೆ ಒಂದು 35 ವರ್ಷ ಆಗಿದೆ, ನನಗೆ ಆರ್ಥರೈಟಿಸ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರು, ನಂದು ವೇರ್ ಆ್ಯಂಡ್ ಟೇರ್ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ, ಅಥವಾ ನನ್ನ ಲೈಫ್ ಸ್ಟೈಲ್ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ. ನನಗಿಷ್ಟು ಚಿಕ್ಕ ವಯಸ್ಸಿಗೆ ಆರ್ಥರೈಟಿಸ್ ಹೇಗೆ ಬರೋದಕ್ಕೆ ಸಾಧ್ಯ, ಅಥವಾ ನಾನು
ಈಗಾಗಲೇ ನಾನು ಏಜಿಂಗ್ಗೆ ಕಾಲಿಟ್ಟಿದ್ದೀನ ಅನ್ನುವಂಥದ್ದು ಬಹುತೇಕರ ಪ್ರಶ್ನೆ ಇರುತ್ತೆ. ಐ ಥಿಂಕ್ ನಾನು ಮೊನ್ನೆ ನಿಮ್ಮ ಹತ್ರ ಒಂದು ಪೇಷಂಟನ್ನು ಕಳಿಸಿದ್ದೀನಿ. ಆ ಪೇಷಂಟ್ ಕೂಡ ನನಗೆ ಇದೇ ರೀತಿ ಬಹಳ ತಲೆ ತಿಂದು ಕೊನೆಗೆ ನಾನು ಹೇಳೋದೆಲ್ಲ ಹೇಳಿ ಮುಗಿಸಿ ನಿಮ್ಮ ಹತ್ರ ಕಳಿಸಿದ್ದೆ. ಸೊ ಈ ರೀತಿ ಸಮಸ್ಯೆನ ಇಟ್ಕೊಂಡು ಬರೋರಿಗೆ ನೀವೇನು ಹೇಳ್ತೀರಿ? ನೋಡಿ, ಆರ್ಥರೈಟಿಸ್ ಅನ್ನೋದು ಮೆಡಿಕಲ್ ಕಂಡೀಷನ್ ನಿಜ. ಬಟ್ ಆರ್ಥರೈಟಿಸ್ ಬಗ್ಗೆ ಭಯ ಪಟ್ಕೊಂಡು ಅಯ್ಯೋ ನನ್ನ ಜೀವನ ಇಷ್ಟೇನಾ ಅಂತ ಅನ್ನೋ ಭಾವನೆ ಬಂದರೆ ಅದು ತುಂಬ ತಪ್ಪು. ಯಾಕೆ ಅಂತಂದರೆ ಎಲ್ಲಿ ಬಾಡಿ ಈಸ್ ಮೆಂಟ್ ಟು ಮೂವ್ ಥ್ರೂ ಜಾಯಿಂಟ್ಸ್, ಮೂಮೆಂಟ್ ಆದಾಗ ವೇರ್ ಆ್ಯಂಡ್ ಟೇರ್ ಆಗೇ ಆಗುತ್ತೆ. ಅದು ಮೂಮೆಂಟ್ ಆಗೋ ಸರ್ಫೇಸಸ್ ಏನಿರುತ್ತೆ ಕಾಂಡ್ರಲ್ ಆರ್ ಕಾರ್ಟ್ಲೇಜ್ ಸರ್ಫೇಸಸ್ ಅಂತ ಹೇಳ್ತೀವಿ. ಸೊ ಕಾರ್ಟ್ಲೇಜ್ ಸರ್ಫೇಸಲ್ಲಿ ಸ್ವಲ್ಪ ಮಟ್ಟಕ್ಕೆ ವೇರ್ ಆ್ಯಂಡ್ ಟೇರ್ ಆಗೋದು ಸಾಮಾನ್ಯ. ಬಟ್ ಅದು ಯಾವ ರೇಟಲ್ಲಿ ಆಗುತ್ತೆ, ಅದು ಯಾವ ಕಂಡೀಷನ್ಗೆ ಪ್ರೋಗ್ರೆಸ್ ಆಗುತ್ತೆ ಅನ್ನೋದು ಇಟ್ ಈಸ್ ವೆರಿ ಮಚ್ ಅಂಡರ್ ಅವರ್ ಕಂಟ್ರೋಲ್. ಓಕೆ. ಸೊ ಸಾಮಾನ್ಯವಾಗಿ ಏನಾಗುತ್ತೆ, ಕಾರ್ಟ್ಲೇಜ್ ವೇರ್ ಆ್ಯಂಡ್ ಟೇರ್ ಆದ ತಕ್ಷಣ ಅದಕ್ಕೆ ಡಿಜೆನರೇಷನ್ ಅಂತ ಹೇಳ್ತೀವಿ. ಇಟ್ ಪ್ರೋಗ್ರೆಸಸ್ ಇನ್ ದ ಬ್ಯಾಕ್ಗ್ರೌಂಡ್ ಆಸ್ ವಿ ಆಲ್ ಗೋ ಥ್ರೂ ದ ಜರ್ನಿ ಆಫ್ ಲೈಫ್. ಬಟ್ ಅದು ಪ್ರೋಗ್ರೆಷನ್ ತುಂಬ ಸಿವಿಯರ್ ಆಗಿತ್ತು. ಅದರ ಜೊತೆಗೆ ನಾವು ಏನು ಇಲ್ಲಿವರೆಗೂ ಬೇರೆ ಫ್ಯಾಕ್ಟರ್ಸ್ ಅಂತ ಡಿಸ್ಕಸ್ ಮಾಡಿದ್ವಿ, ವೆದರ್ ಇಟ್ ಈಸ್ ದ ಫುಡ್ ಇಂಟೇಕ್ ಇರ್ಬೋದು, ಬ್ಯಾಡ್ ಮೂಮೆಂಟ್ಸ್ ಇರ್ಬೋದು, ಪಾಸ್ಚರ್ ಇರ್ಬೋದು, ಲ್ಯಾಕ್ ಆಫ್ ಸ್ಲೀಪ್ ಆ್ಯಂಡ್ ಸ್ಟ್ರೆಸ್ ಇರ್ಬೋದು, ಇವೆಲ್ಲ ಏನು ಮಾಡುತ್ತೆ, ದೇ ಆಕ್ಸಲರೇಟ್ ದಟ್ ಪ್ರೋಸೆಸ್ ಆಫ್ ವೇರ್ ಆ್ಯಂಡ್ ಟೇರ್. ಓಕೆ. ಸೊ ಅವಾಗ ಏನಾಗುತ್ತೆ, ಅದರಿಂದ ಬರ್ತಿರುವಂಥ ಸಿಂಪ್ಟಮ್ಸ್ ಅಂತ ಏನು ಹೇಳ್ತೀವಿ, ವಿಚ್ ಕುಡ್ ಬಿ ಪೇನ್, ವಿಚ್ ಕುಡ್ ಬಿ ಸ್ಟಿಫ್ನೆಸ್, ವಿಚ್ ಕುಡ್ ಬಿ ಲ್ಯಾಕ್ ಆಫ್ ಸ್ಟ್ರೆಂತ್ ಆ್ಯಂಡ್ ಓವರ್ ಆಲ್ ನಿಮ್ಮ ಮೊಬಿಲಿಟಿ ಅನ್ನೋದೇನಿರುತ್ತೆ, ಅಂದರೆ ನಾನು ಕೂತ್ಕೊಂಡು ಎದ್ದು ಅಡ್ಡಾಡ್ಬೋದು, ನನಗೆ ಬರೋ ಇಂಡಿಪೆಂಡೆನ್ಸ್ ಅನ್ನೋ ಕಾನ್ಫಿಡೆನ್ಸ್ ಏನಿರುತ್ತೆ, ಆ ಕಾನ್ಫಿಡೆನ್ಸ್ ಕೂಡ ಅಫೆಕ್ಟ್ ಆಗೋ ಚಾನ್ಸಸ್ಸು ಸಿಚುವೇಶನ್ಸು ಬರುತ್ತೆ. ಓಕೆ. ಸೊ ಅದಕ್ಕೆ ಆರ್ಥರೈಟಿಸ್ ಬಗ್ಗೆ ಭಯ ಬಿಟ್ಬಿಟ್ಟು ಅದು ಏನು ಅರ್ಥ ಮಾಡಿಕೊಂಡು ಅದನ್ನು ನಾನು ಹೇಗೆ ಸರಿಪಡಿಸ್ಬೇಕು ಅಂತ ನೀವು ತಿಳ್ಕೊಂಡ್ರೆ ಇಟ್ ಈಸ್ ವೆರಿ ಈಸಿಲಿ ಫಿಕ್ಸಬಲ್ ಕಂಡೀಷನ್. I don't even call it as a problem. It is a condition. It can be easily fixed. Yes. Okay. So osteoporosis ಇದೆ, ಆರ್ಥರೈಟಿಸ್ ಇದೆ, ರುಮಟೈಡ್ ಆರ್ಥರೈಟಿಸ್ ಇದೆ. ಇದು ಮೂರು ಡಿಫ್ರೆಂಟ್ ಕಂಡೀಷನ್ನು ಡಿಫ್ರೆಂಟ್ ರೀಸನ್ಗೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈ ಮೂರು ಕಂಡೀಷನಲ್ಲಿ ಜನಕ್ಕೆ ಇದು ನನಗೆ ಪರ್ಸ್ನಲಿ ರುಮಟೈಡ್ ಆರ್ಥರೈಟಿಸ್ ಪೇಷಂಟ್ 22ರಲ್ಲಿ ರುಮಟೈಡ್ ಆರ್ಥರೈಟಿಸ್ ಅಟ್ಯಾಕ್ ಆಗಿರುವಂಥ ಪೇಷಂಟ್ ಕೂಡ ಇದ್ದಾರೆ, 50ಕ್ಕೆ ಬಂದಿರುವಂಥವರು ಇದ್ದಾರೆ. ಸೊ ಇದು ಒಂದು ಪ್ಯಾಟರ್ನ್. ಆದರೆ ಆರ್ಥರೈಟಿಸ್ ಅನ್ನೋ ಕಂಡೀಷನನ್ನು ಕೂಡ ಇದೇ ರೀತಿ ತೊಗೊಂಡು ಬಂದವರು ಇದ್ದಾರೆ. ನನಗೆ ಆರ್ಥರೈಟಿಸ್ ಆಗಿದೆ, ಈಗ ನಾನು ಐ ಹ್ಯಾವ್ ಟು ಕರೆಕ್ಟ್ ಮೈ ಲೈಫ್ ಸ್ಟೈಲ್, ಡಾಕ್ಟರ್ ನನಗೆ ಇದನ್ನೇ ಹೇಳಿದ್ದಾರೆ. ಯಾಕಂದರೆ ಇವೆಲ್ಲ ಸರ್ಜರಿನಲ್ಲಿ ಕರೆಕ್ಟ್ ಮಾಡುವಂಥ ವಿಚಾರ ಅಲ್ಲ ಅನ್ನೋದು ಅವ್ರಿಗೆ ಅದೊಂದಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಈಗ ಈ ವಿಚಾರಗಳನ್ನು ಹೇಳುವಾಗ ಯಾವ ಏಜಿಗೆ ಜನರಲಿ ಇದು ಬರ್ತಾ ಇತ್ತು ಮತ್ತು ಈಗ ಯಾಕೆ ಅದು ಅರ್ಲಿ ಬರ್ತಾ ಇದೆ, ತುಂಬ ಬೇಗ ಕಾಣಿಸ್ಕೊತಾ ಇದೆ, ಮತ್ತು ಏನೇನು ಚೇಂಜಸ್ ಅವ್ರು ಮಾಡ್ಕೊಳ್ಳೋದ್ರಿಂದ ಇದನ್ನು ಸರಿ ಮಾಡ್ಕೋಬೋದು ಅಂತ ಹೇಳ್ತೀರಿ? ಓಕೆ. ಸೊ ನಾವು ಲಾಸ್ಟ್ ಸೆಕ್ಷನಲ್ಲಿ ಮಾತಾಡ್ದಂಗೆ ಈಗ ಪ್ಯಾಟರ್ನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಬಯಾಲಜಿ ಆಲ್ವೇಸ್ ಫಾಲೋಸ್ ಪ್ಯಾಟರ್ನ್ಸ್. ಪ್ಯಾಟರ್ನ್ಸಿಂದ ಪ್ರೆಡಿಕ್ಟಬಿಲಿಟಿ ಅನ್ನೋದು ಬರುತ್ತೆ. ಅಂದರೆ ನೀವು ಏನು ಮೂಮೆಂಟ್ ಮಾಡ್ತಿದ್ದೀರಾ ಅದರಲ್ಲಿ ಒಂದು ಪ್ಯಾಟರ್ನ್ ಇತ್ತು ಅಂತಂದರೆ, ಈಗ ಎಲ್ಲರಿಗೂ ಇರೋದು 24 ಗಂಟೆ, ವಾರದಲ್ಲಿ 7 ದಿವಸ. ಹೌದು. ಸೊ ಆ 7 ದಿವಸದಲ್ಲಿ ನೀವು ನಿಮ್ಮ ಬಾಡಿಗೆ ಏನೇನು ಮೂಮೆಂಟ್ ಕೊಡ್ತೀರಾ, ಏನೇನು ಡಯಟ್ ಕೊಡ್ತೀರಾ ಆಸ್ ಅ ಫ್ಯೂಯಲ್, ಆ್ಯಂಡ್ ಎಷ್ಟು ರೆಸ್ಟ್ ಕೊಡ್ತೀರಾ, ಇದನ್ನು ನೀವು ಅಳವಡಿಸ್ಕೊಂಡು ಹೋದರೆ ವಾಟ್ ಎವರ್ ಕಂಡೀಷನ್ ಇಟ್ ಈಸ್ ಫ್ರಮ್ ಅ ಮಸ್ಕ್ಯುಲೋಸ್ಕೆಲೆಟಲ್ ಪಾಯಿಂಟ್ ಆಫ್ ವ್ಯೂ, ದೇರ್ ಆರ್ ಓನ್ಲಿ 2 or 3 ಫ್ಯಾಕ್ಟರ್ಸ್ ದಟ್ ಹ್ಯಾಸ್ ಟು ಬಿ ಕರೆಕ್ಟೆಡ್ ಆ್ಯಂಡ್ ಅಡ್ರೆಸ್ಡ್. ನಾನು ಹೇಳ್ದಂಗೆ ಮೂವ್ಮೆಂಟ್ ಈಸ್ ಅಗೇನ್ ರಿಲೇಟೆಡ್ ಟು ಬಯೋಮೆಕ್ಯಾನಿಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಬಯಾಲಜಿ ಅಂತ ಹೇಳ್ತೀವಿ. ಬಯಾಲಜಿ ಈಸ್ ವೇರ್ ಎವ್ರಿಥಿಂಗ್ ಇಸ್ ರಿಲೇಟೆಡ್ ಟು ಯೋರ್ ಮೆಟಬಾಲಿಸಮ್, ಆ್ಯಂಡ್ ಟು ರಿಪೇರ್ ದಟ್ ಯು ನೀಡ್ ರೆಸ್ಟ್ ಅಂತ ಹೇಳ್ತಾ ಇದ್ದೀವಿ. ಸೊ ಈಗ ಒಂದು ಪ್ರಶ್ನೆ ನೀವು ಕೇಳಿದ್ರಿ, ಸಮಾಜದಲ್ಲಿ ಯಂಗ್ ಏಜ್ ಇರೋರಿಗೆ ಏನಕ್ಕೆ ಇದು ಕಾಣಿಸ್ತಾ ಇದೆ ಅಂತ. ಆ್ಯಂಡ್ ಅದಕ್ಕೂ ಒಂದು ಬ್ಯಾಕ್ಗ್ರೌಂಡ್ ಇದೆ. ಸಿ, ಆ್ಯಸ್ ಅ ಸೊಸೈಟಿ ವಿ ಹ್ಯಾವ್ ಚೇಂಜ್ಡ್ ಅ ಲಾಟ್. ಅಂದರೆ ನಮ್ಮ ಅಜ್ಜಿ ತಾತನ ಕಂಡೀಷನ್ ಅವರು ಯಾವ ಜನ್ರೇಷನ್ ಇದ್ದರು, ಅವ್ರಿರೋ ಲೈಫ್ ಡೈಲಿ ರೊಟೀನ್ ಏನಿತ್ತು ಅವ್ರದ್ದು, ನಮಗಿರೋ ಡೈಲಿ ರೊಟೀನು ಅದರಲ್ಲಿ ತುಂಬ ಅಜಗಜಾಂತರವಾಗಿದೆ. ಸೊ ಅದರಿಂದ ಎಷ್ಟೊಂದು ಫ್ಯಾಕ್ಟರ್ಸ್ ದೇರ್ ಆರ್ ಪಾಸಿಟಿವ್, ಬಟ್ ಈಕ್ವಲಿ ದೇರ್ ಆರ್ ನಾಟ್ ಸೋ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಲ್ಸೋ ವಿಚ್ ಹವ್ ಕಮ್ ಇನ್. ಸೊ ಅದು ಏನೇನು ಬಂದಿದೆ ಅದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಸರಿ ಮಾಡ್ಕೊಂಡು ಹೋಗಲೇಬೇಕಾಗುತ್ತೆ. ಈಗ ಯಂಗ್ ಏಜ್ ಇದ್ದಾಗ ದೇ ಆರ್ ಆಲ್ ವೆರಿ ಮಚ್ ಡ್ರಿವನ್ ಬೈ ದ ಕರಿಯರ್. ಆಯಿತಾ? ಸೊ ಕರಿಯರ್ ಆಸ್ಪಿರೇಷನ್ ಇಸ್ ಗುಡ್, ಬಟ್ ಕರಿಯರ್ ಆಸ್ಪಿರೇಷನ್ ಶುಡ್ ನಾಟ್ ಕಮ್ ಅಟ್ ದ ಕಾಸ್ಟ್ ಆಫ್ ಯುವರ್ ಓವರ್ ಆಲ್ ಹೆಲ್ತ್. ಹೌದು, ವೆರಿ ಟ್ರೂ. ಆಯಿತಾ? ಸೊ ಕರಿಯರ್ ಆಸ್ಪಿರೇಷನ್ ಇರೋರು
ನಾನು 24 ಗಂಟೆನೂ ಕೆಲಸ ಮಾಡ್ತೀನಿ, ಬಾಡಿಗೆ ರೆಸ್ಟ್ ಕೊಡಲ್ಲ, ಪಾಸ್ಚರ್ ಸರಿ ಇದ್ರೂ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ, ಫುಡ್ ಇದ್ರೂ ಏನೋ ತಿಂದ್ಬಿಟ್ಟು ಇದು ಮಾಡ್ತೀನಿ ಅಂತಂದಾಗ ಯು ಕೆನಾಟ್ ಎಕ್ಸ್ಪೆಕ್ಟ್ ದ ಬಾಡಿ ಟು ರೆಸ್ಪಾಂಡ್. ಎಸ್ಪೆಷಲಿ ದ ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್ ಈಸ್ ವೆರಿ ವೆರಿ ಪ್ರಿಡಿಕ್ಟಿವ್. ಅಂದರೆ ನೀವು ಅದಕ್ಕೆ ಸರಿಯಾಗಿರೋ ಕಂಡೀಷನ್ ಕೊಟ್ಟರೆ ಇಟ್ ವಿಲ್ ಬಿಹೇವ್ ವೆರಿ ಪರ್ಫೆಕ್ಟ್ಲಿ. ಓಕೆ. ಸೊ ಇಟ್ ಈಸ್ ಲೈಕ್ ಅ ವೆರಿ ಗುಡ್ ಸ್ಪೋರ್ಟ್ಸ್ ಇಂಜಿನ್. ನೀವು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿ ಒಳ್ಳೆ ಫ್ಯೂಲ್ ಹಾಕಿದ್ರೆ ಯು ಕ್ಯಾನ್ ಡ್ರೈವ್ ಅ ಫಾರ್ಮುಲಾ 1. ಸೊ ಈ ರುಮಟೈಡ್ ಆರ್ಥರೈಟಿಸ್ ಕೇಸಲ್ಲಿ ಇಟ್ ಈಸ್ ಆಟೋ ಇಮ್ಯೂನ್ ಕಂಡೀಷನ್. ಸೊ ಈ ಆಟೋ ಇಮ್ಯೂನ್ ಕಂಡೀಷನ್ ಕೂಡ ಆ ಯಂಗ್ ಏಜಲ್ಲಿ, ಅಂದರೆ ತೀರಾ ಯಂಗ್ ಏಜಲ್ಲಿ ಕಾಣಿಸ್ಕೊಳ್ತಿದೆ ಅಂತಂದರೆ, ಸೊ ಅದಕ್ಕೆ ಸ್ಪೆಸಿಫಿಕ್ ರೀಸನ್ ಏನಾದರೂ ಇದೆಯಾ, ಅಥವಾ ನಮ್ಮ ಬಾಡಿ ಈಸ್ ಫೇಲ್ ಟು ರಿಯಾಕ್ಟ್ ಟು ದ ಸಿಸ್ಟಮ್ ಅಂತನಾ, ಅಥವಾ ಇನ್ಫ್ಲಮೇಷನ್ ಕೂಡ ಇದಕ್ಕೆ ಎಫೆಕ್ಟ್ ಆಗುತ್ತಾ? ಇನ್ಫ್ಲಮೇಷನ್ ಈಸ್ ಅ ಬಿಗ್ ಪಾರ್ಟ್ ಆಫ್ ಆಟೋ ಇಮ್ಯೂನ್ ಕಂಡೀಷನ್ಸ್. ಈಗ ನೋಡಿ, ಆಟೋ ಇಮ್ಯೂನ್ ಅಂತ ಬಂದಾಗ ಅದು ದೇಹದಿಂದಾನೇ ಬರ್ತಾ ಇದೆ ಅನ್ನೋದು ಇಟ್ ಈಸ್ ಅ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್. ಆಯ್ತಾ? ಅದು ಬಂದಾದ್ಮೇಲೆ ಅದು ಯಾವ ರೀತಿ ಯಾವ ಸ್ಪೀಡಲ್ಲಿ ಪ್ರೋಗ್ರೆಸ್ ಆಗುತ್ತೆ ಆ್ಯಂಡ್ ಯಾವ ಮಟ್ಟಕ್ಕೆ ನಿಮ್ಮ ಡೈಲಿ ರೊಟೀನ್ನ ಅಫೆಕ್ಟ್ ಮಾಡುತ್ತೆ, ದಟ್ ಈಸ್ ವೆರಿ ಮಚ್ ಅಂಡರ್ ಯುವರ್ ಕಂಟ್ರೋಲ್. ಓಕೆ. ಯಾಕಂದರೆ ಇಫ್ ಯು ಟೇಕ್ ಫುಡ್ ಇಟ್ ಸೆಲ್ಫ್, ಕೆಲವೊಂದು ನೀವು ಹೇಳ್ದಂಗೆ ಪ್ರೋ ಇನ್ಫ್ಲಮೇಟರಿ ಫುಡ್ಸ್ ಇರುತ್ತೆ, ಆ್ಯಂಟಿ ಇನ್ಫ್ಲಮೇಟರಿ ಫುಡ್ಸ್ ಇರುತ್ತೆ, ಆ್ಯಂಡ್ ದೇ ಆರ್ ಆಲ್ಸೋ ವೆರಿ ಸಬ್ಜೆಕ್ಟಿವ್. ಅಂದರೆ ನಿಮಗೆ ಇಟ್ ಮೇ ನಾಟ್ ಬಿ ಸೂಟಬಲ್, ಬಟ್ ದ ರೆಸ್ಟ್ ಆಫ್ ಯುವರ್ ಫ್ಯಾಮಿಲಿ ಮೇ ಬಿ ಏಬಲ್ ಟು ಡೈಜೆಸ್ಟ್ ದಟ್ ಫುಡ್. ಸೊ ಆ ಥರ ನಿಮಗೆ ಏನಾದರೂ ಸ್ಪೆಸಿಫಿಕ್ ಫುಡ್ ಅಂತ ಕಂಡಾಗ ಅದನ್ನು ನೀವು ಸರಿಪಡಿಸ್ಕೊಂಡ್ರೆ ಎಷ್ಟೋ ಮಟ್ಟಕ್ಕೆ ಆಟೋ ಇಮ್ಯೂನ್ ಕಂಡೀಷನ್ ಏನು ಫ್ಲೇರ್ ಅಪ್ ಆಗುತ್ತೆ, ಅಕ್ಯೂಟ್ ಆನ್ ಕ್ರಾನಿಕ್ ಪೇನ್ ಏನು ಬರುತ್ತೆ, ಅದು ಎಷ್ಟೋ ಎಪಿಸೋಡ್ಸ್ನ ನೀವು ಕಂಟ್ರೋಲ್ ಮಾಡ್ಕೋಬಹುದು. ಸೊ ದೇರ್ ವಿಲ್ ಆಲ್ವೇಸ್ ಬಿ ಪರ್ಸನಲ್ ಫ್ಯಾಕ್ಟರ್ಸ್ ಆ್ಯಂಡ್ ಸರ್ಟನ್ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಪರ್ಸನಲ್ ಫ್ಯಾಕ್ಟರ್ಸ್ ಅನ್ನೋದು ಏನು ಬರುತ್ತೆ, ಇದು ಸುಮಾರು ಲಿಸ್ಟ್ ಇದೆ. ಅದನ್ನು ನೀವು ಅರ್ಥ ಮಾಡಿಕೊಂಡು ಎದನ್ನು ನೀವು ಆಪ್ಟಿಮೈಸ್ ಮಾಡಬಹುದು, ಎದನ್ನು ಅವಾಯ್ಡ್ ಮಾಡ್ಬೋದು, ಅದನ್ನು ನೀವು ಮಾಡ್ಕೊಂಡು ಹೋದರೆ ದ ರೇಟ್ ಅಟ್ ವಿಚ್ ಆಟೋ ಇಮ್ಯೂನ್ ಕಂಡೀಷನ್ಸ್ ಪ್ರೋಗ್ರೆಸ್, ದ ರೇಟ್ ಅಟ್ ವಿಚ್ ಇಟ್ ಕ್ಯಾನ್ ಕಾಸ್ ಸಿವಿಯರ್ ಪ್ರಾಬ್ಲಮ್ಸ್ ಆ್ಯಂಡ್ ಪೇನ್ ಫಾರ್ ಯು can be minimized to good extent. And this is, I'm talking even without medications. So medications will do their part, but you have to support the rest of it through your actions. So anti-inflammatory diet ಅನ್ನೋದು ಇಂಥ ಕೇಸ್ಗಳಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆಗ ನಾನು ಈಗ ನನ್ನ ಹತ್ರ ಬರೋ ಪೇಷಂಟ್ಗೆ ನಾನು ಅವರದ್ದು ಕಂಪ್ಲೀಟ್ ಹಿಸ್ಟ್ರಿ ತೊಗೊತೀನಿ, ಅವ್ರಿಗೆ ಯಾವ ಫುಡ್ ಅಲರ್ಜಿ ಇದೆ, ಯಾವುದು ಅವ್ರ ಬಾಡಿಗೆ ಸೂಟ್ ಆಗೋದಿಲ್ಲ, ಆ್ಯಂಡ್ ಜನರಲಿ ಯಾವುದೆಲ್ಲ ಇನ್ಫ್ಲಮೇಟರಿ ಫುಡ್ ಅಂತ ಇದೆ ಅವುಗಳನ್ನು ಖಂಡಿತವಾಗ್ಲೂ ಅವಾಯ್ಡ್ ಮಾಡ್ತೀವಿ. ಆ್ಯಂಡ್ ಕೆಲವುದಕ್ಕೆ ಸರ್ಟೆನ್ ಟೆಸ್ಟ್ ಮಾಡಿಸಿ ಆ ಮೂಲಕ ಅವರದ್ದು ಅಲರ್ಜಿ ಟೆಸ್ಟ್ಗಳಿಂದನೂ ನಮಗೊಂದಿಷ್ಟು ಐಡಿಯಾ ಬರುತ್ತೆ. ಈಗ ಹಿಸ್ಟಮಿನ್ ಇರುತ್ತೆ, ಈ ಥರದ್ದು ಕಂಡೀಷನ್ಗಳು ಇಟ್ಕೊಂಡು ಬರೋರು ಇರ್ತಾರೆ. ಸೊ ಇವುಗಳಲ್ಲೂ ಕೂಡ ಅದು ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅದರ ಜೊತೆಗೆ ಮೆಡಿಕೇಷನ್ ಕೂಡ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಯಾಕೆಂದರೆ ಮೇ ಬಿ ಪೇಯ್ನ್ ಅವ್ರಿಗೆ ಯಾವಾಗ ಶುರು ಆಗುತ್ತೆ, ಯಾವ ಕಂಡೀಷನಲ್ಲಿ ಶುರು ಆಗುತ್ತೆ ಅನ್ನೋದು ನಾವು ಪ್ರಿಡಿಕ್ಟ್ ಮಾಡೋದಕ್ಕಾಗೋದಿಲ್ಲ. ಬಟ್ ಅದನ್ನು ನಾವು ಒಂದು ಹಂತದಲ್ಲಿ ಕಂಟ್ರೋಲಲ್ಲಿ ಇಟ್ಕೋಬಹುದು ಫುಡ್ಡಿಂದ ಅನ್ನೋದಂತೂ ನಿಜ. ಸೊ ಎಟ್ ದ ಸೇಮ್ ಟೈಮ್ ಮೂಮೆಂಟ್ ಕೂಡ ಅದಕ್ಕೆ ಭಾಳ ಮುಖ್ಯ ಆಗುತ್ತಲ್ವ. ಅಂದರೆ ಈಗ ಆಟೋ ಇಮ್ಯೂನ್ ಕಂಡೀಷನ್ ಇದೆ ಅಥವಾ ರುಮಟೈಡ್ ಆರ್ಥರೈಟಿಸ್ ಆಗಿದೆ, ನಾನು ನಡೆಯೋಕ್ಕೆ ಆಗಲ್ಲ, ನಾನು ನಡೆಯೋದಿಲ್ಲ ಅಂದರೆ ನಡೆಯೋಕ್ಕಾಗೋದೇ ಇಲ್ಲ. ಸೊ ನಾವು ನಡೆಯೋದನ್ನು ಎಷ್ಟು ಕನ್ಸಿಡರ್ ಮಾಡಬೇಕಾಗುತ್ತೆ, ಅಥವಾ ಮೂಮೆಂಟ್ ಎಕ್ಸಸೈಸಸ್ಸನ್ನು ಎಷ್ಟು ಕನ್ಸಿಡರ್ ಮಾಡಬೇಕಾಗುತ್ತೆ ಈ ಕಂಡೀಷನಲ್ಲಿ? ನೋಡಿ, ಆಟೋ ಇಮ್ಯೂನ್ ಕಂಡೀಷನಲ್ಲಿ ಜಾಯಿಂಟ್ ಡ್ಯಾಮೇಜ್ ಆಗೋದು ಟು ಸಮ್ ಎಕ್ಸ್ಟೆಂಟ್ ನಾವು ಈಗ ಡಿಸ್ಕಸ್ ಮಾಡ್ದಂಗೆ ಇಟ್ ಈಸ್ ಹ್ಯಾಪ್ನಿಂಗ್ ಇನ್ ದ ಬ್ಯಾಕ್ಗ್ರೌಂಡ್. ಬಟ್ ಅದನ್ನು ನೀವು ಮಾಡ್ಯುಲೇಟ್ ಮಾಡ್ಬೋದು. ಜಾಯಿಂಟ್ ಡ್ಯಾಮೇಜ್ ಆಗ್ತಾ ಹೋದಂಗೆ ಅದರ ಅಕ್ಕಪಕ್ಕ ಇರೋ ಸ್ಟ್ರಕ್ಚರ್ಸ್, ಇಟ್ ಕ್ಯಾನ್ ಬಿ ಯುವರ್ ಲಿಗಮೆಂಟ್, ಇಟ್ ಕ್ಯಾನ್ ಬಿ ಯುವರ್ ಟೆಂಡನ್, ಇಟ್ ಕ್ಯಾನ್ ಬಿ ದ ಮಸಲ್, ಇದಕ್ಕೆ ನೀವು ಸರಿಯಾಗಿರೋ ಮೂಮೆಂಟ್ ಪ್ಯಾಟರ್ನ್ಸ್ ಕೊಡದೇ ಇದ್ದಾಗ ಅದು ಕೂಡ ವೇಸ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಯೂಸ್ ಇಟ್ ಆರ್ ಲೂಸ್ ಇಟ್ ಅಂತ ಹೇಳ್ತಾರೆ. ಸೊ ಆ ಸಿಚುವೇಶನ್ ಬಂತು ಅಂತಂದರೆ ಜಾಯಿಂಟ್ ಒಳಗಡೆಯಿಂದನೂ ನೋವು ಬರ್ತಾ ಇರುತ್ತೆ, ಜಾಯಿಂಟ್ ಸ್ಟಿಫ್ನೆಸ್ ಆಗ್ತಾ ಇರುತ್ತೆ, ಪ್ಲಸ್ ನೀವು ಎಕ್ಸಸೈಸು ಆ್ಯಕ್ಟಿವಿಟಿ ಮಾಡೋಕ್ಕೆ ಲೇಟಾಗಿ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ಮಸಲಲ್ಲಿ ಸ್ಟ್ರೆಂತ್ ಇರೋದಿಲ್ಲ. ಹೌದು. ಸೊ ಇಂಥ ಸಿಚುವೇಷನಲ್ಲಿದ್ದಾಗ ಇಫ್ ಯು ಗೆಟ್ ಅ ಪ್ರೊಫೆಷ್ನಲ್ ಅಡ್ವೈಸ್ ಆ್ಯಂಡ್ ಯು ಅಂಡರ್ಸ್ಟ್ಯಾಂಡ್ ವೆನ್ ಇಟ್ ಹ್ಯಾಸ್ ಟು ಬಿ ಸ್ಟಾರ್ಟೆಡ್, ಕಂಟ್ರೋಲ್ಡ್ ಪ್ರೋಗ್ರಾಮ್ ಆ್ಯಕ್ಟಿವಿಟೀಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್ ಟು ಮೇಂಟೈನ್ ಮಸಲ್ ಆ್ಯಂಡ್ ಜಾಯಿಂಟ್ ಹೆಲ್ತ್. ಓಕೆ, ಸೊ ಓವರಾಲ್ ಆಗಿ ಮೂಮೆಂಟ್ ಕೂಡ ಬಹಳ ಮುಖ್ಯ ಆಗುತ್ತೆ ಇಂಥ ಕಂಡೀಷನಲ್ಲಿ ಅವುಗಳನ್ನು ಸರಿ ಮಾಡ್ಕೊಂಡು ಹೋಗೋದಕ್ಕೆ ಮತ್ತು ಅವುಗಳ ಎಫೆಕ್ಟ್ ಕಡಿಮೆ ಮಾಡೋದಕ್ಕೆ ನಮ್ಮ ದೇಹದ ಮೇಲೆ ಅನ್ನೋದು ನಿಮ್ಮ ಮಾತಿನ ಅರ್ಥ. ಡಾಕ್ಟರ್, ಈಗ ನಾವು ಸರ್ಜರಿ ಮತ್ತು ಅದರ ಫಿಯರ್
ಫಸ್ಟ್ ಆಫ್ ಆಲ್ ನಾವೀಗ ಎಲ್ಲೇ ಬೆಂಗಳೂರಲ್ಲಿ ಅಂತಲ್ಲ, ನಾನಿರೋದ್ರಿಂದ ಈಗ ಇದನ್ನೇ ತಗೊಳ್ತೀನಿ. ಎಲ್ಲೇ ಆಸ್ಪತ್ರೆಗೆ ಯಾರೇ ಡಾಕ್ಟ್ರು ಹತ್ರ ಹೋದ್ರೂ ಕೂಡ ಈಗ ಜಾಯಿಂಟ್ ಪೈನೋ ಅಥವಾ ಲಿಗಮೆಂಟ್ ಏನೋ ಹೆಚ್ಚು ಕಡಿಮೆ ಆಗಿದೆ ಅಂತನೋ ಅಥವಾ ಲಿಗಮೆಂಟ್ ಏರಾಗಿದೆ, ACL ಡ್ಯಾಮೇಜ್ ಆಗಿದೆ, ಈ ಥರದ್ದು ಸಾವಿರಾರು ಬರುತ್ತೆ. ಸುಮಾರು ಕೇಸ್ಗಳು, ಒಂದು ಸಣ್ಣ ಪುಟ್ಟದ್ದು ಅಥವಾ ಇಲ್ಲಿ ರಿಸ್ಟ್ದೇನೋ ಜಾಯಿಂಟ್ ಪ್ರಾಬ್ಲಮ್ಮು ಅಥವಾ ಏನೇ ಒಂದು ತೊಗೊಂಡು ಹೋದ್ರೂ ಫಸ್ಟು ರೆಕಮೆಂಡ್ ಮಾಡೋದು, ಈವನ್ ಏನು L3 L4 ಇಶ್ಯೂಸ್ ಅಂತ ಇದ್ದು ಕೂಡ ಹೋದ್ರೂ ವಯಸ್ಸಾಗಿರೋರಿಗೆ ಕೂಡ ಮೊದಲು ಹೇಳೋದು, ಒಂದು ಸರ್ಜರಿ ಮಾಡಿಬಿಡಿ, ಎಲ್ಲ ಸರಿ ಹೋಗ್ಬಿಡುತ್ತೆ, ಇದಕ್ಕೊಂದು ಸರ್ಜರಿ ಆಗಲೇಬೇಕು, ಇಲ್ಲ ಅಂದರೆ ಇದನ್ನು ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ನೀವು ಲೈಫ್ ಲಾಂಗ್ ಈ ಪೇಯ್ನ್ ಅನುಭವಿಸ್ಬೇಕಾಗುತ್ತೆ ಅನ್ನುವಂಥ ಫಸ್ಟ್ ಸ್ಟೇಟ್ಮೆಂಟ್ ಬರುತ್ತೆ. ಇಲ್ಲಿಂದ ಅವರು ಆಟೋಮ್ಯಾಟಿಕಲಿ ಅಲ್ಲಿಂದ ನೆಕ್ಸ್ಟ್ ಅಂದರೆ ಇದು ಏನು ಎಲ್ಲ ಟೆಸ್ಟ್ ಆಗೋ ಮುಂಚೆ ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ಬರುವಂಥ ಒಂದು ಮಾತು. ಇದರ ನಂತರ ಹೋಗ್ತಾರೆ MRI ಅದು ಇದು ಅಂತೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದಾಗ ಸರ್ಜರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ರೆಡಿ ಆಗುತ್ತೆ. ಸೊ ಇದೇ ಸಾಮಾನ್ಯವಾಗಿ ಯಾರೇ ಆರ್ಥೋ ಇಶ್ಯೂ ಅಂತ ಹೋದ್ರೂ ಕೂಡ ಡಾಕ್ಟ್ರ್ ಹತ್ರ ಹೋದಾಗ ಇದೇ ಪ್ರಿಸ್ಕ್ರಿಪ್ಷನ್ ಬರೋದು. ಹಾಗಾಗಿ ನನಗೆ ಗೊತ್ತಿರೋ ಹಾಗೆ 50% ಜನಕ್ಕಿಂತ ಜಾಸ್ತಿ ಇನ್ನೂ ನೋವಿದ್ದು ಡಾಕ್ಟ್ರ್ ಹತ್ರ ಬರದೇ ಇರೋರು ಇದ್ದಾರೆ. ನನಗೆ ಪೇಯ್ನ್ ಇದೆ, ನನಗೆ ಇಷ್ಟೆಲ್ಲ ಇದೆ, ಡಾಕ್ಟ್ರ್ ಹತ್ರ ಹೋದರೆ ಸರ್ಜರಿ ಅಂತಾರೆ, ಯಾರು ಸರ್ಜರಿ ಮಾಡಿಸ್ಕೊಂತಾರೆ, ನನಗಂತೂ ಅದು ಅನುಭವಿಸೋಕ್ಕಾಗಲ್ಲ ಅನ್ನೋರು ಬಹಳ ಜನ. ಈ ವಿಚಾರದ ಬಗ್ಗೆ ನನಗೆ ಸರ್ಜರಿನೇ ಮುಖ್ಯನಾ, ಸರ್ಜರಿ ಒಂದೇ ದಾರಿನ, ಮತ್ತು ಸರ್ಜರಿ ಇಲ್ಲದೆ ನಾವು ಯಾವುದನ್ನು ಸರಿ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ವಾ ಅನ್ನುವಂಥ ಕ್ಲಾರಿಟಿ ಬೇಕು. ಮತ್ತು ಆ ಫಿಯರ್ನ ನಾವು ಜನರಲ್ಲಿ ಇರುವಂಥ ಆ ಫಿಯರ್ನ ದೂರ ಮಾಡಬೇಕಾಗಿರೋದು ಬಹಳ ಮುಖ್ಯ ಅಂದ್ಕೊತೀನಿ. ತುಂಬ ಒಳ್ಳೆ ಪ್ರಶ್ನೆ. ನೋಡಿ, ಈಗ ಸರ್ಜರಿ ಅನ್ನೋದೇನಿದೆ, ಇಟ್ ಈಸ್ ಒನ್ ಆಫ್ ದ ಟ್ರೀಟ್ಮೆಂಟ್ ಆಪ್ಷನ್. ನಿಮಗೆ ಮಸ್ಕ್ಯುಲೋಸ್ಕೆಲೆಟಲ್ ಪ್ರಾಬ್ಲಮ್ಸ್ ನೀವೇನು ಹೇಳ್ತಾ ಇದ್ರಿ, ಜಾಯಿಂಟ್ ಸಂಬಂಧಪಟ್ಟಿದ್ದು ಆಗಿರಲಿ ಅಥವಾ ಲಿಗಮೆಂಟ್ ಇಂಜುರಿ ಆಗಿರಲಿ, ಇದಕ್ಕೆ ಸರ್ಜರಿ ಈಸ್ ಅ ಗುಡ್ ಆ್ಯಂಡ್ ಅ ಕ್ರೆಡಿಬಲ್ ಟ್ರೀಟ್ಮೆಂಟ್ ಆಪ್ಷನ್. ಬಟ್ ವೆದರ್ ಇಟ್ ಈಸ್ ಅ ಫಸ್ಟ್ ಆಪ್ಷನ್, ಇಮಿಡಿಯೇಟ್ ಆಪ್ಷನ್ ಅನ್ನೋದೇನಿದೆ, ಅದು ಆನ್ ಅನ್ ಇಂಡಿವಿಜುವಲ್ ಪೇಷಂಟ್ ಬೇಸಿಸ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು. ಇನ್ನೊಂದು, ಸರ್ಜರಿನೇ ಫಸ್ಟ್ ಸ್ಟೆಪ್ಪಲ್ಲೇ ಮಾಡಬೇಕಾ ಅಂತ ಕೇಳಿದ್ರೆ, ಮೆಜಾರಿಟಿ ಆಫ್ ದ ಕೇಸಸ್ ಯು ಡೋಂಟ್ ನೀಡ್ ಟು ಡೂ ದ್ಯಾಟ್. ಓಕೆ. ಯಾಕೆ ಅಂತಂದರೆ, ಸರ್ಜರಿ ಅನ್ನೋದೇನಿದೆ ನೋಡಿ, ನನ್ನ ಪ್ರಾಕ್ಟೀಸಲ್ಲಿ ನಾನು ಏನು ಫಾಲೋ ಮಾಡ್ತೀನಿ ಅಂತಂದರೆ, ಇಟ್ ಈಸ್ 50% ಪಾರ್ಟಿಸಿಪೇಷನ್ ಆಫ್ ದ ಸರ್ಜನ್ ಆ್ಯಂಡ್ ಸರ್ಜಿಕಲ್ ಟೀಮ್ ಆ್ಯಂಡ್ 50% ಆನ್ ದ ಪೇಷಂಟ್ ಆ್ಯಂಡ್ ದೇರ್ ಫ್ಯಾಮಿಲಿ. ಓಕೆ. ಪಾರ್ಟ್ನರ್ಶಿಪ್ ಇದ್ದಂಗೆ ಇದು. ಯಾರಿಗೆ ಏನೇ ಸರ್ಜರಿ ಬೇಕಾದ ಅಂದಾಗ ಸರ್ಜರಿ ಕಮ್ಸ್ ಅಂಡರ್ ಅನ್ ಇನ್ವೇಸಿವ್ ಟ್ರೀಟ್ಮೆಂಟ್ ಆಪ್ಷನ್ ಅಂತ ಹೇಳ್ತೀವಿ. ಸೊ ಯಾವುದೇ ಕಂಡೀಷನ್ಗೆ ನಾನ್ ಇನ್ವೇಸಿವ್ ಆ್ಯಂಡ್ ಇನ್ವೇಸಿವ್ ಅಂತ ಇರುತ್ತೆ. ಸೊ ನಾನ್ ಇನ್ವೇಸಿವ್ ಅಲ್ಲಿ ಸುಮಾರು ಆಪ್ಷನ್ಸ್ ಇರುತ್ತೆ, ಇನ್ವೇಸಿವ್ ಅಲ್ಲಿ ಸರ್ಜರಿ ಇಸ್ ಒನ್ ಆಫ್ ದಮ್. ಬಟ್ ಸರ್ಜರಿಯಲ್ಲಿ ಕಮಿಟ್ಮೆಂಟು ಜಾಸ್ತಿ ಬೇಕಾಗುತ್ತೆ, ಬೋತ್ ಅಗೇನ್ ಫ್ರಮ್ ದ ಪೇಷಂಟ್ ಸೈಡ್ ಆ್ಯಂಡ್ ಆಲ್ಸೋ ಫ್ರಮ್ ದ ಸರ್ಜನ್ ಸೈಡ್. ಸೊ ಸರ್ಜನ್ ಪಟ್ಟಾಗೆ ನಾವು ನೋಡಿದಾಗ ಅದರಲ್ಲಿ ಪ್ಲಾನಿಂಗ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೇಮ್ ವೇ ಪೇಷಂಟ್ ಸೈಡಲ್ಲಿ ಪ್ರಿಪ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಆಯಿತಾ? ಈಗ ಎಷ್ಟೋ ಜನ ಹೇಳ್ತಾರೆ, ಸರ್ಜರಿ ಮಾಡಿಸ್ಕೊಂಡೆ, ಸರ್ಜರಿ ವರ್ಕ್ ಆಗಲಿಲ್ಲ, ಸರ್ಜರಿ ಫೇಲ್ ಆಯಿತು ಅಂತ ಸುಮಾರು ಕಡೆ ನೀವು ಕೇಳಿರ್ಬೋದು. ಸೊ ಇದನ್ನೆಲ್ಲ ನೀವು ಡೈಸೆಕ್ಟ್ ಮಾಡಿ ನೋಡಿದಾಗ ಕಾಮನ್ಲಿ ದೇರ್ ಆರ್ ದೀಸ್ 2 ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದರೆ ಸರ್ಜಿಕಲ್ ಫ್ಯಾಕ್ಟರ್ಸ್ ಇರ್ಬೋದು, ಪೇಷಂಟ್ ಫ್ಯಾಕ್ಟರ್ಸ್ ಇರ್ಬೋದು. ಸೊ ಸರ್ಜರಿ is a very good option when it is done for the right condition, for the right patient at the right time. Okay. Right condition, right patient and right time. Okay. With planning and preparation. With planning and preparation. Okay. So planning is surgeon's responsibility, preparation is patient's responsibility. So preparation ಅಲ್ಲಿ patient ಏನೇನು ಮಾಡ್ಬೋದು ಅಂತ ಕೇಳ್ಬೋದು. ಸೊ ಅಲ್ಲಿ ಒಂದು ಏನು ಬರುತ್ತೆ ಅಂತಂದರೆ ಪ್ರೀ ಸರ್ಜಿಕಲ್ ಆಪ್ಟಿಮೈಸೇಷನ್ ಆರ್ ಪ್ರೀ ಆಪರೇಟಿವ್ ಪ್ರಿಪರೇಷನ್ ಅಂತ ಏನು ಹೇಳ್ತೀವಿ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾಕೆ ಅಂತಂದರೆ, ಈಗ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅನ್ನೋದನ್ನು ನೀವು ತಗೊಳ್ಳಿ. ಜಾಯಿಂಟ್ ರಿಪ್ಲೇಸ್ಮೆಂಟ್ ಈಸ್ ಅನ್ ಇನ್ವೇಸಿವ್ ಆಪರೇಷನ್, ಇಟ್ ಈಸ್ ಅ ಸರ್ಜಿಕಲ್ ಆಪ್ಷನ್, ಇಟ್ ಈಸ್ ಅ ಗುಡ್ ಆಪ್ಷನ್. ಆದರೆ ನಾವು ಸರ್ಜರಿ ಮಾಡಬೇಕಾದ್ರೆ ಜಾಯಿಂಟಲ್ಲಿ ಏನೇನು ಕಾರ್ಟ್ಲೇಜ್ ಸೌದೋಗಿರುತ್ತೋ ಅದನ್ನು ರೀಸರ್ಫೇಸಿಂಗ್ ಅಂತ ಮಾಡಿ, ಇಟ್ ಕ್ಯಾನ್ ಬಿ ವಾಟ್ ವಿ ಡೂ, ಕನ್ವೆನ್ಷನಲ್ ಟೆಕ್ನಾಲಜಿ ಇರ್ಬೋದು, ರೊಬಾಟಿಕ್ ಟೆಕ್ನಾಲಜಿ ಇರ್ಬೋದು, ಸುಮಾರು ಟೆಕ್ನಾಲಜಿಗಳು ಇರ್ಬೋದು. ಅದು ಮಾಡಿದಾಗ ಇಂಪ್ಲಾಂಟ್ ಕೂತ್ಕೊಳ್ಳೋದು ನಿಮ್ಮ ಮೂಳೆ ಮೇಲೇನೆ. ಹೌದು ಅಲ್ವಾ? ಹೌದು. ಅದನ್ನ ಮೂವ್ ಮಾಡೋದು ನಿಮ್ಮ ಮಸಲ್ಲೇ. ಹೌದು. ಸೊ ನಿಮ್ಮ ಮೂಳೆ ಅಥವಾ ಬೋನು ಸ್ಟ್ರಾಂಗ್ ಆಗಿಲ್ಲ ಅಥವಾ ನಿಮ್ಮ ಮಸಲ್ ವೀಕ್ ಆಗಿತ್ತು ಅಂತಂದ್ರೆ ಆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಸಕ್ಸಸ್ ಆಗುತ್ತಾ? ಖಂಡಿತ ಆಗೋದಿಲ್ಲ. ಅದನ್ನ ಹಿಡಿಯೋದಕ್ಕೆ ಶಕ್ತಿ ಆದ್ರೂ ಇರಬೇಕಲ್ಲ. ಸೊ ದಿಸ್ ಇಸ್ ಅ ಕಾಮನ್ ಸೆನ್ಸ್ ಇದು. ಸೊ ಅದಕ್ಕೆ ನಾವು ಅದನ್ನ ಸರ್ಜಿಕಲ್ ಔಟ್ಕಮ್ಸ್ ನ ಇಂಪ್ರೂವ್ ಮಾಡಬೇಕು ಅಂತಂದ್ರೆ ಪೇಷಂಟ್ ಪ್ರಿಪರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇಟ್ ಕ್ಯಾನ್ ಬಿ
ವೆರಿ ಲೆಂತಿ ಪ್ರಾಸೆಸ್ ಆರ್ ಇಟ್ ಕ್ಯಾನ್ ಬಿ ಅ ವೆರಿ ಸ್ಟ್ರಕ್ಚರ್ಡ್ ಪ್ರಾಸೆಸ್ ಆಲ್ಸೋ. ಓಕೆ. ಸ್ಟ್ರಕ್ಚರ್ಡ್ ಪ್ರಾಸೆಸ್ ಮಾಡಿದ್ರೆ ಅದರಲ್ಲಿ ಡಯಟ್ಗೆ ಸಂಬಂಧಪಟ್ಟ ಏನೇನು ಆಪ್ಟಿಮೈಸೇಷನ್ ಮಾಡಬೇಕು, ಪ್ರೀ ಸರ್ಜರಿ ಅವ್ರಿಗೇನು ರಿಹ್ಯಾಬಿಲಿಟೇಷನ್ ಅಂದರೆ ಪ್ರಿಹ್ಯಾಬ್ ಅಂತ ಏನು ಹೇಳ್ತೀವಿ, ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಇದನ್ನೆಲ್ಲ ಅವರು ಪ್ರಿಪೇರ್ ಮಾಡಿ ಬಂದು ಸರ್ಜರಿ ಮಾಡಿಸ್ಕೊಂಡ್ರೆ ಆ ಪ್ರೋಸೆಸ್ ಏನಿರುತ್ತೆ ನೋಡಿ, ಪ್ರಿಪೇರಿಂಗ್ ಫಾರ್ ದ ಸರ್ಜರಿ, ಆವಾಗ ಪೇಷಂಟ್ಸ್ಗೆ ಧೈರ್ಯ ಬರುತ್ತೆ. So that is very important to overcome that fear. Okay. So the surgery also becomes a successful thing because the surgeon and his team will plan to make the procedure a success. So ಇದು ಒಂದು ಕಾನ್ಸೆಪ್ಟ್. ನೆಕ್ಸ್ಟ್, ಸರ್ಜರಿ ಬಿಟ್ರೆ ಬೇರೆ ವಿಧಿನೇ ಇಲ್ವಾ ಅಂತ ನೀವು ಕೇಳ್ತಾ ಇದ್ರಿ. ಈಗ ಅದು ಕೂಡ ಇಟ್ ಈಸ್ ಅ ವೆರಿ ಸಬ್ಜೆಕ್ಟಿವ್ ಕ್ವೆಶ್ಚನ್. ಏನು ಅಂತಂತಂದ್ರೆ ಆ ಪೇಷಂಟ್ಗೆ ಯಾವ ಮಟ್ಟಕ್ಕೆ ಆ ಕಂಡೀಷನ್ ಇದೆ, ಆ ಕಂಡೀಷನ್ಗೆ ಬೇರೆ ಏನೇನು ಆಪ್ಷನ್ಸ್ ಇದೆ, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ದೇನೆ ಸರ್ಜರಿಗೆ ಡೈರೆಕ್ಟ್ ಆಗಿ ಹೋಗಬೇಕು ಅಂತ ಮಾಡಿದ್ರೆ ದೆನ್ ದ ಚಾನ್ಸಸ್ ಆಫ್ ಸಕ್ಸಸ್ ಬಿಕಮ್ ವೆರಿ ಲೆಸ್. ದ ಔಟ್ಕಮ್ಸ್ ಆರ್ ನಾಟ್ ಜನರಲಿ ಪಾಸಿಟಿವ್. ಸೊ ಪ್ರಿಪ್ರೇಷನ್ ಆ್ಯಂಡ್ ಪ್ಲಾನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್. ಓಕೆ, ಈಗ ನೀವು ಪ್ರಿಪ್ರೇಷನ್ ಆ್ಯಂಡ್ ಪ್ಲಾನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರಿ. ಈಗ ಈ ಪ್ರಿಪ್ರೇಷನ್ ಎಷ್ಟು ಸಮಯದ ಮುಂಚೆ ಮಾಡಬೇಕು? ಒಂದು, ಇಟ್ ಈಸ್ ಮೇ ಬಿ ಯಾರಿಗೂ ಅದು ಅರ್ಥನೇ ಆಗಿರೋದಿಲ್ಲ. ಆ್ಯಂಡ್ ಇನ್ನೊಂದು, ಬಹುತೇಕರು ಹೇಗೆ ಬರ್ತಾರೆ ಅಂದರೆ ಇನ್ನೇನು ಅನ್ಬೇರೇಬಲ್ ಪೇಯ್ನ್ ಅನ್ನುವಾಗ ಹಾಸ್ಪಿಟಲ್ಗೆ ಬರ್ತಾರೆ. ಅಲ್ಲಿ ತನಕ ಅದನ್ನು ಪೋಸ್ಟ್ಪೋನ್ ಮಾಡ್ತಾನೆ ಇರ್ತಾರೆ. ಒಂದು ಸ್ವಲ್ಪ ಪೇಯ್ನ್ ಬರ್ತಿದೆ ಅಥವಾ ನನ್ನ ಬೆನ್ನನ್ನು ಇನ್ನು ಬಗ್ಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಂಡೀಷನಲ್ಲಿ ಹಾಸ್ಪಿಟಲ್ಗೆ ಹೋಗ್ತಾರೆ. ಇದು ಇನ್ನೊಂದು ಕಂಡೀಷನ್. ಇಂಥ ಕಂಡೀಷನಲ್ಲೂ ಕೂಡ ಪ್ರಿಪ್ರೇಷನ್ಗೆ ಟೈಮ್ ಇರುತ್ತಾ? ಇನ್ನೊಂದು ಈಗ ಇಷ್ಟೆಲ್ಲ ಮಾಡಿ ಅಂದರೆ ಈಗ ನೀವು ಪ್ರಿಪ್ರೇಷನ್ ಅಂತ ಬಂದಾಗ ನಾವು ಮಸಲನ್ನು ಸ್ಟ್ರೆಂಥನ್ ಮಾಡಲೇಬೇಕಾಗುತ್ತೆ, ಇನ್ಫ್ಲಮೇಷನ್ನ ಕಡಿಮೆ ಮಾಡಲೇಬೇಕಾಗುತ್ತೆ. ಬಿಕಾಸ್ ಮೋಸ್ಟ್ ಆಫ್ ದ ಕೇಸಸ್ ಇನ್ಫ್ಲಮೇಷನ್ ಇದ್ದೇ ಇರುತ್ತೆ. ಗಟ್ಟನ್ನು ಸರಿ ಮಾಡಲೇಬೇಕಾಗುತ್ತೆ. ಯಾಕೆಂದರೆ 90% ಆಫ್ ದ ಪಾಪ್ಯುಲೇಷನ್ ಗಟ್ ಹೆಲ್ತ್ ಇಶ್ಯೂಸ್ ಒಂದಲ್ಲ ಒಂದು ರೀತಿನಲ್ಲಂತೂ ಫೇಸ್ ಮಾಡ್ತಿರ್ತಾರೆ. ಇವೆಲ್ಲ ಕಂಡೀಷನ್ ಇರುತ್ತೆ. ಇಲ್ಲಿ ಡಯಟನ್ನು ಕೂಡ ಸರಿ ಮಾಡೋದಿರುತ್ತೆ. ಆ್ಯಂಡ್ ಮಸಲನ್ನು ಎಸ್ಪೆಷಲಿ ನಮಗೆ ಆ ಬೋನನ್ನು ಯಾವುದೋ ಒಂದು ಬೋನನ್ನು ಅಡ್ರೆಸ್ ಮಾಡ್ತೀವಿ ಅಂತಂದರೆ ಅಥವಾ ಜಾಯಿಂಟನ್ನು ಅಡ್ರೆಸ್ ಮಾಡ್ತೀವಿ ಅಂದರೆ ಅದಕ್ಕೆ ಸುತ್ತ ಇರುವಂಥ ಮಸಲನ್ನು ಕೂಡ ನಾವು ಅಡ್ರೆಸ್ ಮಾಡಬೇಕಾಗುತ್ತೆ, ಅದನ್ನು ಸ್ಟ್ರಾಂಗ್ ಮಾಡ್ಕೋಬೇಕಾಗುತ್ತೆ. ಈ ಲಾಸ್ಟ್ ಮೂಮೆಂಟಿಗೆ ಬರ್ತಾರೆ ಕೆಲವರು, ನನಗಿನ್ನೇನು ಪೇಯ್ನ್ ತಡೆಯೋಕ್ಕಾಗಲ್ಲ, ಏನಾದರೂ ಮಾಡಬೇಕು ಅನ್ನುವಾಗ ಅವರಿಗೆ ಅಷ್ಟು ಟೈಮ್ ಸಿಗುತ್ತಾ? ಅಂದರೆ ಅದನ್ನು ಸರಿ ಮಾಡ್ಕೊಳ್ಳುವಂಥ ಟೈಮ್ ಸಿಗುತ್ತಾ? ಆಗ ಎಷ್ಟು ಸಮಯದ ತನಕ ನಾವು ಪೋಸ್ಟ್ಪೋನ್ ಮಾಡಬಹುದು ಸರ್ಜರಿನ, ಮತ್ತು ಎಷ್ಟು ಸಮಯ ಅವರು ಈ ಪ್ರಿಪ್ರೇಷನ್ಗೆ ಇಡಬೇಕಾಗುತ್ತೆ? ನೋಡಿ, ಈಗ ನೀವು ಹೇಳಿದ್ರಿ ಲಾಸ್ಟ್ ಮೂಮೆಂಟ್ ಬರ್ತಾರೆ ಅಂತ. ಅವರು ಲಾಸ್ಟ್ ಮೂಮೆಂಟ್ ಬರೋಕ್ಕೆ ಕಾರಣ ಏನಿರುತ್ತೆ ಅದನ್ನು ಸೆಪ್ರೇಟಾಗಿ ಇಡೋಣ. ಬಟ್ ಅದನ್ನು ನಾವು ಯೋಚನೆ ಮಾಡಿದ್ರೆ ಒಬ್ಜೆಕ್ಟಿವ್ಲಿ ಯಾವುದೇ ಪೇಷಂಟು ಸ್ಪೆಷಲಿಸ್ಟ್ ಹತ್ರ ಬರೋಕ್ಕೆ ಕಾರಣ ನೋವು, ಪೇನ್. ಹೌದು. ಸೊ ದ ಕಾಮನೆಸ್ಟ್ ಕೈಂಡ್ ಆಫ್ ಮಸ್ಕ್ಯುಲೋಸ್ಕೆಲೆಟಲ್ ಸಿಂಪ್ಟಮ್ ಇಸ್ ಪೇನ್. ಸೊ ಪೇನ್ ಇದ್ದಾಗಲೇ ನೀವು ಹೋಗ್ಬಿಟ್ಟು ಸ್ಪೆಷಲಿಸ್ಟ್ ಹತ್ರ ತೋರಿಸ್ಕೊತೀರಾ, ಇಲ್ಲ ನಿಮ್ಮ ಡಾಕ್ಟರ್ ಹತ್ರ ಹೋಗ್ತೀರಾ. ನಿಮಗೆ ನೋವಿಲ್ಲ ಅಂದರೆ ಹೋಗೋ ಕಾರಣನೇ ಇರಲ್ಲ. ಸೊ ಅವರು ನೋವು ಅಂತ ಬಂದಾಗ ಫಸ್ಟ್ ಪ್ರಯಾರಿಟಿ ವಿಲ್ ಬಿ ಟು ಅಡ್ರೆಸ್ ದ ಪೇನ್ ಪಾರ್ಟ್ ಆಫ್ ಇಟ್, ದೆನ್ ಸ್ಟಾರ್ಟ್ಸ್ ದ ಪ್ರಿಪ್ರೇಷನ್ ಪಾರ್ಟ್. ಸೊ ಈಗ ನೋವು ಅಂತ ಬಂದಾಗ ನೋವನ್ನು ಮ್ಯಾನೇಜ್ ಮಾಡೋಕ್ಕೆ ಸರ್ಜರಿ ಬಿಟ್ಟು ಸುಮಾರು ಬೇರೆ ವಿಧಾನಗಳು ಅಥವಾ ಟೆಕ್ನಿಕ್ಸ್ ಆರ್ ದೇರ್. ನಾನೇನು ನಾನ್ ಸರ್ಜಿಕಲ್ ಆಪ್ಷನ್ಸ್ ಅಂತ ಹೇಳ್ತಾ ಇದ್ದೆ, ಅದರಲ್ಲೂ ಸ್ಟ್ರಕ್ಚರ್ಡ್ ಲೋಡಿಂಗ್ ಆ್ಯಂಡ್ ಕಂಡೀಷನಿಂಗ್ ಎಕ್ಸಸೈಸಸ್ ಏನಿದೆ, ಇದು ನೀವು ಅಮೇರಿಕನ್ ಅಕಾಡೆಮಿ ತಗೋಬೋದು, ಬ್ರಿಟಿಷ್ ಅಕಾಡೆಮಿ ತಗೋಬೋದು, ಬೇರೆ ಎಲ್ಲ ಸೈಂಟಿಫಿಕ್ ಅಪ್ರೋಚಸ್ ತಗೋಬೋದು, ನಮ್ಮ ಇಂಡಿಯನ್ ಅಕಾಡೆಮೀಸು, ಎಲ್ಲ ಕಡೆ ಎವಿಡೆನ್ಸ್ ಸಜೆಸ್ಟ್ ದ್ಯಾಟ್ ಇಫ್ ಯು ಪ್ರಿಪೇರ್ ದ ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್ ಥ್ರೂ ಕಂಡೀಷನ್ಡ್ ಎಕ್ಸಸೈಸಸ್, ಔಟ್ಕಮ್ಸ್ ಫಾರ್ ಜಾಯಿಂಟ್ ರಿಪ್ಲೇಸ್ಮೆಂಟ್ಸ್ ಆರ್ ಆಲ್ವೇಸ್ ಬೆಟರ್. ಓಕೆ. ಸೊ ಅಲ್ಲಿ ಪ್ರಿಪ್ರೇಷನ್ ಬರುತ್ತೆ. ಬಟ್ ನೀವು ಅವ್ರಿಗೆ ನೋವು ಕಮ್ಮಿ ಮಾಡ್ದೇನೆ ಪ್ರಿಪ್ರೇಷನ್ ಮಾಡ್ತೀನಿ ಅಂತಂದರೆ ದೇ ವಿಲ್ ನಾಟ್ ಪಾರ್ಟಿಸಿಪೇಟ್. ಸೊ ಪೇನ್ ರಿಲೀಫ್ ಆ್ಯಂಡ್ ಗೆಟಿಂಗ್ ದೆಮ್ ಔಟ್ ಆಫ್ ದಟ್ ಪೇನ್ ಕಂಡೀಷನ್ ಈಸ್ ವೆರಿ ಇಂಪಾರ್ಟೆಂಟ್ ಫಸ್ಟ್ ಸ್ಟೆಪ್. ದಟ್ ಈಸ್ ಥ್ರೂ ಪೇನ್ ಕಿಲ್ಲರ್ ಅಂತ ಹೇಳ್ತೀರಾ, ಅಥವಾ ಜಾಯಿಂಟ್ ರಿಲೇಟೆಡ್ ಸಪ್ಲಿಮೆಂಟ್ಸ್ ಅಥವಾ ಆ ಥರದ್ದೇನಾದರೂ ಕೊಟ್ಟು ಅದನ್ನು ಸರಿ ಮಾಡಬೇಕು ಅಂತ ಹೇಳ್ತೀರಾ, ಅಥವಾ ಕೆಲವೊಂದು ರಿಹ್ಯಾಬ್ ಟೆಕ್ನಿಕ್ಸಿಂದ ಪೇನ್ ರಿಲೀಫ್ ಮಾಡಬೇಕು ಅಂತ ಹೇಳ್ತೀರಾ? ಇದು ಜನರಲಿ ಎಲ್ಲ ಪೇಷಂಟ್ಗೂ ಆ್ಯಸ್ ಅ ಜನರಲ್ ಆನ್ಸರ್ ಹೇಳೋದು ತುಂಬ ಕಷ್ಟ. ಏಕೆಂದರೆ ಎಲ್ಲರದು ಕಂಡೀಷನ್ಸ್ ಏನಿರುತ್ತೆ ಅದರಲ್ಲಿ ಸ್ಪೆಸಿಫಿಕ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಬೈ ಆ್ಯಂಡ್ ಲಾರ್ಜ್ ನೀವು ನೋಡಿದಾಗ ಪೇನ್ ಮ್ಯಾನೇಜ್ಮೆಂಟ್ ಅಂತ ಏನು ಬರುತ್ತೆ ಅದಕ್ಕೆ ಸುಮಾರು ಟೆಕ್ನಿಕ್ಸ್ ಇರುತ್ತೆ. ಸೊ ಕಾಂಬಿನೇಷನ್ ಆಫ್ ಟೆಕ್ನಿಕ್ಸ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್ ಬಿಕಾಸ್ ಇಟ್ ವರ್ಕ್ಸ್ ಇನ್ ಅ ಕಾಂಪ್ರಿಹೆನ್ಸಿವ್ ವೇ ಅಂತ ಹೇಳ್ತೀವಿ, ಆಯಿತಾ. ಅದು ಅವ್ರಿಗೆ ಪೇನ್ ಬಂದ ನಂತರ
ಅವರ ಪಾರ್ಟಿಸಿಪೇಷನ್ ಅನ್ನೋದೇನಿರುತ್ತೆ, ನೀವು ಪೇನ್ ರಿಲೀಫ್ ಮಾಡಾದ್ಮೇಲೆ ಅವ್ರಿಗೆ ನೀವು ಇದನ್ನಿಂದ ಮಾಡಿದ್ರೆ ನಿಮಗೆ ಬೆನಿಫಿಟ್ ಆಗುತ್ತೆ, ನಿಮ್ಮ ಸರ್ಜರಿ ಪ್ರಿಪ್ರೇಷನ್ಗೆ ಇದು ಹೆಲ್ಪ್ ಆಗುತ್ತೆ ಅಂದರೆ ಪೇಷಂಟ್ಸ್ ವಿಲ್ ಆಲ್ಸೋ ಪಾರ್ಟಿಸಿಪೇಟ್ ಇನ್. ಓಕೆ ಓಕೆ ಪೇನ್ ರಿಲೀಫ್ ಮಾಡ್ದೇನೆ ಸರ್ಜರಿ ಮಾಡ್ತೀನಿ ಅಂತ ಹೋದಾಗ ಜನರಲಿ ಪೇಷಂಟ್ ಪಾರ್ಟಿಸಿಪೇಷನ್ ಇಸ್ ಆಲ್ಸೋ ವೆರಿ ಲೆಸ್. ಸೊ ದಟ್ ಈಸ್ ಅ ವೆರಿ ಸಿಂಪಲ್ ಸೈಕಲಾಜಿಕಲ್ ಕಾನ್ಸೆಪ್ಟ್ ಆಲ್ಸೋ. ಪೇನ್ ರಿಲೀಫ್ ನಾವು ತೊಗೊಂಡು ಬರಬೇಕು ಅಂತಂದರೆ ಅದಕ್ಕೆ ಸುಮಾರು ನಾನ್ ಸರ್ಜಿಕಲ್ ಟೆಕ್ನಿಕ್ಸೇ ಇರುತ್ತೆ. ಇಟ್ ಕ್ಯಾನ್ ಬಿ ಮೆಡಿಕೇಶನ್ಸ್, ಇಟ್ ಕ್ಯಾನ್ ಬಿ ಸೂಪರ್ವೈಸ್ಡ್ ಎಕ್ಸಸೈಸಸ್ ಆ್ಯಂಡ್ ವೇರಿಯಸ್ ಅದರ್ ಟೆಕ್ನಿಕ್ಸ್. ಆಯಿತಾ? ಸೊ ಇದನ್ನು ಯಾವ ಪೇಷಂಟ್ಗೆ ಆ ಮಟ್ಟಕ್ಕೆ ಯಾವ್ದು ವರ್ಕ್ ಆಗುತ್ತೆ ಅನ್ನೋದು ಇಟ್ ಈಸ್ ಡೌನ್ ಟು ಅ ಸ್ಪೆಷಲಿಸ್ಟ್ ಡಿಸ್ಕ್ರಿಷನ್ ಆ್ಯಂಡ್ ದೇರ್ ಪ್ರೊಫೆಷನಲ್ ಎಕ್ಸ್ಪರ್ಟೀಸ್. ಸೊ ಅದು ಆದ ನಂತರ ಇದನ್ನೆಲ್ಲ ನಾವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೀವು ಕೇಳಿದ್ದು ಎಷ್ಟು ದಿವಸ ಪ್ರಿಪ್ರೇಷನ್ ಬೇಕಾಗುತ್ತೆ, ಎಷ್ಟು ವಾರ ಪ್ರಿಪ್ರೇಷನ್ ಬೇಕಾಗುತ್ತೆ ಅಂತ. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ವೇರ್ ದೇರ್ ಬೇಸ್ ಲೈನ್ ಈಸ್. ಈಗ ಎಷ್ಟೋ ಜನಕ್ಕೆ ಸಿವಿಯರ್ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಇರುತ್ತೆ, ನೀವು ಸುಮಾರು ಪೇಷಂಟ್ಸ್ ನೋಡಿರ್ತೀರ. ಆ ಥರ ಸಿವಿಯರ್ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಇದ್ದಾಗ ಅದನ್ನ ನಾವು ರೆಕ್ಟಿಫೈ ಮಾಡೋಕ್ಕಿನ್ನೂ ಟೈಮು ಜಾಸ್ತಿ ತಗೋಬಹುದು. ಕೆಲವೊಬ್ಬರಿಗೆ ಸಿಂಪಲ್ ಫ್ಯಾಕ್ಟರ್ಸ್ ಇರುತ್ತೆ, ಅದನ್ನ ನಾವು ಸ್ವಲ್ಪ ದಿವಸದಲ್ಲೇ ಕರೆಕ್ಟ್ ಮಾಡಬಹುದು. ಸೊ ಅದನ್ನ ನಾವು ಕರೆಕ್ಟ್ ಮಾಡಿ ನೆಕ್ಸ್ಟ್ ಅವ್ರನ್ನ ಪ್ರಿಪೇರ್ ಮಾಡಿದಾಗ ಸರ್ಜರಿ ಸಕ್ಸಸ್ ಆಗೋದು ಚಾನ್ಸಸ್ ತುಂಬ ಚೆನ್ನಾಗಿರುತ್ತೆ. ಓಕೆ, ಸೊ ಈಗ ಒಂದು 6 ತಿಂಗಳು ತಗೋಬಹುದು, ಇದು 3 ತಿಂಗಳು ತಗೋಬಹುದು. ಬಟ್ ಇಂಥ ಬಹಳಷ್ಟು ಕೇಸ್ಗಳಲ್ಲಿ ಏನಾಗುತ್ತೆ ಅಂದರೆ ಇವತ್ತು ಡಾಕ್ಟ್ರು ಸರ್ಜರಿನ ರೆಕಮೆಂಡ್ ಮಾಡಿದ್ರೆ ಇನ್ನೊಂದು 2 ವಾರದಲ್ಲಿ ಸರ್ಜರಿ ಮಾಡಿಬಿಡೋಣ ಅಥವಾ 3 ವಾರದಲ್ಲಿ ಸರ್ಜರಿ ಮಾಡಿಬಿಡೋಣ ಈ ಥರ ಹೇಳುವಂಥದ್ದೇ ಜಾಸ್ತಿ ಇರುತ್ತೆ. ಈ ಥರ ಅವರನ್ನು ಮೆಂಟಲಿ ನೀವೆಷ್ಟು ಪ್ರಿಪೇರ್ ಆಗಬೇಕು, ನಿಮ್ಮ ಬಾಡಿ ಇದಕ್ಕೆ ಎಷ್ಟು ರೆಡಿ ಆಗಿದೆ ಮತ್ತು ನೀವು ಇದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ಯಾರೂ ಹೇಳೋದಿಲ್ಲ. ಐ ಥಿಂಕ್ ಈ ಒಂದು 2 ವಾರಕ್ಕೆ ನೀವು ಒಂದು ಸ್ವಲ್ಪ ಫಿಸಿಯೋಥೆರಪಿ ಮಾಡಿಸಿ ಅನ್ನೋದನ್ನು ಒಂದು ಸಜೆಸ್ಟ್ ಮಾಡಬಹುದು. ಅದಕ್ಕಿಂತ ಮೀರಿ ಏನು ಹೇಳೋದಿಲ್ಲ. ಮತ್ತು ಒಂದಿಷ್ಟು ಪೇಯ್ನ್ ಕಿಲ್ಲರ್ಸ್ಗಳನ್ನ ಕೊಟ್ಟು ಕಳಿಸುವಂಥದ್ದು ಜಾಸ್ತಿ ಇರುತ್ತೆ. ಸೊ ಇಂಥ ಕಂಡೀಷನಲ್ಲಿ ಸರ್ಜರಿ ಮಾಡಿದ್ರೆ ಅದು ಉಪಯೋಗಕ್ಕೆ ಬರೋದಿಲ್ಲ ಅಂತಲೇ ನೀವು ಹೇಳೋದು. ನಿಜ. ಇನ್ನೊಂದು ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಹೇಳಬೇಕು ಅಂತಂದರೆ, ನೋಡಿ, ಯಾವುದೇ ಮಸ್ಕ್ಯುಲೋಸ್ಕೆಲೆಟಲ್ ಪ್ರಾಬ್ಲಮ್ ತೊಗೊಂಡಾಗ ಆರ್ಥರೈಟಿಸ್ ಇರ್ಬೋದು, ಲಿಗಮೆಂಟ್ ಡ್ಯಾಮೇಜ್ ಇರ್ಬೋದು, ಇವು ಯಾವುದೇ ಸರ್ಜಿಕಲ್ ಆಪ್ಷನ್ಸು ಟೈಮಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ನಾವು ಡಿಸ್ಕಸ್ ಮಾಡ್ತೀವಿ. ಬಟ್ ಇಟ್ ಈಸ್ ನಾಟ್ ಅನ್ ಅರ್ಜೆಂಟ್ ಡಿಸಿಷನ್. ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಡಿಸಿಷನ್, ಬಟ್ ಅರ್ಜೆಂಟ್ ಡಿಸಿಷನ್ ಇರಲ್ಲ. ಸೊ ನಮ್ಮ ಪ್ರಾಕ್ಟೀಸಲ್ಲಿ ನಾವು ಏನು ಮಾಡ್ತೀವಿ, ನಾವೆಲ್ಲ ಪೇಷಂಟ್ಸ್ಗೆ ಇದರ ಸಂಬಂಧಪಟ್ಟವಾಗಿ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀವಿ. ಆಮೇಲೆ ಅದಕ್ಕೆ ಅವರು ಭಾಗಿದಾರರಾಗಬೇಕಾಗುತ್ತೆ, ಪಾರ್ಟಿಸಿಪೇಟ್ ಮಾಡಲೇಬೇಕಾಗುತ್ತೆ. ಸೊ ದಟ್ ಈಸ್ ಹೌ ಇಟ್ ಬಿಕಮ್ಸ್ ಅ ಕಂಬೈನ್ಡ್ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್. ಸೊ ಅರ್ಜೆಂಟಲ್ಲಿ ತುರಾತುರಿನಲ್ಲಿ ನಾನು ಇವತ್ತು ಸರ್ಜರಿ ಹೇಳಿದ್ದಾರೆ, 2 ವಾರದಲ್ಲಿ ನಾನು ಸರ್ಜರಿ ಮಾಡಿಸ್ಕೋಬೇಕು ಅನ್ನೋದು ಇಟ್ ಈಸ್ ನಾಟ್ ಅ ರೈಟ್ ಡಿಸಿಷನ್ ಅಂತ ನೀವು ಹೇಳೋದು. ಮತ್ತು ಅದಕ್ಕೆ ಪೇಷಂಟ್ ಕೂಡ ಮೆಂಟಲಿ ಫಿಸಿಕಲಿ ಎರಡೂ ಪ್ರಿಪೇರ್ ಆಗೋದು ಭಾಳ ಮುಖ್ಯ. ಮತ್ತು ಒಂದು ಸಲ ಸರ್ಜರಿ ಮಾಡಿಸ್ಕೊಂಡ್ಮೇಲೆ ಮತ್ತೆ ಅವರು ಪ್ರಾಪರ್ ಕಂಡೀಷನ್ಗೆ ಬರೋದಕ್ಕೂ ಕೂಡ ಕೆಲವು ತಿಂಗಳುಗಳ ಕಾಲ ತಗೊಳ್ಳೋದ್ರಿಂದ ಅದಕ್ಕೂ ಕೂಡ ಅವರ ದೇಹ ಸರಿಯಾಗಿ ಕೋಆಪರೇಟ್ ಮಾಡುವಂಥ ಇಂಪಾರ್ಟೆನ್ಸ್ ಇರುತ್ತೆ. ಸೊ ಇವೆಲ್ಲದಕ್ಕೂ ರೆಡಿ ಆದಮೇಲೆ ಸರ್ಜರಿಗೆ ಹೋಗೋದು ಒಳ್ಳೆಯದು ಅನ್ನೋದು ನೀವು ಹೇಳುವಂಥದ್ದು. ಇನ್ನು ಸರ್ಜರಿ ಬಿಟ್ಟು ಬೇರೆ ಆಪ್ಷನ್ ಅಂತ ಬಂದಾಗ ಅಂದರೆ ಎಷ್ಟು ಪೇಷಂಟ್ಗಳಿಗೆ ಎಂಥ ಸಿವಿಯರ್ ಕಂಡೀಷನ್ಗೆ ಸರ್ಜರಿ ಮಾಡಲೇಬೇಕಾಗಿ ಬರುವಂಥದ್ದು ಇರುತ್ತೆ, ಅದರ್ವೈಸ್ ಎಂತೆಂಥ ಕೇಸ್ಗಳನ್ನು ಸರ್ಜರಿ ಅವಾಯ್ಡ್ ಮಾಡಿ ಸರಿ ಮಾಡ್ಬೋದು ಅನ್ನೋದನ್ನು ಹೇಳ್ಬೋದಾ? ಎಸ್, ನೋಡಿ, ಇದು ಸರ್ಜರಿ ಮಾಡೋಕ್ಕೆ ಮುಖ್ಯ ಕಾರಣ ಏನಿರುತ್ತೆ ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಏನೇನು ಸರಿಪಡಿಸ್ಬೋದು ಅನ್ನೋದ್ರ ಬಗ್ಗೆ ವಿಚಾರ ಬರುತ್ತೆ. ಈಗ ಯಾವುದೇ ಮಸ್ಕ್ಯುಲೋಸ್ಕೆಲೆಟಲ್ ಪ್ರಾಬ್ಲಮ್, ಜಾಯಿಂಟ್ ಪ್ರಾಬ್ಲಮ್ ಆಗಲಿ, ಲಿಗಮೆಂಟ್ ಪ್ರಾಬ್ಲಮ್ ಆಗಲಿ, ಕಾಣಿಸ್ಕೊಳ್ಳೋದು ನೋವಿನ ಮೂಲಕ, ಪೇನ್ ಅಂತ. ಅದಕ್ಕೆ ನಾವು ಪೇನ್ ರಿಲೀಫ್ ಬಗ್ಗೆ ಮಾತಾಡಿದ್ವಿ. ನೆಕ್ಸ್ಟ್ ಬರೋದು ವೀಕ್ನೆಸ್, ಆಮೇಲೆ ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಮೂವ್ಮೆಂಟ್ ಆಗ್ತಾ ಇಲ್ಲ, ನನಗೆ ಅಡ್ಡಾಡಕ್ ಆಗ್ತಾ ಇಲ್ಲ, ನೋವು ಬರ್ತಾ ಇದೆ, ರಾತ್ರಿ ಮಲ್ಕೊಳಕ್ ಆಗಲ್ಲ, ಇದು ಎಲ್ಲ ನೀವು ಸುಮಾರು ಜನರ ಹತ್ರ ಕೇಳಿರ್ಬೋದು. ಸೊ ಇದೆಲ್ಲದನ್ನು ಕೂಡ ವಿ ಹ್ಯಾವ್ ಟು ಲಿಂಕ್ ಇಟ್ ಬ್ಯಾಕ್ ಟು ದೋಸ್ 3 ಫ್ಯಾಕ್ಟರ್ಸ್ ದಟ್ ವಿ ಆರ್ ಡಿಸ್ಕಸಿಂಗ್, ವಿಚ್ ಇಸ್ ಮೂವ್ಮೆಂಟ್, ಮೆಟಬಾಲಿಸಮ್ ಆ್ಯಂಡ್ ಡೈಲಿ ರೊಟೀನ್ ಇನ್ ಟರ್ಮ್ಸ್ ಆಫ್ ವಾಟ್ ದೇ ಡೂ ಫಾರ್ ಮೈಂಡ್ ಆ್ಯಂಡ್ ವೆಲ್ ಬೀಯಿಂಗ್ ಅಂತ. ಸೊ ಇದನ್ನ ನಾವು ಕರೆಕ್ಟ್ ಮಾಡಿದ್ರೆ ಅವರ ಪೇನ್ ಎಲಿಮೆಂಟ್ ಏನಿರುತ್ತೆ, ಸುಮಾರು ಜನಕ್ಕೆ ದೇರ್ ಆರ್ ಮಲ್ಟಿಪಲ್ ಸ್ಟಡೀಸ್ that they start to experience subjective improvements in pain. Okay. They improve in terms of their muscle strength, coordination, and joint movement. So ಈ ಥರ ಬಂದಾಗ ಅವರ ಡೇ ಟು ಡೇ ಕ್ವಾಲಿಟಿ ಆಫ್ ಲೈಫ್ ಅಂತ ಏನು ಹೇಳ್ತೀವಿ ಇಂಗ್ಲೀಷಲ್ಲಿ, ಅದು ಇಂಪ್ರೂವ್ಮೆಂಟ್ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದೇ ವಿಲ್ ಬಿ ಇನ್ ಅ ಮಚ್ ಬೆಟರ್ ಫ್ರೇಮ್ ಆಫ್ ಮೈಂಡ್ ಟು ಡಿಸೈಡ್ ವಾಟ್ ಈಸ್ ಐಡಿಯಲ್ ಫಾರ್ ದೆಮ್.
ಆ ಥರ ನಾವು ಮಾಡ್ತಾ ಹೋದಾಗ ಎಷ್ಟೋ ಜನಕ್ಕೆ ಒಂದು ಮಟ್ಟಕ್ಕೆ ನಾನು ಬಂದಿದ್ದೀನಿ, ಇನ್ನು ಮುಂದೆ ನಾನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿಚಾರ ಬರುತ್ತೆ. ಓಕೆ. ಸೊ ಯಾಕಂದರೆ ಅವ್ರಿಗೆ ಆ ನೋವಿಂದ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅಬ್ಸಲ್ಯೂಟ್ಲಿ. ಓಕೆ. ಸೊ ಈಗ ನಾನ್ ಸರ್ಜಿಕಲ್ ಆಪ್ಷನ್ಸಲ್ಲೇ ನಾವು ಸುಮಾರು ಟೆಕ್ನಿಕ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ದೇರ್ ಇಸ್ ಇನಫ್ ಎವಿಡೆನ್ಸ್, ದೇರ್ ಆಲ್ ಅವೈಲಬಲ್ ಇನ್ ಪಬ್ಲಿಕಲ್ ಡೊಮೇನ್. ಸೊ ಮುಖ್ಯವಾಗಿ ನಾವು ನೋಡ್ತಾ ಇರೋದು ಇಟ್ ಕ್ಯಾನ್ ಬಿ ಸಮ್ ಫಾರ್ಮ್ ಆಫ್ ಮೆಡಿಕೇಶನ್ಸ್, ಬಟ್ ಮೆಡಿಕೇಶನ್ಸ್ ಆರ್ ಓನ್ಲಿ ಯೂಸ್ಡ್ ಫಾರ್ ಅ ಸ್ಪೆಸಿಫಿಕ್ ಪಾರ್ಟ್ ಆಫ್ ದ ಟ್ರೀಟ್ಮೆಂಟ್ ಪ್ಲಾನ್. ಇದನ್ನು ನೀವು ಲಾಂಗ್ ಟರ್ಮ್ ಪೇನ್ ಕಿಲ್ಲರ್ಸ್ ಕೊಟ್ಟು ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಲಿವರ್ ಡ್ಯಾಮೇಜ್ ಆಗುತ್ತೆ ಅಂತ ಏನು ಹೇಳ್ತಾರೆ, ದೇರ್ ಇಸ್ ಗುಡ್ ಎವಿಡೆನ್ಸ್ ಫಾರ್ ದ್ಯಾಟ್. ಸೊ ವಿ ನೆವರ್ ಸಪೋರ್ಟ್ ದ್ಯಾಟ್ ಕೈಂಡ್ ಆಫ್ ಅ ಥಿಂಗ್. ಬಟ್ ವೆನ್ ಇಟ್ ಈಸ್ ರಿಕ್ವೈರ್ಡ್, ಇಫ್ ಇಟ್ ಈಸ್ ಯೂಸ್ಡ್ ಇನ್ ದ ರೈಟ್ ಸೂಪರ್ವಿಷನ್, ಇಟ್ ಡಸ್ ಕರೆಕ್ಟ್ ಔಟ್ಕಮ್ಸ್. ಸೊ ದಟ್ ಈಸ್ ದ ಫಸ್ಟ್ ಪಾಯಿಂಟ್. ಸೊ ಪೇನ್ ರಿಲೀಫ್ ಅಂತ ಬಂದಾಗ, ಅಪಾರ್ಟ್ ಫ್ರಮ್ ಪೇನ್ ಮೆಡಿಕೇಶನ್ಸ್ ಏನಿದೆ, ದೇರ್ ಆರ್ ಅ ಲಾಟ್ ಆಫ್ ಅದರ್ ಸಪೋರ್ಟಿವ್ ಥಿಂಗ್ಸ್ ದಟ್ ಯು ಕ್ಯಾನ್ ಡೂ. ಆ ಪೇಷಂಟ್ಗೆ ಏನು ಕಾರಣದಿಂದ ಪೇನ್ ಬರ್ತಾ ಇದೆ, ಮಸಲ್ ವೀಕ್ನೆಸ್ ಇತ್ತು ಅಂತಂದರೆ ನಾವು ಹೇಳ್ದಂಗೆ ಸ್ಟ್ರಕ್ಚರ್ಡ್ ಫಿಸಿಯೋಥೆರಪಿ ಎಕ್ಸಸೈಸಸ್ ಇರ್ಬೋದು, ಟು ಇಂಪ್ರೂವ್ ದ ಸ್ಟ್ರೆಂತ್, ಬ್ಯಾಲೆನ್ಸ್, ಕೋಆರ್ಡಿನೇಷನ್, ಅದು ಮಾಡ್ತಾ ಹೋದರೆ ಅವ್ರಿಗೆ ಕಾನ್ಫಿಡೆನ್ಸು ಬರುತ್ತೆ. ಆ ಮಸಲ್ ವೀಕ್ನೆಸ್ಸಿಂದ ಬರೋ ಪೇನ್ ಇದೆ ಅದು ಕೂಡ ಕಮ್ಮಿ ಆಗುತ್ತೆ. ಕಾರ್ಟಿಲೇಜ್ ಹೆಲ್ತನ್ನು ಇಂಪ್ರೂವ್ ಮಾಡೋಕ್ಕೆ ಏನೇನು ನಾವು ಮಾಡ್ಬೋದು, ಇಟ್ ಕುಡ್ ಬಿ ಸಮ್ ಫಾರ್ಮ್ ಆಫ್ ಸಪ್ಲಿಮೆಂಟ್ಸ್ ಇರ್ಬೋದು, ಇಟ್ ಕುಡ್ ಬಿ ಡಯಟ್ ಆ್ಯಂಡ್ ಕೌನ್ಸಿಲಿಂಗ್ ಇರ್ಬೋದು. ಇದು ಮಾಡ್ತಾ ಹೋದರೆ ಕಾರ್ಟಿಲೇಜ್ ಹೆಲ್ತು ಸಮ್ ಮಟ್ಟಕ್ಕೆ ಇಂಪ್ರೂವ್ ಆಗುತ್ತೆ. ಸೊ ಅದರಿಂದ ಬರ್ತಾ ಇರೋ ನೋವೇನಿರುತ್ತೆ ಅದು ಕೂಡ ಕಮ್ಮಿ ಆಗುತ್ತೆ. ಸೊ ವಾಟ್ ಐ ಆಮ್ ಸಜೆಸ್ಟಿಂಗ್ ಇಸ್, ಇದಕ್ಕೆ ಇಂಗ್ಲೀಷಲ್ಲಿ ಮಲ್ಟಿ ಫ್ಯಾಕ್ಟೋರಿಯಲ್ ಕಾಸಸ್ ಆಫ್ ಪೇನ್ ಅಂತ ಹೇಳ್ತೀವಿ. ಸೊ ಈ ಎಲ್ಲ ಫ್ಯಾಕ್ಟರ್ನ ನೀವು ಆಪ್ಟಿಮೈಸ್ ಮಾಡ್ತಾ ಹೋದಂಗೆ, ವಾಟ್ ಎವರ್ ಈಚ್ ಫ್ಯಾಕ್ಟರ್ ಇಸ್ ಕಾಂಟ್ರಿಬ್ಯೂಟಿಂಗ್ ಟು ದ ಪೇನ್, ಆ ಪೇನ್ ಲೆವೆಲ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ದೇರ್ ಆರ್ ಮಲ್ಟಿಪಲ್ ಟೆಕ್ನಿಕ್ಸ್. ಅಲಾಂಗ್ ವಿತ್ ದಿಸ್ ದೇರ್ ಆರ್ ಸೆವರಲ್ ಇಂಜೆಕ್ಟಬಲ್ಸ್ ಅಂತ ಹೇಳ್ತೀವಿ. ಜಾಯಿಂಟ್ ಒಳಗಡೆ ಕೊಡೋ ಇಂಜೆಕ್ಷನ್ಸು ಇರುತ್ತೆ. ಅದರಲ್ಲೂ ಸುಮಾರು ಆಪ್ಷನ್ಸ್ ಇದೆ. ಆದರೆ ಯಾವ ಪೇಷಂಟ್ಗೆ ಯಾವ ಇಂಜೆಕ್ಷನ್ನು ಸೇಫ್ ಆಗಿರುತ್ತೆ, ಎಫೆಕ್ಟಿವ್ ಆಗಿರುತ್ತೆ, ಅದನ್ನು ನೀವು ನಿಮ್ಮ ತಜ್ಞರ ಹತ್ರ ಅಥವಾ ಸ್ಪೆಷಲಿಸ್ಟ್ ಹತ್ರ ಹೋದಾಗ ಡಿಸ್ಕಸ್ ಮಾಡಬೇಕಾಗುತ್ತೆ. ದೇ ವಿಲ್ ಗೈಡ್ ಯು ದ ಕರೆಕ್ಟ್ ವೇ. ಸೊ ಡಾಕ್ಟರ್, ಈಗ ಸರ್ಜರಿ ಅನ್ನೋದು ಇಟ್ ಈಸ್ ನಾಟ್ ಜಸ್ಟ್ ಫಿಯರ್. ಅಂದರೆ ನನಗೆ ನೋವಾಗುತ್ತೆ, ನನ್ನ ಕುಯ್ತಾರೆ ಅಥವಾ ನಂಗೆ ಏನೋ ಮಾಡ್ತಾರೆ, ಮತ್ತೇನೋ ಇಂಪ್ಲಾಂಟ್ ಮಾಡ್ತಾರೆ ಅನ್ನುವಂಥ ಭಯ ಮಾತ್ರ ಅಲ್ಲ. ಸರ್ಜರಿ ಒಳಗೆ ಇನ್ನೊಂದು ಭಯನೂ ಇದೆ. ಇಟ್ ಈಸ್ ಹೈಲಿ ಎಕ್ಸ್ಪೆನ್ಸಿವ್ ಥಿಂಗ್. ಅಂದರೆ ಸಾಮಾನ್ಯ ಜನ ಈಗ ಈವನ್ ಮೆಡಿಕಲ್ ಇನ್ಶೂರೆನ್ಸ್ ಇದ್ದರೂ ಕೂಡ ಕೆಲವೊಂದು ಮೆಟೀರಿಯಲ್ಗೆ ಅದು ಕವರೂ ಆಗೋದಿಲ್ಲ. ಅಂಥ ಕೇಸ್ಗಳಲ್ಲಿ ಕೈಯಿಂದ ನಾವು ಅನ್ನೆಸೆಸರಿ ಖರ್ಚು ಮಾಡೋದೇ ಜಾಸ್ತಿ ಇರುತ್ತೆ. ಆ್ಯಂಡ್ ಮೆಡಿಕಲ್ ಇನ್ಶೂರೆನ್ಸ್ ಇಲ್ಲದೆ ಇರೋದಂತೂ ಕೇಳಲೇಬೇಡಿ ಪಾಡು. ಯಾಕೆಂದರೆ ಸರ್ಜರಿ ತುಂಬ ಖರ್ಚಾಗುವಂಥದ್ದು. ಅವರು ಎಷ್ಟೋ ವರ್ಷದ ಸೇವಿಂಗ್ಸನ್ನು ಅದಕ್ಕೆ ಹಾಕಬೇಕಾಗಿರುವಂಥ ಪರಿಸ್ಥಿತಿ ಇರುತ್ತೆ, ಕೆಲವರಿಗೆ ಅದು ಇರೋದಿಲ್ಲ. ಸೊ ಇಂಥ ಕೇಸ್ಗಳಲ್ಲಿ ಸರ್ಜರಿ ಅನ್ನೋದು ಎಲ್ಲ ರೀತಿಯಲ್ಲಿ ಭಯ ಉಂಟು ಮಾಡುತ್ತೆ. ಮತ್ತು ಜನ ತುಂಬ ಪೇನ್ ಇದ್ದು, ತುಂಬ ಸಮಸ್ಯೆ ಇದ್ದು ಕೂಡ ಆಸ್ಪತ್ರೆಗೆ ಬರದೇ ಇರುವಂಥ ಕಾರಣ ಇದೇ ಮೇಜರ್. ಸೊ ಇಂಥ ಕೇಸ್ಗಳಲ್ಲಿ ಸರ್ಜರಿಯನ್ನು ಅವಾಯ್ಡ್ ಮಾಡೋದಕ್ಕೆ ಅಥವಾ ಸರ್ಜರಿ ಇಲ್ಲದೇ ಯಾವ ರೀತಿ ರಿಕವರಿ ಮಾಡ್ಬೋದು? ಆ್ಯಂಡ್ ಐ ಥಿಂಕ್ ನಾನು ಇದಕ್ಕೆ ಒಳ್ಳೆ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ನಾನೇ ಒಂದು ಪೇಷಂಟ್ನ ನಿಮ್ಮ ಹತ್ರ ಕಳಿಸಿದ್ದೆ. ಡಾಕ್ಟರು ಅವರಿಗೆ ಸರ್ಜರಿ ಅಂತ ಹೇಳಿ ಹಿ ವಾಸ್ ಅನೇಬಲ್ ಟು ವಾಕ್. ಸರ್ಜರಿ ಅಂತ ಹೇಳಿ ನೀವು ನಾಳೆನೇ ಅಡ್ಮಿಟ್ ಆಗಿ ನಾಡಿದ್ದು ಸರ್ಜರಿ ಮಾಡೋಣ ಅಂತಲೂ ಎಲ್ಲ ಹೋಗಿತ್ತು. ಫೈನಲಿ ಐ ಸೆಡ್ ಇಲ್ಲ, ನಾವು ಒಂದ್ಸಲ ನೀವು ಇವರನ್ನು ಮೀಟ್ ಮಾಡಿ ಅಂತ ಹೇಳಿ ಕಳಿಸಿ ಕೊಟ್ಟ ಮೇಲೆ ನೀವು ಆ ಸರ್ಜರಿನೇ ರೂಲ್ ಔಟ್ ಮಾಡಿಬಿಟ್ರಿ ಅಲ್ಲಿ. ಅದಾದಮೇಲೆ ಹಿ ಈಸ್ ಅಬ್ಸಲ್ಯೂಟ್ಲಿ ಫೈನ್ ನಾವು, ನಿಮಗೆ ಗೊತ್ತಿದೆ. ಸೊ ಇಂಥ ಕೇಸ್ಗಳಲ್ಲಿ ಸರ್ಜರಿನ ಅವಾಯ್ಡ್ ಮಾಡ್ಬೋದು ಅನ್ನೋದನ್ನ ಜನರಿಗೆ ಹೇಗೆ ಹೇಳ್ಬೋದು? ಇದನ್ನು ಯಾವ ರೀತಿ ನಾವು ಸರ್ಜರಿಯನ್ನು ಅವಾಯ್ಡ್ ಮಾಡಿಸ್ಬೋದು? ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್. ಯಾಕಂದರೆ ಸರ್ಜರಿ ಬಗ್ಗೆ ಡಿಬೇಟ್ ಏನಿದೆ ನೋಡಿ, ಸುಮಾರು ದಿವಸದಿಂದ ಬರ್ತಾ ಇದೆ. ಇದು ಒಳ್ಳೆಯದಾ ಕೆಟ್ಟದಾ, ಎಕ್ಸ್ಪೆನ್ಸಿವ್ ಏನಕ್ಕೆ, ಅದಕ್ಕೆ ನಾವು ಆ ಡಿಬೇಟ್ ಬದಲು ಏನು ಫೋಕಸ್ ಮಾಡೋಣ ಅಂತಂದರೆ, ಪ್ರತಿಯೊಬ್ಬ ವ್ಯಕ್ತಿಗೆ ಸರ್ಜರಿ ಮಾಡಿಸ್ಕೊಳ್ಳೋಕ್ಕೆ ಕಾರಣ ಏನಿರುತ್ತೆ, ನೋವಿರುತ್ತೆ ಅಥವಾ ಏನೋ ಒಂದು ಸಿಂಪ್ಟಮ್ ಇರುತ್ತೆ. ಆ ಸಿಂಪ್ಟಮ್ ರಿಲೀಫ್ನ ಕೊಡಬೇಕು ಅಂತಂದರೆ ದೇರ್ ಆರ್ ಮಲ್ಟಿಪಲ್ ಆಪ್ಷನ್ಸ್. ನಾವು ಡಿಸ್ಕಸ್ ಮಾಡ್ದಂಗೆ ಕೆಲವೊಂದು ಏನಿರುತ್ತೆ, ಪೇಷಂಟ್ಗೆ ಅದರ ಬಗ್ಗೆ ಅವೇರ್ನೆಸ್ ಇಲ್ಲ ಅಂತಂದರೆ ಅವರು ಅದನ್ನು ಹುಡ್ಕೊಂಡು ಹೋಗಲ್ಲ. ಸೊ ಆ ರೀತಿ ನೀವು ಹುಡುಕದೆ ಹೋದಾಗ ಡೈರೆಕ್ಟ್ಲಿ ಯು ವಿಲ್ ಎಂಡ್ ಅಪ್ ಗೆಟಿಂಗ್ ಸರ್ಜರಿ. ಹೌದು. ಬಟ್ ನೀವು ಹೇಳ್ದಂಗೆ ಸರ್ಜರಿ ಈಸ್ ಅನ್ ಎಕ್ಸ್ಪೆನ್ಸಿವ್ ಪ್ರಾಸೆಸ್. ಇಟ್ ಈಸ್ ಅ ವೆರಿ ಕಾಸ್ಟ್ಲಿ ಪ್ರಾಸೆಸ್, both in terms of time as well as money. That is an established fact. ಆದರೆ ನಾನ್ ಸರ್ಜಿಕಲ್ ಆಪ್ಷನ್ಸಲ್ಲಿ ನಿಮಗೆ ಅದನ್ನು ನೀವು ಎಕ್ಸ್ಪ್ಲೋರ್ ಮಾಡ್ತಾ ಹೋದಾಗ ಎಷ್ಟೊಂದು ಟೆಕ್ನಿಕ್ಸು ನಿಮ್ಮ ಕಂಡೀಷನ್ಗೆ ವರ್ಕ್ ಆಗುತ್ತೆ. ಈಗ ನನ್ನ ಪ್ರಾಕ್ಟೀಸಲ್ಲಿ ನಾನು ಹೇಳಿದಾಗೆ, ವೆನ್ ಎವರ್ ಅ ಪೇಷಂಟ್ ಕಮ್ಸ್, ಅವ್ರಿಗೆ ಏನು ಸಿಂಪ್ಟಮ್ ಬರ್ತಾ ಇದೆ, ಆ ಸಿಂಪ್ಟಮ್ಗೆ ಏನು ಕಾರಣಗಳಿದೆ ಅದನ್ನು ಅರ್ಥ ಮಾಡಿಕೊಂಡ್ರೆ
ವಿ ಆಲ್ವೇಸ್ ಸ್ಟಾರ್ಟ್ ಆಫ್ ವಿತ್ ಸರ್ಟನ್ ನಾನ್ ಸರ್ಜಿಕಲ್ ಆಪ್ಷನ್ಸ್. ಆಪ್ಷನ್ಸ್. ಯಾಕೆ? ಯಾಕಂದರೆ ಇದು ಸಿಂಪಲ್ ಆಗಿರುತ್ತೆ, ಕಾಸ್ಟ್ಲಿ ಅಂತರೂ ಆಗಲ್ಲ. ಹೌದು ಆಯಿತಾ? ಎಲ್ಲಿ ಕಾಸ್ಟ್ ಕಮ್ಮಿ ಇರುತ್ತೆ ಅಲ್ಲಿ ಕಂಪ್ಲಯನ್ಸ್ ಕೂಡ ಚೆನ್ನಾಗಿ ಬರುತ್ತೆ. ಹೌದು. ಆ್ಯಂಡ್ ಮೋಸ್ಟ್ ಆಫ್ ದ ಮಸ್ಕ್ಯುಲೋಸ್ಕೆಲಿಟಲ್ ಕಂಡೀಷನ್ಸ್ ಏನಿರುತ್ತೆ ನೋಡಿ, ಇದು ಪ್ರಾಣಕ್ಕೆ ಅಪಾಯ ಕೊಡುವಂಥ ಕಂಡೀಷನ್ ಇರಲ್ಲ. ಹೌದು ವೆರಿ ಈಗ ನಿಮಗೆ ಆರ್ಥರೈಟಿಸ್ ಇತ್ತು ಅಂದರೆ, ನಿಮ್ಮ ಸುಮಾರು ವರ್ಷ ಆರ್ಥರೈಟಿಸ್ ಇದ್ದರೂ ನಿಮ್ಮ ಪ್ರಾಣಕ್ಕೇನು ಭಯ ಇರಲ್ಲ. ಭಯ ಇರಲ್ಲ. ವೆರಿ ಟ್ರೂ. ಸೊ ಯು ಡೋಂಟ್ ನೀಡ್ ಟು ರಶ್ ಇನ್ ಟು ಸರ್ಜರಿ. ಸೊ ಅದಕ್ಕೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ನಿಮಗೇನು ಸಿಂಪ್ಟಮ್ಸ್ ಇದೆಯೋ ಆ ಡಾಕ್ಟರ್ ಏನು ರೆಕಮೆಂಡ್ ಮಾಡ್ತಾ ಇದ್ದಾರೆ ಅದು ನನಗೆ ಫಿಟ್ ಆಗುತ್ತೋ ಇಲ್ವಾ. ಅದು ಫಿಟ್ ಆಗ್ತಾ ಇತ್ತು ಅಂತಂದರೆ ಅದನ್ನು ಅಳವಡಿಸ್ಕೊಂಡು ಹೋಗೋದ್ರಲ್ಲಿ ಯು ಆರ್ ನಾಟ್ ಲೂಸಿಂಗ್ ಎನಿಥಿಂಗ್. ಹೌದು. ಈಗ ನೋವಂತ ಬಂದಿರ್ತಾರೆ, ನಾನು ಮಸಲ್ ವೀಕ್ನೆಸ್ ಇದೆ, ನೀವು ಇಷ್ಟು ದಿವಸ ಹೋಗಿ ಎಕ್ಸಸೈಸ್ ಮಾಡ್ಕೊಂಬನ್ನಿ, ನಿಮ್ಮ ಬ್ಲಡ್ ಟೆಸ್ಟಲ್ಲಿ ಈ ಸಪ್ಲಿಮೆಂಟ್ಸ್ದು ಇದ್ರದ್ದು ಅಗತ್ಯ ಇದೆ, ಇದನ್ನು ತೊಗೊಳ್ಳಿ ಅಂತ ಹೇಳಿದಾಗ ಎಷ್ಟೋ ಜನ ಬಂದ್ಬಿಟ್ಟು ನಾವು ತೊಗೊಂಡ್ವಿ ಸ್ವಾಮಿ, ನಾವು ಮಾಡಿದ್ವಿ, ಇದು ನಮಗೆ ಪೇನ್ ಹೊರಟೋಗಿದೆ ಅಂತ ಹೇಳ್ತಾರೆ ವಿದೌಟ್ ಪೇನ್ ಕಿಲ್ಲರ್. ಹೌದು ಹೌದು. ಆಯಿತಾ? ಸೊ ಈ ರೀತಿ ಇದ್ದಾಗ ನಾನ್ ಸರ್ಜಿಕಲ್ ಆಪ್ಷನ್ಸ್ ಬಗ್ಗೆ ಪೇಷಂಟ್ಸ್ಗೆ ಸಮಾಜದಲ್ಲಿ ಅವೇರ್ನೆಸ್ ಇತ್ತು ಅಂತಂದರೆ ಅದನ್ನು ಅವರು ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಸರ್ಜರಿ ಬಗ್ಗೆ ಭಯ ಏನಿದೆ ಅದು ಕೂಡ ಎಷ್ಟೋ ಮಟ್ಟಿಗೆ ಕಮ್ಮಿನೂ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ನಿಮ್ಮ ಕಂಡೀಷನ್ಗೆ ಏನು ಎಫೆಕ್ಟಿವ್ ಇರುತ್ತೋ ಅದನ್ನು ನೀವು ಟ್ರೈ ಮಾಡಿದ್ರೆ ನಿಮಗೆ ಅದು ಖಂಡಿತವಾಗಿ ವರ್ಕ್ ಆಗೇ ಆಗುತ್ತೆ. ಓಕೆ. ಸೊ ಸರ್ಜರಿ ಒಂದೇ ಆಪ್ಷನ್ ಅಲ್ಲ, ಮತ್ತು ಸರ್ಜಿಕಲ್ ಆಪ್ಷನನ್ನು ನಾವು ಕೊನೆಗಿಟ್ಕೊಂಡು ಮಿಕ್ಕೆಲ್ಲವನ್ನ ತಯಾರು ಮಾಡಿ ಸರಿ ಹೋಗೋದಾದರೆ ಅವುಗಳಲ್ಲೇ ಮುಗಿಸ್ಬೇಕಾಗುತ್ತೆ ಅನ್ನೋದು ಬಹಳ ಮುಖ್ಯ ಅಂತ ನೀವು ಹೇಳ್ತಿರ್ತೀರಿ. ಅಂದರೆ ಸರ್ಜರಿಯನ್ನು ನಾವು ಇಂಪಾರ್ಟೆಂಟಾಗಿ ತಗೊಂಡು ಸರ್ಜರಿನೇ ಆಗಬೇಕು ಅಂದಾಗ ಭಯ ಜಾಸ್ತಿ ಆಗುತ್ತೆ. ಬೇರೆ ಆಪ್ಷನ್ ಇದೆ ಅಂದಾಗ ಆ ಭಯ ಕಡಿಮೆ ಆಗುತ್ತೆ. ಆ್ಯಸ್ ಯು ಸೆಡ್, ಇದು ಪ್ರಾಣ ಹೋಗುವಂಥ ಸಮಸ್ಯೆ ಅಲ್ಲ. ಆದ್ದರಿಂದ ಖಂಡಿತವಾಗ್ಲೂ ನಾವು ಸರ್ಜರಿಯನ್ನು ಪಕ್ಕಕ್ಕಿಟ್ಟು ಮಿಕ್ಕಿರೋ ಆಪ್ಷನ್ಗಳನ್ನು ನೋಡ್ಬೋದು, ಮತ್ತು ಆ ಮೂಲಕ ದುಡ್ಡು ಉಳಿಸ್ಕೋಬೋದು, ಸಮಯನೂ ಉಳಿಸ್ಬೋದು, ಕ್ಯೂರು ಮಾಡ್ಕೋಬೋದು ಅನ್ನೋದು ಸರಿಯಾದ ರೀತಿ. ಡಾಕ್ಟರ್, ಈಗ ಅಮೆಝಾನ್ ಕ್ಲಿಕ್ ಮಾಡಿದ್ರೆ ಸಪ್ಲಿಮೆಂಟ್ ಸಿಗುತ್ತೆ, ಫ್ಲಿಪ್ಕಾರ್ಟ್ಗೆ ಹೋದರೆ ಸಪ್ಲಿಮೆಂಟ್ ಸಿಗುತ್ತೆ, ಕಂಡಲ್ಲಿ ಸಪ್ಲಿಮೆಂಟ್ ಸಿಗುತ್ತೆ. ಜನಕ್ಕೆ ಯಾವ ಸಪ್ಲಿಮೆಂಟ್ ತೊಗೋಬೇಕು ಅಂತಲೂ ಗೊತ್ತಿರೋದಿಲ್ಲ. ಆದರೆ ಎಲ್ಲ ಸಪ್ಲಿಮೆಂಟನ್ನು ಓವರ್ಲೋಡ್ ಮಾಡೋರು ಬಹಳಷ್ಟು ಜನ ಇದ್ದಾರೆ. ಅದು ಒಂದು ಕೆಟಗರಿ. ಇನ್ನೊಂದು ಕೆಟಗರಿ ಜನ ಇದ್ದಾರೆ, ಸಪ್ಲಿಮೆಂಟ್ ಅಂತ ಹೇಳಿದ ತಕ್ಷಣ ಮೆಡಿಸಿನ್ ಅಂದ್ಕೊಂಡ್ಬಿಡ್ತಾರೆ. ಇವರೇನೋ ಮೆಡಿಸಿನ್ ಹೇಳ್ತಾ ಇದ್ದಾರೆ, ಅಥವಾ ಸಪ್ಲಿಮೆಂಟ್ ಅಂದರೆ ಮೆಡಿಸಿನ್, ಇಟ್ ಈಸ್ ಡೇಂಜರಸ್ ಟು ಅವರ್ ಬಾಡಿ ಅನ್ನೋ ಥರ ಒಂದು ಕಲ್ಪನೆ ಸುಮಾರು ಜನಕ್ಕಿದೆ. ಈಗ ಜಾಯಿಂಟ್ಸ್ ಅಂತ ಬಂದಾಗ ಮತ್ತು ನಮ್ಮ ಮಸ್ಕ್ಯುಲೋಸ್ಕೆಲಿಟಲ್ ಹೆಲ್ತ್ ಅಂತ ಬಂದಾಗ ನಾವು ಯಾವ ಸಪ್ಲಿಮೆಂಟನ್ನು ತಗೊಳ್ಳೇಬೇಕಾ, ಯಾವ್ಯಾವುದನ್ನು ತಗೊಳ್ಳೋದ್ರಿಂದ ಒಳ್ಳೆಯದು, ಮತ್ತು ಎಷ್ಟರ ಮಟ್ಟಿಗೆ ಸಪ್ಲಿಮೆಂಟ್ ಸಹಾಯ ಮಾಡುತ್ತೆ, ಇದನ್ನು ಹೇಳಿ. ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ಪಲ್ಲವಿಯವರೇ. ಇದರಲ್ಲಿ ಸಪ್ಲಿಮೆಂಟ್ ಅಂತ ಏನಿದೆ, ಇಂಗ್ಲೀಷ್ ಪ್ರಕಾರ ನಾವು ನೋಡಿದ್ರೆ ಇಟ್ ಈಸ್ ಅ ಸಪ್ಲಿಮೆಂಟ್ ಓನ್ಲಿ, ಇಟ್ ಈಸ್ ನಾಟ್ ಅ ರಿಪ್ಲೇಸ್ಮೆಂಟ್. ಸೊ ನಮ್ಮ ಆಹಾರದಲ್ಲಿ ಏನು ಬರುತ್ತೆ ಅದು ಮುಖ್ಯವಾಗಿ ನಮ್ಮ ದೇಹದಲ್ಲಿ ಸಮ್ಮಿಳಿತವಾಗುತ್ತೆ. ಇಟ್ ಗೆಟ್ಸ್ ಅಸಿಮ್ಯುಲೇಟೆಡ್ ವೆರಿ ಸಿಂಪ್ಲಿ ಆ್ಯಂಡ್ ಈಸಿಲಿ. ಅದನ್ನು ನಾವು ತೊಗೊಳ್ತಾ ಹೋದಾಗ ನಮ್ಮ ಆರೋಗ್ಯಕ್ಕೆ ಅದು ಒಳ್ಳೆಯ ಎಫೆಕ್ಟ್ ಕೊಡ್ತಾ ಇದೆ ಅಂತ ಬಂದಾಗ ಸಪ್ಲಿಮೆಂಟ್ಗಳ ಅಗತ್ಯ ಇರಲ್ಲ. ಆದರೆ ಕೆಲವು ಸಿಚುವೇಷನಲ್ಲಿ ನಮಗೆ ಬೇಕಾಗಿರೋ ರಿಕ್ವೈರ್ಮೆಂಟ್ ನಮ್ಮ ಆಹಾರದಿಂದ ಬರ್ತಾ ಇಲ್ಲ, ಯಾವುದೋ ಕಾರಣಕ್ಕಿಂದ ಬರ್ತಾ ಇಲ್ಲ ಅಂತಂದಾಗ ಸಪ್ಲಿಮೆಂಟ್ಸ್ ಹ್ಯಾವ್ ಅ ರೋಲ್ ಟು ಪ್ಲೇ. ಓಕೆ. ಅದರಲ್ಲೂ ಮಸ್ಕ್ಯುಲೋಸ್ಕೆಲಿಟಲ್ ಸಿಸ್ಟಮ್ ಅಂತ ನಾವು ನೋಡಿದಾಗ ನಾನು ಹೇಳಿದ್ದು ಮುಖ್ಯವಾಗಿ ನೀರು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದೆ. ಸೊ ಈಗ ಮಸಲ್ ಅಂತ ನಾವು ನೋಡಿದಾಗ 70 to 80%, ಅಂದರೆ 70-80% ನೀರೇ ಇರುತ್ತೆ. ಬಟ್ ಅದರ ಜೊತೆಗೆ ಸರ್ಟನ್ ಪ್ರೋಟೀನ್ಸ್ ಕೂಡ ಬರುತ್ತೆ. ಸೊ ಪ್ರೋಟೀನಲ್ಲಿ ನೀವು ಕೊಲಾಜನ್ ಬಗ್ಗೆ ಮುಂಚಿತವಾಗಿ ಕೇಳಿದ್ರಿ. ಸೊ ಕೊಲಾಜನ್ ವಿಲ್ ಹೆಲ್ಪ್ ದೇರ್ ಆಸ್ ಲಾಂಗ್ ಆಸ್ ಇಟ್ ಈಸ್ ಪುಟ್ ಥ್ರೂ ದ ಮೂವ್ಮೆಂಟ್. ಸೊ ಆ ರೀತಿಯಲ್ಲಿ ಕೊಲಾಜನ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬರೋದು ಮೂಳೆಯಲ್ಲಿ ಸಮಾಜದಲ್ಲಿ ಏನು ಅಭಿಪ್ರಾಯ ಬಂದಿದೆ ಅಂದರೆ, ಮೂಳೆಗೆ ಸ್ಟ್ರೆಂತ್ ಬೇಕು ಅಂದರೆ ಕ್ಯಾಲ್ಸಿಯಂ ಬೇಕು ಅಂತ ಹೇಳ್ತಾರೆ. ಸೊ ಕ್ಯಾಲ್ಸಿಯಂ ಈಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಬೋನ್ ಹೆಲ್ತ್, ಬಟ್ ವಾಟರ್ ಈಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಬೋನ್ ಹೆಲ್ತ್. ಸೊ ಆರ್ ಆರ್ಗ್ಯಾನಿಕ್ ಪಾರ್ಟ್ ಆಫ್ ಬೋನ್ ವಿಚ್ ಇಸ್ ಕೊಲಾಯ್ಡ್ ಅಂತ ಹೇಳ್ತೀವಿ. ಸೊ ಆಸ್ಟಿಯಾಯ್ಡ್ ಮ್ಯಾಟ್ರಿಕ್ಸಲ್ಲಿ ಏನಿರುತ್ತೆ ಆ್ಯಂಡ್ ಇನ್ಆರ್ಗ್ಯಾನಿಕ್ ಪಾರ್ಟ್ ವಿಚ್ ಇಸ್ ದಿ ಹೈಡ್ರಾಕ್ಸಿ ಎಪಿಟೈಟ್ ಅಂತ ಏನು ಹೇಳ್ತೀವಿ, ಅಲ್ಲಿ ಕ್ಯಾಲ್ಸಿಯಂ ಹ್ಯಾಸ್ ಅ ರೋಲ್ ಟು ಪ್ಲೇ. ಬಟ್ ಆಲ್ ಆಫ್ ದಿಸ್ ಈಸ್ ಬೌಂಡ್ ಟುಗೆದರ್ ಅಗೇನ್ ಬೈ ವಾಟರ್. ಸೊ ಈಗ ಸಮಾಜದಲ್ಲಿ ನಾವು ಎಷ್ಟೋ ಜನಕ್ಕೆ ಮೂಳೆ ವೀಕ್ ಆಗಿದೆ, ಆಸ್ಟಿಯೋಪೊರೋಸಿಸ್ ಇದೆ ಅಂತ ಹೇಳ್ತಾರೆ. ಸೊ ಆಸ್ಟಿಯೋಪೊರೋಸಿಸ್ ಬರೋಕ್ಕೂ ಸುಮಾರು ಕಾರಣಗಳಿದ್ದಾಗ ಎಷ್ಟೋ ಸತಿ ನೀವು ಫೂಡಲ್ಲಿ ಏನು ತೊಗೊತಾ ಇರ್ತೀರ, ಆಹಾರದಲ್ಲಿ ಏನು ತೊಗೊತಾ ಇರ್ತೀರ, ಅದು ಕ್ಯಾಲ್ಸಿಯಂ ಆಗಲಿ ಅಥವಾ ವಿಟಮಿನ್ ಡಿ ಅನ್ನೋದೇನಿದೆ, ದೀಸ್ ಆರ್ ಎಸೆನ್ಷಿಯಲ್ ಪಾರ್ಟ್ ಫಾರ್ ಬೋನ್ ಹೆಲ್ತ್.
ಅದು ಆ ಮಟ್ಟಕ್ಕೆ ರೀಚ್ ಆಗ್ತಾ ಇಲ್ಲ ಅಂದಾಗ ಎಷ್ಟೋ ಜನಕ್ಕೆ ಮೈಕೈ ನೋವು ಶುರು ಆಗುತ್ತೆ. ಹೌದು. ಅವ್ರಿಗೆ ಯಾವ ಕಾರಣದಿಂದ ಬಂದಿದೆ ಅಂತ ಗೊತ್ತಾಗಲ್ಲ, ಆದರೆ ಅನುಭವಿಸೋದು ಶಕ್ತಿ ಕಮ್ಮಿ ಆಗಿದೆ, ಮೈಕೈ ನೋವು ಕಮ್ಮಿ ಆಗಿದೆ ಅಂತ. ಈ ಥರ ಇದ್ದಾಗ ನಿಮ್ಮ ಡಾಕ್ಟರ್ ಅಥವಾ ತಜ್ಞರ ಹತ್ರ ಹೋದಾಗ ಅವರು ಬ್ಲಡ್ ಟೆಸ್ಟ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ ಅಂತ ಹೇಳ್ತಾರೆ. ಅಂಥ ಸಿಚುವೇಶನಲ್ಲಿದ್ದಾಗ ಆವಾಗ ಸಪ್ಲಿಮೆಂಟ್ ತೊಗೊಳ್ಳೋದು ತುಂಬ ಅಗತ್ಯ. ಬಿಕಾಸ್ ಇಟ್ ಬಿಕಮ್ಸ್ ಅ ಪಾರ್ಟ್ ಆಫ್ ಯುವರ್ ರಿಕವರಿ ಪ್ರೋಸೆಸ್, ಹೌದು. ಪಾರ್ಟ್ ಆಫ್ ಯುವರ್ ಹೀಲಿಂಗ್ ಪ್ರೋಸೆಸ್ ಅಂತ ಹೇಳ್ತೀವಿ. ಇದಲ್ದೇ ಎಷ್ಟೋ ಜನ ಟ್ರೈನಿಂಗ್ ಅಂತ ಮಾಡ್ತಾರೆ, ಜಿಮ್ಗೆ ಹೋಗ್ತಾರೆ. ಸೊ ಅವಾಗೇನಾಗುತ್ತೆ, ದೇ ಆರ್ ಗೋಯಿಂಗ್ ಥ್ರೂ ಅನ್ ಆ್ಯಕ್ಟಿವ್ ಪ್ರೋಸೆಸ್ ಆಫ್ ರೀಬಿಲ್ಡಿಂಗ್ ಸೋ ಮಚ್ ಆಫ್ ದೇರ್ ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್ಸ್. ಹೌದು. ಅದು ಮಸಲ್ ಇರ್ಬೋದು, ಬೋನ್ ಇರ್ಬೋದು. ಸೊ ಅವಾಗ ವಾಟ್ ಎವರ್ ದೇ ಆರ್ ಟೇಕಿಂಗ್ ಇನ್ ದ ಫುಡ್ ಮೇ ನಾಟ್ ಬಿ ಇನಫ್. ವೆರಿ ಟ್ರೂ. ಸೊ ಅಂಥ ಸಿಚುವೇಶನಲ್ಲಿ ಸಪ್ಲಿಮೆಂಟ್ಸ್ ಹ್ಯಾವ್ ಅ ರೋಲ್. ಸೊ ಬಟ್ ಅಗೇನ್ ಸಪ್ಲಿಮೆಂಟ್ ನೀವು ಹೇಳ್ದಂಗೆ ಇಟ್ ಈಸ್ ಅ ವೆರಿ ವಾಸ್ಟ್ ಮಾರ್ಕೆಟ್, ಇಟ್ ಈಸ್ ಅ ವೆರಿ ಕನ್ಫ್ಯೂಸಿಂಗ್ ಮಾರ್ಕೆಟ್. ಅದು ಕೂಡ ಈಗ ಸೋಷಿಯಲ್ ಮೀಡಿಯಲ್ಲಿ 20 ಜನ ಬಂದು 40 ಸಪ್ಲಿಮೆಂಟ್ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ಸಾಮಾನ್ಯವಾಗಿ ಕನ್ಫ್ಯೂಷನ್ ಆಗೋದು ನಿಜ. ಅದಕ್ಕೆ ನಮ್ಮಲ್ಲಿ ತಜ್ಞರಿರ್ತಾರೆ, ಸ್ಪೆಷಲಿಸ್ಟ್ ಇರ್ತಾರೆ. ಸೊ ನೀವು ಬಂದುಬಿಟ್ಟು ಅದನ್ನು ಎಕ್ಸ್ಪರ್ಟ್ ಒಪಿನಿಯನ್ ತಗೊಂಡು ನಿಮ್ಮ ಕಂಡೀಷನ್ಗೆ ಯಾವ ಸಪ್ಲಿಮೆಂಟು ಕರೆಕ್ಟಾಗಿದೆ, ಯಾವ ಮಟ್ಟಕ್ಕೆ ಬೇಕಾಗುತ್ತೆ ಅದನ್ನು ತೊಗೊಂಡ್ರೆ ಇಟ್ ಕ್ಯಾನ್ ಬಿ ವೆರಿ ಸೇಫ್ ಆ್ಯಂಡ್ ಇಟ್ ಕ್ಯಾನ್ ಬಿ ವೆರಿ ಎಫೆಕ್ಟಿವ್. ಓಕೆ. ಇದರಲ್ಲಿ ಇನ್ನೂ ಒಂದು ಪಾರ್ಟ್ ಏನು ಬರುತ್ತೆ ಅಂತ ಅಂದರೆ, ಸಿಂಥೆಟಿಕ್ ಸಪ್ಲಿಮೆಂಟ್ಸು ಮಾರ್ಕೆಟಲ್ಲಿ ಇಟ್ ಈಸ್ ಮೇ ಬಿ ನಿಮಗೆ ಅದ್ರ ಮಾರ್ಕೆಟೇ ದೊಡ್ಡದಿದೆ ಅಂತ ಅನ್ಬೋದು. ನಿಮಗೆ ನ್ಯಾಚುರಲ್ ಆರ್ಗ್ಯಾನಿಕ್ ಸಪ್ಲಿಮೆಂಟ್ಗಿಂತ ಸಿಂಥೆಟಿಕ್ ಸಪ್ಲಿಮೆಂಟ್ ಪಾರ್ಟು ದೊಡ್ಡದಿದೆ. ಸಪ್ಲಿಮೆಂಟ್ ಅಂದರೆ ಏನು ಅಂದರೆ, ನಮ್ಮ ಫುಡ್ಡಲ್ಲಿ ನಾವು ಏನನ್ನ ಈಗ ಎಲ್ಲ ವೈಟಮಿನ್ಸ್ ಆ್ಯಂಡ್ ಎಲ್ಲ ಮಿನರಲ್ಸ್ ಏನಿದೆ ಅವುಗಳು ನಮ್ಮ ಆಹಾರದಲ್ಲಿ ನಮ್ಮ ದೇಹ ಸೇರಬೇಕು. ಅದರಲ್ಲಿ ಕೊರತೆ ಆದಾಗ, ಆ್ಯಸ್ ಯು ಸೆಡ್, ಅದರಲ್ಲಿ ಎಲ್ಲವನ್ನು ಕೊಡೋಕ್ಕಾಗದೇ ಇದ್ದಾಗ ಅಥವಾ ಕೆಲವೊಂದು ಸಂದರ್ಭದಲ್ಲಿ ಎಲ್ಲ ಹೋಗದೇ ಇದ್ದಾಗ ಸಪ್ಲಿಮೆಂಟ್ ರೂಪದಲ್ಲಿ ನಾವು ಕೊಡಬೇಕಾಗುತ್ತೆ, ಇನ್ಕ್ಲೂಡಿಂಗ್ ವೈಟಮಿನ್ ಡಿ ಅಂತಲೇ ಹೇಳ್ಬೋದು. ಆಗ ಅದನ್ನು ನಾವು ಆರ್ಗ್ಯಾನಿಕ್ ಫಾರ್ಮಲ್ಲಿ ತೊಗೊಂಡಷ್ಟು ನಮ್ಮ ದೇಹಕ್ಕೆ ಲೋಡ್ ಕಡಿಮೆ, ಆಮೇಲೆ ಅದರಿಂದ ನಮ್ಮ ದೇಹಕ್ಕೆ ಆಗುವಂಥ ತೊಂದರೆ ಕಡಿಮೆ. ಅದು ನಾವು ಎಗೇನ್ ಪ್ಲ್ಯಾಂಟ್ ಬೇಸಿಸ್ ಇರ್ಬೋದು ಅಥವಾ ಆರ್ಗ್ಯಾನಿಕ್ ಫಾರ್ಮಲ್ಲಿ ಏನಿರ್ಬೋದು ಆ ಥರದ ಫಾರ್ಮಲ್ಲೇ ನಾವು ತೊಗೋಬೇಕಾಗುತ್ತೆ. ಈಗ ಸಿಂಥೆಟಿಕ್ ಸಪ್ಲಿಮೆಂಟ್ ಮಾರ್ಕೆಟನ್ನು ರೂಲ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಈ ಸಿಂಥೆಟಿಕ್ ಸಪ್ಲಿಮೆಂಟು ಹೇಗೆ ಅವಾಯ್ಡ್ ಮಾಡೋದು ಮತ್ತು ಅದನ್ನು ರೆಕ್ಟಿಫೈ ಮಾಡಿಕೊಂಡು ಅವರು ತೊಗೋಬೇಕಾಗುತ್ತೆ. ತಾವೇ ಮಾರ್ಕೆಟ್ಗೆ ಹೋಗಿ ತಾವೇ ಯಾವುದೋ ಪ್ಲ್ಯಾಟ್ಫಾರ್ಮಲ್ಲಿ ಸಪ್ಲಿಮೆಂಟ್ ಖರೀದಿ ಮಾಡೋದು ಎಷ್ಟು ತಪ್ಪು ಮತ್ತು ಅದಕ್ಕೆ ಗೈಡೆನ್ಸ್ ಎಷ್ಟು ಮುಖ್ಯ ಅನ್ನೋದನ್ನು ಹೇಗೆ ಹೇಳ್ತೀರಿ? ಗೈಡೆನ್ಸ್ ತುಂಬ ಮುಖ್ಯ. ಯಾಕಂದರೆ ಇದನ್ನು ನೀವು ಮಾರ್ಕೆಟ್ ಅಂತ ನೀವು ಹೇಳಾದಮೇಲೆ ಇದನ್ನು ನ್ಯಾವಿಗೇಟ್ ಮಾಡೋದು ತುಂಬ ಕಷ್ಟ. ನೀವು ನಿಮ್ಮ ಪಾಡಿಗೆ ರಿಸರ್ಚ್ ಮಾಡ್ಬೋದು ಆ್ಯಂಡ್ ಟು ಅ ಲಾರ್ಜ್ ಎಕ್ಸ್ಟೆಂಟ್ ಯು ಕ್ಯಾನ್ ಕಮ್ ಟು ದ ರೈಟ್ ಕನ್ಕ್ಲೂಷನ್ ಆಲ್ಸೋ. ಬಟ್ ಅದೇನಾಗುತ್ತೆ, ಈಗ ಸಪ್ಲಿಮೆಂಟ್ ಅಂತಂದರೆ ಇದು ಒಂದೇ ಮಾತ್ರೆ ಇರಲ್ಲ, ಒಂದೇ ಟಾನಿಕ್ ಇರಲ್ಲ. ಇಟ್ ರಿಕ್ವೈರ್ಸ್ ಅ ಸರ್ಟನ್ ಪ್ರಾಸೆಸ್ ಆ್ಯಂಡ್ ಅ ಸರ್ಟನ್ ಸೂಪರ್ವಿಷನ್. ಸೊ ಈ ಥರ ಇದ್ದಾಗ ಪ್ರೊಫೆಷ್ನಲ್ ಗೈಡೆನ್ಸ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್. ಒಂದು. ಇನ್ನೊಂದು, ಸೇಫ್ಟಿ ಆಸ್ಪೆಕ್ಟ್ ಅನ್ನೋದು ಏನು ನೀವು ಹೇಳ್ತಾ ಇದ್ರಿ, ಇಟ್ ಈಸ್ ಪ್ಯಾರಮೌಂಟ್. ಯಾಕಂದರೆ ಸಪ್ಲಿಮೆಂಟ್ಗೆ ಬ್ರ್ಯಾಂಡ್ ಎ ಇರ್ಬೋದು, ಬ್ರ್ಯಾಂಡ್ ಬಿ ಇರ್ಬೋದು, ಬ್ರ್ಯಾಂಡ್ ಸಿ ಇರ್ಬೋದು. ಬಟ್ ಎಲ್ಲ ಕೂಡ ಒಂದೇ ಥರ ಪ್ಯಾಕೇಜಿಂಗ್ ಬಂದಿರ್ಬೋದು, ಎಲ್ಲ ಕೂಡ ಒಂದೇ ವಿಟಮಿನನ್ನು ಮಾರ್ತಾ ಇರ್ಬೋದು. ಬಟ್ ಇಫ್ ಬ್ರ್ಯಾಂಡ್ ಎ ಈಸ್ ಸೇಫ್ ಆ್ಯಂಡ್ ಬ್ರ್ಯಾಂಡ್ ಬಿ ಆ್ಯಂಡ್ ಸಿ ಆರ್ ಚೀಪರ್, ವೇರ್ ವಿಲ್ ಯುವರ್ ಡಿಸಿಷನ್ ಬಿ? ನೀವು ಯಾವುದನ್ನು ತೊಗೊತೀರಾ? ಚೀಪ್ ಆಗಿರೋದು ತೊಗೊತೀರಾ, ಸೇಫ್ ಆಗಿರೋದು? ಹಾಂ. ಸೊ ಅದು ಸೇಫ್ಟಿ ಆಸ್ಪೆಕ್ಟ್ ಏನಿರುತ್ತೆ ನೋಡಿ, ಅದಕ್ಕೆ ನೀವು ತಜ್ಞರನ್ನ ಕನ್ಸಲ್ಟ್ ಮಾಡಿ ಪ್ರೊಫೆಷ್ನಲ್ ಗೈಡೆನ್ಸ್ ತೊಗೊಂಡು ಮಾಡಿದ್ರೇ ಇಂಪಾರ್ಟೆಂಟ್. ಯಾಕಂದರೆ ದಿಸ್ ಈಸ್ ನಾಟ್ ಅ ಒನ್ ಆಫ್, ಇಟ್ ಈಸ್ ಅ ಪ್ರೋಸೆಸ್. ಇಟ್ ಹ್ಯಾಸ್ ಟು ಬಿ ಟೇಕನ್ ಕಂಟಿನ್ಯೂಸ್ಲಿ ಫಾರ್ ಕ್ವೈಟ್ ಸಮ್ ಟೈಮ್. ಸೊ ಆ ರೀತಿಯಿಂದ ಸೇಫ್ಟಿ ಕಮ್ಸ್ ಫಸ್ಟ್ ಆ್ಯಂಡ್ ಪ್ರೊಫೆಷ್ನಲ್ ಹೆಲ್ಪ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. ಓಕೆ, ವೆರಿ ಟ್ರೂ. ಈಗ ನನಗೆ ನಾನು ಸ್ಪೆಸಿಫಿಕಲಿ ನಿಮ್ಮನ್ನು ಕೇಳಿದೆ ಅಂದರೆ, ಕೆಲವೊಂದು ಸಂದರ್ಭದಲ್ಲಿ ನಾನು ನನ್ನ ನ್ಯೂಟ್ರಿಷನಲ್ ಬ್ಯಾಲೆನ್ಸ್ ಮಾಡೋದಕ್ಕೆ ನನ್ನ ಕೆಲವು ಪೇಷಂಟ್ಗಳಿಗೆ ನಾನು ಸಪ್ಲಿಮೆಂಟನ್ನು ಸಜೆಸ್ಟ್ ಮಾಡಲೇಬೇಕಾಗುತ್ತೆ. ಸೊ ಆ್ಯಸ್ ಐ ಹ್ಯಾವ್ ದಟ್ ಅಥಾರಿಟಿ ಟು ಸಜೆಸ್ಟ್, ನಾನು ಅದನ್ನು ಸ್ಪೆಸಿಫಿಕಲಿ ಇದೇ ಸಪ್ಲಿಮೆಂಟ್ ಇದೇ ಥರದ್ದು ಈ ಕಂಪೋಸಿಷನಲ್ಲಿ ತೊಗೋಬೇಕು ಅನ್ನೋದನ್ನು ಅಥವಾ ಇಷ್ಟು MGನೇ ತೊಗೋಬೇಕು ಅನ್ನೋದನ್ನು ಸ್ಪೆಸಿಫಿಕಲಿ ಹೇಳಿರ್ತೀನಿ ಮತ್ತು ಅದು ಈ ಟೈಮಲ್ಲೇ ತೊಗೋಬೇಕು ಅನ್ನೋದನ್ನ ಹೇಳಿರ್ತೀನಿ. ರ್ಯಾಂಡಮ್ಲಿ ನನಗೆ ಒಂದಿಷ್ಟು ಜನ ಪೇಷಂಟ್ ಬರ್ತಾರೆ, ನಾನು ಮೇಡಮ್ ಇದು ಸಪ್ಲಿಮೆಂಟ್ ಎಲ್ಲ ತೊಗೊತಿದ್ದೀನಿ. ಅವ್ರ ಸಪ್ಲಿಮೆಂಟ್ ನೋಡಿದ್ರೆ ನನಗೆ ಅವ್ರ ಆಹಾರಕ್ಕಿಂತ ಅವರ ಫುಡ್ಡಲ್ಲಿ ಪ್ಲೇಟಲ್ಲಿ ಇರೋದಕ್ಕಿಂತ ಸಪ್ಲಿಮೆಂಟಲ್ಲೇ ಜಾಸ್ತಿ ಇರುತ್ತೆ.
ಅವ್ರಿಗೆ ಅದನ್ನು ಕನ್ವಿನ್ಸ್ ಮಾಡೋ ಅಷ್ಟೊತ್ತಿಗೆ ಸುಸ್ತಾಗ್ಬಿಟ್ಟಿರುತ್ತೆ. ಯಾಕೆಂದ್ರೆ ಅವ್ರಿಗೆ ಅರ್ಥನೇ ಆಗಿರೋದಿಲ್ಲ, ಯಾಕೆ ಇದನ್ನು ನೀವು ತಗೋಬೇಕು, ಯಾಕೆ ತಗೋಬಾರ್ದು, ಇದರಿಂದ ಏನಾಗುತ್ತೆ ಅನ್ನೋದು ನಾನು ಪ್ರತಿಯೊಂದು ಬಿಡಿಸಿ ಹೇಳಬೇಕಾಗುತ್ತೆ. ದಿಸ್ ಇಸ್ ಅ ರೈಟ್ ಅಪ್ರೋಚ್ ದಟ್ ದೇ ಹ್ಯಾವ್ ಟು ಕನ್ಸಲ್ಟ್ ಸ್ಪೆಸಿಫಿಕ್ ಕನ್ಸಲ್ಟೆಂಟ್, ದೆನ್ ಓನ್ಲಿ ದೇ ಹ್ಯಾವ್ ಟು ಗೋ ವಿತ್ ದ ಸಪ್ಲಿಮೆಂಟ್ ಅನ್ನೋದು. ಥ್ಯಾಂಕ್ ಯು, ಇದು ಭಾಳ ಮುಖ್ಯವಾದ ಪಾಯಿಂಟ್ ಆಗಿತ್ತು. ಈಗ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಅಂತಂದರೆ ಈ ರೀಜನರೇಟಿವ್ ಮೆಡಿಸಿನ್, ಜಿಯೋಸ್ಟಾರ್ ಹಾಸ್ಪಿಟಲ್ ಅಂದರೆ ರೀಜನರೇಟಿವ್ ಮೆಡಿಸಿನ್ಗೆ ಇರುವಂಥದ್ದು. ಈ ರೀಜನರೇಟಿವ್ ಮೆಡಿಸಿನ್ ಆರ್ಥೋಯಿಂದ ಹಿಡಿದು ನಮ್ಮ ದೇಹದ ಅನೇಕ ಸಮಸ್ಯೆಗಳಿಗೆ, ಅಂದರೆ ಅನೇಕ ಕಾಯಿಲೆಗಳಿಗೆ ಇಟ್ ಈಸ್ ಎಫೆಕ್ಟಿವ್ ರೂಟ್ ಅಂತ ಹೇಳ್ಬೋದು. ಇದು ಯಾವ ರೀತಿ ಎಫೆಕ್ಟಿವ್ ರೂಟ್ ಮತ್ತು ಇದು ಹೇಗೆ ವರ್ಕ್ ಆಗುತ್ತೆ, ರೀಜನರೇಟಿವ್ ಮೆಡಿಸಿನ್ ಅಂದರೆ ಏನು, ಮುಖ್ಯವಾಗಿ ಆ ಪ್ರಶ್ನೆಗೆ ಉತ್ತರ ಬಹಳ ಜನರಿಗೆ ಗೊತ್ತಿರೋದಿಲ್ಲ. ಅಂದರೆ ಏನು, ಇದಿಷ್ಟನ್ನು ಎಕ್ಸ್ಪ್ಲೈನ್ ಮಾಡ್ಬೋದಾ? ನೋಡಿ, ರೀಜನರೇಟಿವ್ ಮೆಡಿಸಿನ್ ಅಂತಂದರೆ ಇಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಇಟ್ ಸೇಸ್ ಆನ್ ದ ಟಿನ್. ಇಟ್ ಈಸ್ ಒನ್ ಫಾರ್ಮ್ ಆಫ್ ಮೆಡಿಸಿನ್ ಆ್ಯಂಡ್ ಇಟ್ ಈಸ್ ಬೇಸ್ಡ್ ಆನ್ ರೀಜನರೇಷನ್. ಅಂದರೆ ನಮ್ಮ ದೇಹದಲ್ಲಿರೋ ಸೆಲ್ಸ್ ಅಥವಾ ಬೇರೆ ಯಾವುದಾದ್ರೂ ಗ್ರೋತ್ ಫ್ಯಾಕ್ಟರ್ಸ್ ಅನ್ನೋದು ಏನಿರುತ್ತೆ, ದೇ ಆರ್ ಆಲ್ವೇಸ್ ವರ್ಕಿಂಗ್ ಇನ್ ದ ಬ್ಯಾಕ್ ಗ್ರೌಂಡ್. ಹೌದು. ದೇ ಆರ್ ಏಬಲ್ ಟು ಹೀಲ್, ದೇ ಆರ್ ಏಬಲ್ ಟು ರಿಪೇರ್, ಹೌದು. ದೇ ಆರ್ ಏಬಲ್ ಟು ರೀಜನರೇಟ್ ಅ ಲಾಟ್ ಆಫ್ ದ ಆರ್ಗನ್ಸ್. ಹೌದು. ಆ್ಯಸ್ ಸೈನ್ಸ್ ಎಸ್ ಪ್ರೋಗ್ರೆಸ್ಡ್, ನಮಗೆ ಇದರ ಬಗ್ಗೆ ಇರೋ ಜ್ಞಾನ ಅಥವಾ ನಾಲೆಜ್ ಅನ್ನೋದೇನಿದೆ, ಥ್ರೂ ರಿಸರ್ಚ್ ಇಟ್ ಹ್ಯಾಸ್ ಬಿಕಮ್ ಮೋರ್ ಆ್ಯಂಡ್ ಮೋರ್ ಕ್ಲಿಯರ್. ಸೊ ಪವರ್ ಆಫ್ ಬಯಾಲಜಿನ ಯೂಸ್ ಮಾಡಿಕೊಂಡು ಅದನ್ನು ಬೇರೆ ಬೇರೆ ಕಂಡೀಷನ್ಸ್ಗೆ ಹೇಗೆ ಯೂಸ್ ಮಾಡೋದು, ಅದಕ್ಕೆ ಹೇಗೆ ಸ್ಟ್ರಕ್ಚರ್ ಕೊಡಬೇಕು ಅನ್ನೋದು, ಅದೇನು ಸೈನ್ಸ್ ಅನ್ನೋ ಫೀಲ್ಡ್ ಇದೆ, ಅದೇನು ಇವಾಲ್ವ್ ಆಗಿದೆ, ಅದಕ್ಕೆ ರೀಜನರೇಟಿವ್ ಮೆಡಿಸಿನ್ ಅಂತ ಹೇಳ್ತೀವಿ. ಈಗ ಜಾಯಿಂಟ್ ಅಥವಾ ಮಸ್ಕ್ಯುಲೋಸ್ಕೆಲಿಟಲ್ ಪ್ರಾಬ್ಲಮ್ಸ್ ಅಲ್ಲೇ ತಗೊಂಡಾಗ ಅದಕ್ಕೆ ಆರ್ಥೋಬಯಾಲಜಿಕ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಅಗೇನ್ ಅ ವೆರಿ ನಾವಲ್, ವೆರಿ ನೀಶ್ ಕೈಂಡ್ ಆಫ್ ಅ ಸ್ಪೆಷಲೈಸೇಷನ್ ಅಂತ ಹೇಳ್ಬೋದು. ಇದರಲ್ಲಿ ಸುಮಾರು ಜನಕ್ಕೆ ಅದರ ಬಗ್ಗೆ ಅವೇರ್ನೆಸ್ಸು ಇರುತ್ತೆ, ಬಟ್ ಎಲ್ಲಿ ಹೋಗಿ ಏನು ಮಾಡಬೇಕು, ಯಾರ ಹತ್ರ ಕನ್ಸಲ್ಟೇಷನ್ ತಗೋಬೇಕು ಅನ್ನೋದು ತುಂಬ ಮುಖ್ಯ. ಇದು ಇಟ್ ಫಾರ್ಮ್ಸ್ ಒನ್ ಪಾರ್ಟ್ ಆಫ್ ಆಪ್ಟಿಮೈಸೇಷನ್ ಆಫ್ ದ ಬಯಾಲಜಿ. ನಾವು ಮುಂಚಿತವಾಗಿ ಮಾತಾಡ್ದಂಗೆ ಮೂವ್ಮೆಂಟ್, ಮೆಟಬಾಲಿಸಮ್ ಆ್ಯಂಡ್ ಮೈಂಡ್ ಅಂತ ಹೇಳಿದ್ವಿ. ಸೊ ಮೂವ್ಮೆಂಟಲ್ಲಿ ನೀವು ಮೆಕ್ಯಾನಿಕ್ಸ್ ತಗೋಬೇಕಾಗುತ್ತೆ, ಬಟ್ ಯು ಹ್ಯಾವ್ ಟು ಅಡ್ರೆಸ್ ದ ಮೆಟಬಾಲಿಸಮ್ ಥ್ರೂ ಬಯಾಲಜಿ ಆಲ್ಸೋ. ಸೊ ದೇಹದಲ್ಲಿರೋ ಸೆಲ್ಸ್ ಆಗಲಿ ಅಥವಾ ಗ್ರೋತ್ ಫ್ಯಾಕ್ಟರ್ಸ್ನಾಗಲಿ ನೀವು ಅಳವಡಿಸ್ಕೊಂಡು ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ನ ಡಿಸೈನ್ ಮಾಡಿ ಏನು ಯೂಸ್ ಮಾಡ್ತೀರಾ, ದ್ಯಾಟ್ ಫಾರ್ಮ್ಸ್ ದ ಬೇಸಿಸ್ ಆಫ್ ಆರ್ಥೋಬಯಾಲಜಿಕ್ಸ್. ಸೊ ಈ ಸಂಬಂಧಪಟ್ಟವಾಗಿ ಸುಮಾರು ಕಂಡೀಷನ್ಸ್ನ ನಾವು ಟ್ರೀಟ್ ಮಾಡ್ಬೋದು. ವೆದರ್ ಇಟ್ ಈಸ್ ಅ ಕಾರ್ಟಿಲೇಜ್ ಪ್ರಾಬ್ಲಮ್, ವೆದರ್ ಇಟ್ ಈಸ್ ಅ ಲಿಗಮೆಂಟ್ ಹೀಲಿಂಗ್ ಪ್ರಾಬ್ಲಮ್, ಆರ್ ಅ ಬೋನ್ ನಾನ್ ಹೀಲಿಂಗ್ ಕೈಂಡ್ ಆಫ್ ಅ ಸಿಚುವೇಶನ್, ನಾನ್ ಯೂನಿಯನ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಸುಮಾರು ರಿಸರ್ಚ್ ಆಗಿದೆ, ಸ್ಪೆಸಿಫಿಕ್ ಪ್ರೋಟೋಕಾಲ್ಸ್ ಇದೆ, ಸ್ಪೆಸಿಫಿಕ್ ಪ್ರಾಡಕ್ಟ್ಸ್ ಕೂಡ ಇದೆ. ಸೊ ಅದನ್ನು ಅಳವಡಿಸ್ಕೊಂಡು ಏನು ಮಾಡ್ತೀವಿ ಅದಕ್ಕೆ ಆರ್ಥೋಬಯಾಲಜಿಕ್ಸ್ ಅಂತ ಹೇಳ್ತೀವಿ. ಸೊ ರೀಜನರೇಟಿವ್ ಮೆಡಿಸಿನ್ has been there for quite some time, but ಇದರಲ್ಲಿ ನಮಗೆ ಆಸ್ ದ ರಿಸರ್ಚ್ ಹಸ್ ಪ್ರೋಗ್ರೆಸ್ಡ್ ಅದರ ಬಗ್ಗೆ ಅರಿವಾಗಲಿ, ಅವೇರ್ನೆಸ್ ಆಗಲಿ ಅಥವಾ ನಾಲೆಜ್ ಆಗಲಿ ಆ್ಯಂಡ್ ಪ್ರೋಟೋಕಾಲ್ಸ್ ಆಗಲಿ ತುಂಬ ಡೆವಲಪ್ ಆಗ್ತಾ ಬರ್ತಾ ಇದೆ. ಆ್ಯಂಡ್ ಅದು ಈಗ ಸದ್ಯ ಮಟ್ಟಿಗೆ ಎಲ್ಲ ಹಾಸ್ಪಿಟಲ್ಸಲ್ಲೂ ಬರೋ ಸಾಧ್ಯತೆಯೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಎವ್ರಿಬಡಿ ಈಸ್ ಡೂಯಿಂಗ್ ಇಟ್ ಆ್ಯಂಡ್ ಗೋಯಿಂಗ್ ಫಾರ್ವರ್ಡ್ ಇಟ್ ವಿಲ್ ಕೀಪ್ ಇನ್ಕ್ರೀಸಿಂಗ್. ಓಕೆ, ಈಗ ಸ್ಟೆಮ್ ಸೆಲ್ ಥೆರಪಿ ಕೂಡ ಪಾರ್ಟ್ ಆಫ್ ರೀಜನರೇಟಿವ್ ಮೆಡಿಸಿನ್ ಅಲ್ವಾ? ಸೊ ಇದು ಯಾವ್ಯಾವ ಹೆಲ್ತ್ ಆಸ್ಪೆಕ್ಟ್ಸ್ಗೆ ಯೂಸ್ ಆಗುತ್ತೆ ಮತ್ತು ಇದನ್ನು ಎಷ್ಟು ಎಫೆಕ್ಟಿವ್ ಆಗಿ ಯೂಸ್ ಆಗುತ್ತೆ ಅಂತ ಹೇಳ್ಬೋದಾ? ಎಸ್, ನೋಡಿ, ಸ್ಟೆಮ್ ಸೆಲ್ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸ್ಟೆಮ್ ಸೆಲ್ ಏನೇನು ಮಾಡ್ಬೋದು, ಅದರಿಂದ ಏನೇನು ಸಾಧ್ಯತೆಗಳಿದೆ ಅದನ್ನು ನಾವು ತಿಳ್ಕೊಬೋದು. ಸ್ಟೆಮ್ ಸೆಲ್ ಅಂತಂದರೆ ಇಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಇಟ್ ಸೇಸ್ ಆನ್ ದ ಟಿನ್. ಸ್ಟೆಮ್ ಪ್ರೊಡ್ಯೂಸಸ್ ಸೆಲ್ಸ್ ಆ್ಯಂಡ್ ಸ್ಟೆಮ್ಮಿಂದ ಬರೋದು, ಈಗ ಪ್ಲಾಂಟ್ ಅಂತ ನಾವು ತಗೊಂಡಾಗ ಬ್ರಾಂಚಸ್ ಬರುತ್ತೆ, ಲೀವ್ಸ್ ಬರುತ್ತೆ, ಫ್ಲವರ್ಸ್ ಬರುತ್ತೆ, ಫ್ರೂಟ್ ಬರುತ್ತೆ. ಅದೇ ರೀತಿ ದೇಹದಲ್ಲೂ ಕೂಡ ಸರ್ಟನ್ ವೆರಿ ಸ್ಪೆಷಲೈಸ್ಡ್ ಸೆಲ್ಸ್ ಇರುತ್ತೆ ವಿಚ್ ಆರ್ ಏಬಲ್ ಟು ಪರ್ಫಾರ್ಮ್ ಲೈಕ್ ಅ ಮಾಸ್ಟರ್ ಸೆಲ್. ದೇ ಆರ್ ಏಬಲ್ ಟು ಪರ್ಫಾರ್ಮ್ ಅ ಲಾಟ್ ಆಫ್ ಫಂಕ್ಷನ್ಸ್ ವಿಚ್ ಇಸ್ ರಿಲೇಟೆಡ್ ಟು ಬೇಸಿಕ್ ಬಾಡೀಸ್ ಮೇಂಟೆನೆನ್ಸ್. They are able to help repair and also regenerate certain structures. ಈಗ ನಾವು ಆರ್ಥೋಗೆ ಸಂಬಂಧಪಟ್ಟವಾಗಿ ಯೋಚನೆ ಮಾಡಿದ್ರೆ ಮೀಸೆನ್ಕೈಮಲ್ ಸ್ಟೆಮ್ ಸೆಲ್ಸ್ MSC ಅಂತ ಏನು ಹೇಳ್ತೀವಿ, ಅದರಲ್ಲಿ ಸುಮಾರು ರಿಸರ್ಚ್ ಆಗಿದೆ. ಈಗ ಎಷ್ಟೋ ಪ್ರಾಡಕ್ಟ್ ಕೂಡ ಭಾರತದಲ್ಲೇ ಅವೈಲಬಲ್ ಇದೆ. ಜಾಯಿಂಟ್ ಪೇನ್ಗಾಗಲಿ ಅಥವಾ ಲಿಗಮೆಂಟ್ ಪ್ರಾಬ್ಲಮ್ಗಳಿಗಾಗಲಿ ಅದನ್ನು ಯೂಸ್ ಮಾಡೋಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದಕ್ಕೆ ರಿಸರ್ಚ್ ಅಲ್ಲದೇ ಕಮರ್ಷಿಯಲ್ ಪ್ರಾಡಕ್ಟ್ಸ್ ಅವೈಲಬಲ್ ಇರೋದ್ರಿಂದ ಎಷ್ಟೋ ಹಾಸ್ಪಿಟಲ್ಸ್ ಅಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಕೂಡ ಅವೈಲಬಲ್ ಇದೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಟ್ರೀಟ್ಮೆಂಟ್ ಆಪ್ಷನ್ಸ್ ಫಾರ್ ಪೇಷಂಟ್ಸ್. ಆದರೆ ನಾನು ಮುಂಚಿತವಾಗಿ ಹೇಳ್ದಂಗೆ
ದ ರೈಟ್ ಟ್ರೀಟ್ಮೆಂಟ್ ವಿಲ್ ವರ್ಕ್ ಫಾರ್ ದ ರೈಟ್ ಪೇಷಂಟ್ ಅಟ್ ದ ರೈಟ್ ಟೈಮ್. ಹಾಂ, ಸೊ ಅದಕ್ಕೆ ಯು ನೀಡ್ ಅ ಲಾಟ್ ಆಫ್ ಪ್ರೊಫೆಷ್ನಲ್ ಗೈಡೆನ್ಸ್. ಗೈಡೆನ್ಸ್. ಸೊ ನಿಮಗೆ ಆ ಕಂಡೀಷನ್ ಅಥವಾ ರೀಜನರೇಟಿವ್ ಮೆಡಿಸಿನ್ ಟ್ರೀಟ್ಮೆಂಟ್ ವರ್ಕ್ ಆಗುತ್ತೋ ಇಲ್ವೋ ಅನ್ನೋದರ ಪ್ರಶ್ನೆ ನಿಮಗಿತ್ತು ಅಂತಂದರೆ ನೀವು ಅದನ್ನು ತಜ್ಞರ ಹತ್ರ ಹೋಗಿ, ಸ್ಪೆಷಲಿಸ್ಟ್ ಹತ್ರ ಹೋಗಿ ಕನ್ಸಲ್ಟೇಷನ್ ತೊಗೊಂಡು ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕಾಗುತ್ತೆ. ಆವಾಗ ಅವರು ನಿಮಗೆ ಸರಿಯಾದ ಅಡ್ವೈಸು ಗೈಡೆನ್ಸು ಕೊಡ್ತಾರೆ. ಓಕೆ, ಓಕೆ. ಅಂದರೆ ನಿಮಗೆ ನಾನೇ ಒಂದು ಐ ಥಿಂಕ್ ನನ್ನದೇ ಪೇಷಂಟ್ನ ಪೀಡಿಯಾಟ್ರಿಕ್ ನೆಫ್ರೈಟಿಸ್ ಪೇಷಂಟ್ನ ಕಳಿಸಿದ್ದೆ. ಸೊ ಇದು ತುಂಬ ಕಾಂಪ್ಲಿಕೇಟೆಡ್ ಕೇಸಸ್ಸು. ಮೇ ಬಿ ಅವರಿಗೆ ಡಯಾಲಿಸಿಸ್ ಪ್ರೊಸೆಸ್ಸಲ್ಲಿರುವವರಿಗೆ ಸಂಹವ್ ಯಾವುದೋ ಒಂದು ಥೆರಪಿ, ಒಂದು ಸಿಸ್ಟಮಿಂದ, ಒಂದು ಥಿಯರಿಯಿಂದ ಎಲ್ಲೋ ಒಂದು ಕಡೆಯಿಂದ ಅವರಿಗೆ ರಿಲೀಫ್ ಸಿಗುತ್ತೆ ಅನ್ನೋ ಹಾಗಿದ್ದರೆ ಅಂಥ ಒಂದು ಇದನ್ನು ಟ್ರೈ ಮಾಡೋದಕ್ಕೆ ಬಹುಶಃ ಯಾರೂ ಹಿಂದೆ ಮುಂದೆ ನೋಡೋದಿಲ್ಲ. ಬಟ್ ಇದ್ರ ಬಗ್ಗೆ ನಾಲೆಜ್ ತುಂಬ ಕಮ್ಮಿ ಇದೆ. ಅಂದರೆ ನಾಲೆಜು ಕಮ್ಮಿ ಇದೆ. ಎಟ್ ದ ಸೇಮ್ ಟೈಮ್ ಹಾಸ್ಪಿಟಲ್ಸ್ ಕೂಡ ಈ ಥರ ರೀಜನರೇಟಿವ್ ಮೆಡಿಸಿನ್ ಅಪ್ರೋಚ್ ಮಾಡಲಿಕ್ಕೆ ಹಾಸ್ಪಿಟಲ್ಸ್ ಕೂಡ ತುಂಬ ಕಡಿಮೆ ಇದೆ. ಹಾಗಾಗಿ ಜಿಯೋಸ್ಟಾರಲ್ಲಿ ಇದಕ್ಕೆ ಆ ಫೆಸಿಲಿಟೀಸ್ ಇರೋದ್ರಿಂದ ಯಾವ ಟೈಪಿನ ಪೇಷಂಟ್ ಅಥವಾ ಯಾವ ಥರದ ಇಶ್ಯೂಸ್ ಇಟ್ಕೊಂಡು ಇಲ್ಲಿ ತನಕ ಬರ್ಬೋದು? ಇಲ್ಲಿ ಸುಮಾರು ಥರದ ಪೇಷಂಟ್ಗಳು ಬರ್ತಾರೆ. ನಾನು ಆ್ಯಸ್ ಅನ್ ಆರ್ಥೋಪೀಡಿಕ್ ಸರ್ಜನ್ ನನಗೆ ಸುಮಾರು ಪೇಷಂಟ್ಸ್ ಬರೋದು ನೀವು ನೋಡ್ದಂಗೆ ಮಸ್ಕ್ಯುಲೋಸ್ಕೆಲೆಟಲ್ ಪ್ರಾಬ್ಲಮ್ಸಿಂದನೇ ಬರ್ತಾರೆ. ಎಷ್ಟೋ ಜನ ನಾನು ಈ ಟ್ರೀಟ್ಮೆಂಟ್ ತೊಗೋಬೋದಾ, ನನಗೆ ವರ್ಕ್ ಆಗುತ್ತಾ ಅನ್ನೋ ಕಂಡೀಷನ್ನ ಕೇಳೇ ಬರ್ತಾರೆ. ಇದಲ್ಲದೆ ನಮ್ಮದು ಮಲ್ಟಿ ಸ್ಪೆಷಾಲಿಟಿ ಆಗಿರೋದ್ರಿಂದ, ಸುಮಾರು ತಜ್ಞಗಳಿರೋದ್ರಿಂದ ಬೇರೆ ಬೇರೆ ಕಂಡೀಷನ್ ಸಂಬಂಧಪಟ್ಟವಾಗೂ ಪೇಷಂಟ್ಸ್ ಬರ್ತಾರೆ. ಓಕೆ. ಪೇಷಂಟ್ಸ್ ಬಂದಾಗ ಅವ್ರನ್ನ ಇವ್ಯಾಲ್ಯೂಯೇಷನ್ ಮಾಡಿ ಅವರಿಗೆ ಈ ಟ್ರೀಟ್ಮೆಂಟ್ ಯಾವ ಮಟ್ಟಕ್ಕೆ ವರ್ಕ್ ಆಗುತ್ತೆ, ವರ್ಕ್ ಆದರೆ ಯಾವ ಟೈಮ್ ಫ್ರೇಮಲ್ಲಿ ವರ್ಕ್ ಆಗುತ್ತೆ, ಆ್ಯಂಡ್ ಎಷ್ಟೋ ಜನಕ್ಕೆ ಕೆಲವೊಬ್ಬರಿಗೆ ಇದು ವರ್ಕ್ ಆಗದೇ ಇರೋ ಸಿಚುವೇಶನ್ ಇರುತ್ತೆ. ಸೊ ಆ ಗೈಡೆನ್ಸ್ನ ನಾವು ಕೊಡ್ತೀವಿ. ಅದಾದ ನಂತರ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟವಾಗಿ ಏನೇನು ಸಪೋರ್ಟಿವ್ ಸ್ಟ್ರಕ್ಚರ್ಸ್ ಬೇಕಾಗುತ್ತೆ. ಯಾಕಂದರೆ ನಾವು ಈಗ ಮೀಸೆನ್ಕೈಮಲ್ ಸ್ಟೆಮ್ ಸೆಲ್ ಥೆರಪಿ ಫಾರ್ ಜಾಯಿಂಟ್ ಆರ್ಥರೈಟಿಸ್ ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ. ಬರೀ ಸ್ಟೆಮ್ ಸೆಲ್ ಇಂಜೆಕ್ಷನ್ ತೊಗೊಂಡು ನನ್ನ ಜಾಯಿಂಟ್ ಪೇನ್ ಹೊರಟೋಗುತ್ತೆ ಅಂತಂದರೆ ಅದು ಮಿಥ್ಯ. ಹೌದು. It doesn't work like that. So we have to combine that as a comprehensive treatment plan. So mesenchymal stem cell therapy for joint arthritis anta ಏನು ಮಾಡ್ತಾ ಇರ್ತೀವಿ ಅದು it is one part of the treatment. It is not the whole part of the treatment. ಅವ್ರಿಗೆ ನ್ಯೂಟ್ರಿಷನ್ ಆಗಲಿ, ಎಕ್ಸಸೈಸಸ್ ಆಗಲಿ, ಬೇರೆ ಸಪೋರ್ಟಿವ್ ಟ್ರೀಟ್ಮೆಂಟ್ ಆಗಲಿ ಕೊಡಲೇಬೇಕಾಗುತ್ತೆ. ಅದರಿಂದನೇ ಇದರ ಔಟ್ಕಮ್ಸ್ ಏನಿರುತ್ತೆ ಚೆನ್ನಾಗಿ ಬರುತ್ತೆ. ಸೊ ಇದು ಕಲೆಕ್ಟಿವ್ ಎಫರ್ಟ್ ಏನಿರುತ್ತೆ ಅದರಿಂದನೇ ವರ್ಕ್ ಆಗೋದು ಅಂತ ನೀವು ಹೇಳ್ತಿರೋದು. ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ಸ್ಟೆಮ್ ಸೆಲ್ ಥೆರಪಿ, ಇಟ್ ಈಸ್ ನ್ಯೂಟ್ರಿಷನ್, ಇಟ್ ಈಸ್ ದೇಯರ್ ವರ್ಕ್ ಆನ್ ದೇಯರ್ ಬಾಡಿ ಆ್ಯಂಡ್ ದೇಯರ್ ಮೂವ್ಮೆಂಟ್, ಎವ್ರಿಥಿಂಗ್. ಅಗೇನ್ ಎಲ್ಲ ಮಲ್ಟಿಡಿಸಿಪ್ಲಿನರಿ ಅಪ್ರೋಚ್. ಮಲ್ಟಿಡಿಸಿಪ್ಲಿನರಿ ಅಪ್ರೋಚ್. ಓಕೆ, ಥ್ಯಾಂಕ್ ಯು. ಇದು ಭಾಳ ಮುಖ್ಯವಾಗಿತ್ತು. ಯಾಕೆಂತಂದರೆ ಆಸ್ಪತ್ರೆನೇ ಇದಕ್ಕಿದ್ದಾಗ ಇದರ ಬಗ್ಗೆ ಜನರಿಗೆ ವಾಟ್ ಈಸ್ ರೀಜನರೇಟಿವ್ ಮೆಡಿಸಿನ್ ಅನ್ನುವಂಥ ಐಡಿಯಾ ಕೂಡ ಇಲ್ಲದೆ ಇದ್ದರೆ ಅಪ್ರೋಚ್ ಮಾಡೋದೇ ಕಮ್ಮಿ ಆಗುತ್ತೆ. ಜನ ಬಹುತೇಕರು ಏನು ಮಾಡ್ತಾರೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಇಟ್ ಈಸ್ CKD ಇಶ್ಯೂ, ಕ್ರೋನಿಕ್ ಕಿಡ್ನಿ ಡಿಸೀಸ್. ಅಂದರೆ ಮೆಡಿಸಿನ್ ತೊಗೊತೀನಿ, ನಾನು ಮೊನ್ನೆ ಒಂದು ಪೇಷಂಟ್ ಇದ್ದರು, ನನಗೇನು ಎಲ್ಲರೂ ನಂಗೆ ಇದನ್ನು ತಿನ್ನಬೇಡ ಅಂತ ಹೇಳ್ತಾರೆ ಹೊರತು ಏನು ತಿನ್ನು ಅಂತ ಹೇಳೋರು ಯಾರೂ ಇಲ್ಲ ಅಂತ. ಈ ಥರ ತಿನ್ನು ಏನು ಅಂತ ಹೇಳೋರು ಇಲ್ಲದೆ ಇದ್ದ ಹಾಗೆಯೇ ಇದೊಂದೇ ಆಪ್ಷನ್ ಅಲ್ಲ, ದೆರ್ ಈಸ್ ಅದರ್ ಆಪ್ಷನ್ಸ್ ಆಲ್ಸೋ ಟು ರಿಕವರ್ ಅನ್ನುವಂಥದ್ದನ್ನು ಯಾರಾದರೂ ಹೇಳಿ ಅದನ್ನು ಜನರ ತನಕ ತಲುಪಿಸಿದ್ರೆ ಐ ಥಿಂಕ್ ಆ ರೀತಿನಲ್ಲಿ ಕ್ಯೂರ್ ಆಗೋದಕ್ಕೆ ಬಹಳಷ್ಟು, ಅಂದರೆ ನೋವು ತಿಂದ್ಕೊಂಡೇ ಬದುಕಬೇಕಾದ ಅನಿವಾರ್ಯತೆ ಏನೂ ಇರೋದಿಲ್ಲ. ಇಂಥ ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಂತ ಕಂಡೀಷನಲ್ಲಿ ನೀರಿಗೂ ಯೋಚನೆ ಮಾಡಬೇಕಾಗುತ್ತೆ. ಒಂದು ಸ್ವಲ್ಪ ನೀರು ಕುಡಿಬೇಕು ಅಂದ್ರೂ ಯೋಚನೆ ಮಾಡಬೇಕಾಗುತ್ತೆ. ತಿನ್ನುವ ಆಹಾರದಲ್ಲಿ ಪ್ರತಿಯೊಂದರಲ್ಲೂ ಕೂಡ ಸ್ಟ್ರಿಕ್ಟ್ ಆಗಿರಬೇಕಾಗುತ್ತೆ. ಎಟ್ ದ ಸೇಮ್ ಟೈಮ್ ಕಾರ್ಡಿಯೋವಸ್ಕ್ಯುಲರ್ ಡಿಸೀಸಸ್. ಸೊ ಇಂಥವಕ್ಕೆಲ್ಲ ಬಹುಶಃ ರೀಜನರೇಟಿವ್ ಮೆಡಿಸಿನ್ ಬಹಳ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಅನ್ಕೊತೀನಿ. ನೀವು ಕಾರ್ಡಿಯೋವ್ಯಾಸ್ಕ್ಯುಲರ್ ಸರ್ಕ್ಯುಲೇಷನ್ ಅಂತ ಹೇಳಿದ್ರಿ. ಸರ್ಕ್ಯುಲೇಟರಿ ಪ್ರಾಬ್ಲಮ್ಸ್ ರಿಲೇಟೆಡ್ ಇದಕ್ಕೂ ಕೂಡ ದೇರ್ ಆರ್ ಸರ್ಟನ್ ಪ್ರಾಡಕ್ಟ್ಸ್ ವಿಚ್ ಆರ್ ಅವೈಲಬಲ್, ಆ್ಯಂಡ್ ಅಲ್ಲಿ ಕೂಡ ಸೆಲ್ ಥೆರಪಿ ಇಸ್ ಬೆನಿಫಿಷಿಯಲ್ ಅಂತ ಇಟ್ ಹ್ಯಾಸ್ ಬೀನ್ ಶೋನ್. ಸೊ ಎಸ್ಪೆಷಲಿ ವೇರ್ ದೇರ್ ಇಸ್ ಸರ್ಕ್ಯುಲೇಟರಿ ಪ್ರಾಬ್ಲಮ್, ಲಿಂಬ್ ಸರ್ಕ್ಯುಲೇಷನ್ ಅಫೆಕ್ಟ್ ಆದಾಗ ಸುಮಾರು ಜನ ವ್ಯಾಸ್ಕ್ಯುಲರ್ ಸರ್ಜನ್ಸು ದೇ ಹ್ಯಾವ್ ಬೀನ್ ಯೂಸಿಂಗ್ ದೀಸ್ ರೀಜನರೇಟಿವ್ ಮೆಡಿಸಿನ್ ಪ್ರಾಡಕ್ಟ್ಸ್ ಆಲ್ಸೋ. ಓಕೆ, ಸೊ ಇಟ್ ಈಸ್ ಅ ಎಫೆಕ್ಟಿವ್ ಥೆರಪಿ ಅಂತ ಅನ್ಬೋದು ಅಂತ ಹೇಳ್ತೀನಿ. ಡಾಕ್ಟರ್, ಈಗ ಒಂದಿಷ್ಟು ಮಿತ್ಸನ್ನ ಬಸ್ಟ್ ಮಾಡೋಣ. ಯಾಕೆಂದರೆ ಭಾಳ ಜನರಿಗೆ ಭಾಳಷ್ಟು ಕನ್ಫ್ಯೂಷನ್ ಇರೋದ್ರಿಂದ ಇದನ್ನು ಮಾಡಲೇಬೇಕು ನಾವು. ಫಸ್ಟ್ ಒನ್, ಜಿಮ್ ವರ್ಕೌಟ್ಸ್ ನನ್ನ ನೀನ ಡ್ಯಾಮೇಜ್ ಮಾಡುತ್ತೆ. ಐ ವುಡ್ ಸೇ ಇಟ್ ಈಸ್ ಅ ಮಿತ್. ಯಾಕೆ ಅಂತಂದರೆ ಎನಿ ವರ್ಕೌಟ್ ಇಫ್ ಇಟ್ ಈಸ್ ಪ್ಲ್ಯಾನ್ಡ್ ಕರೆಕ್ಟ್ಲಿ ದೆನ್ ಇಟ್ ವಿಲ್ ಆಲ್ವೇಸ್ ಹ್ಯಾವ್ ಬೆನಿಫಿಷಿಯಲ್ ಎಫೆಕ್ಟ್ಸ್.
ನಿಮ್ಮ ಮಸಲ್ಲು ಇಫ್ ಇಟ್ ಇಸ್ ನಾಟ್ ಲೋಡೆಡ್ ಕರೆಕ್ಟ್ಲಿ ಆ್ಯಂಡ್ ಇಫ್ ಯುವರ್ ಮಸಲ್ ಟು ಬಿಗಿನ್ ವಿತ್ ಇಟ್ ಸೆಲ್ಫ್ ಇಸ್ ವೀಕ್ ದೆನ್ ದಟ್ ಪಾಸಿಬಿಲಿಟಿ ಇಸ್ ದೇರ್. ಬಟ್ ಬ್ಲೇಮಿಂಗ್ ದ ಜಿಮ್ ವರ್ಕೌಟ್ ಆನ್ ಯೋರ್ ದಿಸ್ ಥಿಂಗ್, ಐ ಥಿಂಕ್ ಇಟ್ ಈಸ್ ಅ ಮಿತ್. ಸೆಕೆಂಡ್ ಒನ್, ಜಾಯಿಂಟ್ ಪೇಯ್ನ್ ನನಗೆ ವಯಸ್ಸಾಗ್ತಾ ಆಗ್ತಾ ನಾರ್ಮಲ್. ಇಲ್ಲ, ಅದು ಕೂಡ ಮಿತ್. ಓಕೆ. ಯಾಕಂದರೆ ಜಾಯಿಂಟ್ ಅನ್ನೋದೇನಿರುತ್ತೆ ಇಟ್ ಅಂಡರ್ಗೋಸ್ ಡಿಜನ್ರೇಷನ್ ಅಂತ ಹೇಳ್ತೀವಿ ವಿತ್ ಏಜಿಂಗ್ ಪ್ರೊಸೆಸ್. ಬಟ್ ಅದರಿಂದ ನಿಮಗೆ ನೋವು ಬರಬೇಕು ಆ್ಯಂಡ್ ಇಟ್ ಈಸ್ ಅನ್ ಅಬ್ಸಲ್ಯೂಟ್ ಮಸ್ಟ್ ಅನ್ನೋದು ಇಟ್ ಈಸ್ ಅ ಮಿತ್. ಓಕೆ. ನಾನು ಕಮ್ಮಿ ತಿನ್ನೋದ್ರಿಂದ ನನ್ನ ಜಾಯಿಂಟ್ ಪೇನ್ನ ಕಮ್ಮಿ ಮಾಡ್ಕೋಬೋದು. ಇಟ್ ಈಸ್ ಅನ್ ಅಬ್ಸಲ್ಯೂಟ್ ಮಿತ್. ಓಕೆ, ಅಂದರೆ ಕರೆಕ್ಟಾಗಿ ತಿನ್ನೋದ್ರಿಂದ ಜಾಯಿಂಟ್ ಪೇನ್ನ ಕಡಿಮೆ ಮಾಡ್ಕೋಬೋದು. ಓಕೆ. ಪ್ರೋಟೀನ್ ಒಂದೇ ಬಾಡಿ ಬಿಲ್ಡಿಂಗ್ ಇರೋವಂಥದ್ದು. ತಪ್ಪು, ಇಟ್ಸ್ ಅ ಮಿತ್. ಓಕೆ. ಯಾಕಂದರೆ ನೀವು ಪ್ರೋಟೀನ್ ತಿಂದ್ಬಿಟ್ಟು ಮನೇಲಿ ಕೂತ್ಕೊಂಡ್ರೆ ಬಾಡಿ ಬರಲ್ಲ. ಹಾಂ, ಪ್ರೋಟೀನ್ ಈಸ್ ಅ ಬಿಲ್ಡಿಂಗ್ ಬ್ಲಾಕ್ ಬಟ್ ಯು ಹ್ಯಾವ್ ಟು ವರ್ಕ್ ಫಾರ್ ಇಟ್. ಎಸ್, ಡೆಫಿನೆಟ್ಲಿ. ಓಕೆ. ನಾನು ಸಣ್ಣ ಇದ್ದರೆ, ನಾನು ಸಪೂರ ಇದ್ದರೆ, ನನ್ನ ದೇಹದ ತೂಕ ಕಮ್ಮಿ ಇದ್ದರೆ ನಂದು ಜಾಯಿಂಟ್ ಪೇಯ್ನ್ ಬರಲ್ಲ. ಅದು ಕೂಡ ಮಿತ್. ಓಕೆ. ಯಾಕೆಂತಂದರೆ ಎಷ್ಟೋ ಜನಕ್ಕೆ ಜಾಯಿಂಟ್ ಲೋಡಿಂಗ್ ಅನ್ನೋದೇನಿರುತ್ತೆ ಇಫ್ ಇಟ್ ಈಸ್ ನಾಟ್ ಡನ್ ಕರೆಕ್ಟ್ಲಿ ದಟ್ ಕ್ಯಾನ್ ಆಲ್ಸೋ ಕಾಸ್ ಪೇನ್. ಆ್ಯಂಡ್ ಜಾಯಿಂಟ್ ಲೋಡಿಂಗ್ ಕ್ಯಾನ್ ಬಿ ಬಿಕಾಸ್ ಆಫ್ ಮಸಲ್ ಇಂಬ್ಯಾಲೆನ್ಸ್ ಆಲ್ಸೋ, ನಾಟ್ ಜಸ್ಟ್ ಅ ಫ್ಯಾಕ್ಟರ್ ಆಫ್ ಯುವರ್ ವೇಟ್. ಸೊ ನನ್ನ ವೇಟ್ ಕಮ್ಮಿ ಇದ್ದೀನಿ, ನನಗೆ ಜಾಯಿಂಟ್ ಪೇನ್ ಬರಲ್ಲ ಅನ್ನೋದು ಅದು ಮಿತ್. ಆ್ಯಂಡ್ ಇನ್ಫ್ಲಮೇಷನ್ ಆಲ್ಸೋ ಮ್ಯಾಟರ್ಸ್ ಲಾಟ್. ಕರೆಕ್ಟ್. ಗಟ್ ಹೆಲ್ತ್. ಎಸ್, ಅಬ್ಸಲ್ಯೂಟ್ಲಿ. ಓಕೆ. ಕೊಲಾಜಿನ್ ಸಪ್ಲಿಮೆಂಟ್ಸ್ ನನ್ನ ಎಲ್ಲ ಜಾಯಿಂಟ್ ಪೇನನ್ನು ಫಿಕ್ಸ್ ಮಾಡುತ್ತೆ. ನೋಡಿ, ಒಂದು ಮೇನ್ ಮೆಸೇಜ್ ಏನಂತಂದರೆ ದಿಸ್ ಇಸ್ ಅ ಬಿಗ್ ಮಿತ್. ಆಯಿತಾ? ದೆರ್ ಇಸ್ ನೋ ಸೂಪರ್ ಫುಡ್, ದೆರ್ ಇಸ್ ನೋ ಸೂಪರ್ ಎಕ್ಸಸೈಸ್, there is no super activity. Okay. You have to do everything in a balanced and a structured format for good musculoskeletal health. ಓಕೆ. ಜಾಯಿಂಟ್ ಪೇಯ್ನ್ ಅಂದರೆ ನನ್ನ ಜಾಯಿಂಟ್ ಡ್ಯಾಮೇಜ್ ಆಗಿದೆ ಅಂತ ಅರ್ಥ. ಅದು ಮಿಥ್ಯೆ. ಯಾಕಂದರೆ ಜಾಯಿಂಟ್ ಪೇಯ್ನ್ ಬರೋಕ್ಕೆ ಸುಮಾರು ಕಾರಣಗಳಿರುತ್ತೆ. ಮಸಲ್ ಇಂಬ್ಯಾಲೆನ್ಸ್ ಇದ್ದರೂ ಕೂಡ ನಿಮಗೆ ಪೇಯ್ನ್ ಬರೋ ಸಾಧ್ಯತೆಗಳಿದೆ. ಸೊ ಐ ಡೋಂಟ್ ಥಿಂಕ್ ದಟ್ ಈಸ್ ಅ ಟ್ರೂ ಸ್ಟೇಟ್ಮೆಂಟ್. ಇಟ್ ಈಸ್ ನಾಟ್ ಜಸ್ಟ್ ಜಾಯಿಂಟ್, ಇಟ್ ಈಸ್ ಮಸ್ಕ್ಯುಲೋಸ್ಕೆಲಿಟಲ್ ಸಿಸ್ಟಮ್. ಎಸ್. ಓಕೆ. ನಾನು ದಿನಕ್ಕೊಂದ್ಸಲ ಜಿಮ್ಗೆ ಹೋಗ್ತೀನಿ. ಸೊ ಇಫ್ ಐ ಸಿಟ್ ಫಾರ್ ಅ ಹೋಲ್ ಡೇ ಇಟ್ ಡಸಂಟ್ ಮ್ಯಾಟರ್. ಪಾಸ್ಚರ್ ಅನ್ನೋದೇನಿರುತ್ತೆ ಇಟ್ ಆಲ್ವೇಸ್ ಫಾಲೋಸ್ ಪ್ಯಾಟರ್ನ್ಸ್. ಸೊ ಇದು ಕೂಡ ಮಿಥ್ಯೆ. ಆ್ಯಂಡ್ 1 ಗಂಟೆ ಜಿಮ್ಮು ಆ್ಯಂಡ್ ಸಿಟ್ಟಿಂಗ್ ಹೋಲ್ ಡೇ ಈಸ್ ಅ ಸೆಡೆಂಟ್ರಿ. ಡೆಫಿನೆಟ್ಲಿ. ಓಕೆ. ಆರ್ಥ್ರೈಟಿಸ್ ಬರೀ ಓಲ್ಡ್ ಪೀಪಲ್ಗೆ ಮಾತ್ರ ಆಗುತ್ತೆ. ಅಗೇನ್ ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಿತ್. ಆರ್ಥ್ರೈಟಿಸ್ ಇಸ್ ಜಸ್ಟ್ ಅ ಕಂಡೀಷನ್ which basically means there is some kind of a joint pain and inflammation which is related to joint degeneration. ಓಕೆ. ರನ್ನಿಂಗ್ ಇಸ್ ಬ್ಯಾಡ್ ಫಾರ್ ಜಾಯಿಂಟ್ಸ್. ನಾನು ಓಡೋದು ನನ್ನ ಜಾಯಿಂಟಿಗೆ ಒಳ್ಳೆಯದಲ್ಲ. ಟು ಸಮ್ ಎಕ್ಸ್ಟೆಂಟ್ ಇಟ್ ಇಸ್ ಟ್ರೂ. ಯಾಕಂದರೆ ಕಾರ್ಟಿಲೇಜ್ ಅನ್ನೋದೇನಿದೆ ಅದರಲ್ಲೂ ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಅಂತ ಏನು ಹೇಳ್ತೀವಿ, ಇಟ್ ಡಸಂಟ್ ಲೈಕ್ ಇಂಪ್ಯಾಕ್ಟ್ ಕೈಂಡ್ ಆಫ್ ಆ್ಯಕ್ಟಿವಿಟೀಸ್. ಅದು ಹೈ ಇಂಟೆನ್ಸಿಟಿ ಇಂಪ್ಯಾಕ್ಟ್ ಆ್ಯಕ್ಟಿವಿಟೀಸ್ ಜಾಯಿಂಟ್ ಮೇಲೆ ಆದಾಗ ಅದಕ್ಕೆ ಡ್ಯಾಮೇಜ್ ಆಗೋ ಸಾಧ್ಯತೆಗಳಿರುತ್ತೆ. ವಾಟ್ ಡಸ್ ಕಾರ್ಟಿಲೇಜ್ ಲೈಕ್? ಕಾರ್ಟಿಲೇಜ್ ಲೈಕ್ಸ್ ಸೈಕ್ಲಿಕಲ್ ಲೋಡಿಂಗ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ. ಸೊ ಆ ಥರ ಆ್ಯಕ್ಟಿವಿಟೀಸ್ ಇತ್ತು ಅಂತಂದರೆ ವೇರ್ ದ ಮೂವ್ಮೆಂಟ್ ಆಫ್ ಕಾರ್ಟಿಲೇಜ್ ಇಸ್ ಹ್ಯಾಪ್ನಿಂಗ್ ಇನ್ ಅ ವೆರಿ ಸೈಕ್ಲಿಕಲ್ ಫಾರ್ಮ್ಯಾಟ್, ದ ಲೋಡ್ ಡಿಸ್ಟ್ರಿಬ್ಯೂಷನ್ ಇಸ್ ಯೂನಿಫಾರ್ಮ್, ಇಟ್ ಹೆಲ್ಪ್ಸ್ ಟು ಇಂಪ್ರೂವ್ ದ ಕಾರ್ಟಿಲೇಜ್ ಹೆಲ್ತ್. ಆದರೆ ಇಂಪ್ಯಾಕ್ಟ್ ಆಗಿರೋ ಏನಿರುತ್ತೆ ಅದರಿಂದ ಕಾರ್ಟಿಲೇಜ್ ಡ್ಯಾಮೇಜ್ ಆಗೋ ಸಾಧ್ಯತೆಗಳಿದೆ. ಓಕೆ. ಇನ್ನೊಂದು ನನ್ನ ಪ್ರಶ್ನೆ, ಸ್ಪ್ರಿಂಟ್ ಈಸ್ ಹೆವಿ ಲೋಡ್ ಅನ್ಕೊಬಹುದು. ಹೌ ಅಬೌಟ್ ಮ್ಯಾರಥಾನ್? ಇಟ್ ಈಸ್ ಅ ಸ್ಲೋ ಪೇಸ್ ರನ್ನಿಂಗ್. ಹೌ ಗುಡ್ ಇಟ್ ಈಸ್? ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಹೌ ವೆಲ್ ಟ್ರೈನ್ಡ್ ಯುವರ್ ಬಾಡಿ ಈಸ್. ಈಗ ನೀವು ಮ್ಯಾರಥಾನ್ಗೆ ಓಡಬೇಕು ಅಂತಂದರೆ ಯು ಜಸ್ಟ್ ಕಾಂಟ್ ಗೋ ಆ್ಯಂಡ್ ಸ್ಟಾರ್ಟ್ ದ ಮ್ಯಾರಥಾನ್. ಅದಕ್ಕೆ ಪ್ರಿಪರೇಷನ್ ಇರುತ್ತೆ. ಸೊ ನೀವು ಪ್ರಿಪೇರ್ ಮಾಡ್ತಾ ಹೋದಂಗೆ ಯುವರ್ ಬಾಡಿ ಈಸ್ ಏಬಲ್ ಟು ಅಡ್ಯಾಪ್ಟ್. ಸೊ ಅದು ಹೇಗೆ ಅಡಾಪ್ಟೇಷನ್ ಆಗ್ತಾ ಬರುತ್ತೆ, then on the day of the marathon you are able to perform. In the form of sprint, how it is? So sprint also requires a sudden burst of movement. So Okay. sudden burst of movement ಬರಬೇಕು ಅಂತಂತಂದರೆ ಇಟ್ಸ್ ಲೈಕ್ ಅ ಸ್ಪೋರ್ಟ್ಸ್ ಕಾರ್. ಆಯಿತಾ? ಸೊ ನಿಮ್ಮ ಮಸಲಲ್ಲಿ ಆ ಸ್ಟ್ರೆಂತು ಎನರ್ಜಿ ಇದ್ದರೆ ಯು ಆರ್ ಏಬಲ್ ಟು ಪ್ರೊಪೆಲ್ ಯುವರ್ ಬಾಡಿ ಫಾರ್ವರ್ಡ್ ಇನ್ ಅ ವೆರಿ ಶಾರ್ಟ್ ಟೈಮ್ ಫ್ರೇಮ್ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ಸ್ಪ್ರಿಂಟಿಂಗ್ ಆಕ್ಟಿವಿಟೀಸ್. ಸೊ ಅನ್ಲೆಸ್ ಯುವರ್ ಮಸಲ್ಸ್ ಆರ್ ಅಟ್ ದ್ಯಾಟ್ ಲೆವೆಲ್ ಆಫ್ ಪೀಕ್ ಪರ್ಫಾರ್ಮೆನ್ಸ್, ಯುವರ್ ಸ್ಪ್ರಿಂಟ್ ವಿಲ್ ನಾಟ್ ಹ್ಯಾಪನ್. ಓಕೆ. ಓಕೆ, ಗುಡ್. ಥ್ಯಾಂಕ್ ಯು ಡಾಕ್ಟರ್. ಈ ಮಿತ್ತನ್ನು ಇಷ್ಟನ್ನು ಬಸ್ಟ್ ಮಾಡಿರೋದಕ್ಕೆ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಲೈಕ್ ಜನರಿಗೆ ಭಾಳ ಕನ್ಫ್ಯೂಷನ್ ಇರುತ್ತೆ, ನಾನು ಇದು ಮಾಡಿದ್ರೆ ಸರಿ ಇರುತ್ತೆ, ನಾನು ತುಂಬ ಸಣ್ಣ ಇದ್ದೀನಲ್ಲ, ಏನಾಗುತ್ತೆ ನನಗೆ?
ಜಾಯಿಂಟ್ಸ್ ಆರ್ ಸೇಫ್ ಅಂತ. ಗುಡ್ ದಟ್ ವಿ ಹ್ಯಾವ್ ಬಸ್ಟೆಡ್ ದಿಸ್ ಮಿತ್ಸ್. ಸೊ ವಿ ಹ್ಯಾವ್ ಡಿಸ್ಕಸ್ಡ್ ಸೋ ಮೆನಿ ಟಾಪಿಕ್ಸ್ ಇಯರ್, ಎಲ್ಲ ಬಹಳಷ್ಟು ಕವರ್ ಮಾಡಿದ್ದೀವಿ. ಬಹುತೇಕ ಜನರಿಗೆ, ಅದರಲ್ಲೂ ನಮ್ಮ ಯೂತ್ಸ್ಗೆ ಏನೇನು ಡೌಟ್ಸ್ ಇದ್ದಿರ್ಬೋದು ಆ್ಯಂಡ್ ಸೋಷಿಯಲ್ ಮೀಡಿಯಾ ಮೂಲಕ ಏನೇನು ನೋಡಿಕೊಂಡು ಏನೇನು ಕನ್ಫ್ಯೂಷನಲ್ಲಿದ್ದರೋ ಅಂಥ ಕನ್ಫ್ಯೂಷನ್ಗಳನ್ನೆಲ್ಲ ಮೋಸ್ಟ್ಲಿ ನಾವು ಕ್ಲಿಯರ್ ಮಾಡಿದ್ದೀವಿ ಅಂದ್ಕೊಂಡಿದ್ದೀನಿ. ಬಹುಶಃ ಮುಂದೆ ಹೋಗ್ತಾ ನಮ್ಗೆ ಇನ್ನೂ ಒಂದಿಷ್ಟು ವಿಷಯಗಳು ಬರುತ್ತೆ. ಯಾಕೆಂದರೆ ಡೆಫಿನೆಟ್ಲಿ ನಮ್ಮ ಯಾರು ವ್ಯೂವರ್ಸ್ ಇರ್ತಾರೆ ಅವ್ರು ಇದನ್ನೆಲ್ಲ ನೋಡಿಕೊಂಡು ಇದು ಕೇಳಲಿಲ್ಲ, ಇದು ಬೇಕಿತ್ತು, ಈ ವಿಷಯದ ಬಗ್ಗೆ ತಿಳಿಸಿ ಅಂತ. ಆ ಸಂದರ್ಭದಲ್ಲಿ ಮತ್ತೆ ನಾವು ಕೂತ್ಕೊಂಡು ಮಾತಾಡೋಣ ಡಾಕ್ಟರ್. ಇಷ್ಟು ಹೊತ್ತು ನಮ್ಮ ಜೊತೆ ಕೂತ್ಕೊಂಡು ಇಷ್ಟೊಂದು ವಿಷಯಗಳನ್ನ ತಿಳಿಸಿಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು. ಬಹಳ ಖುಷಿ ಆಯಿತು. ಧನ್ಯವಾದ ಪಲ್ಲವಿ ಅವರೇ. ಈ ಪಾಡ್ಕಾಸ್ಟ್ ಮೂಲಕ ನಮ್ಮ ಯಂಗ್ಸ್ಟರ್ಸ್ಗಾಗಲಿ ಬೇರೆ ಸಮಾಜದಲ್ಲಿರುವ ಪೇಷಂಟ್ಸ್ಗಳಿಗಾಗಲಿ ಯಾರಿಗೆ ಮಸ್ಕ್ಯುಲೋಸ್ಕೆಲೆಟಲ್ ಹೆಲ್ತ್ ವಿಷಯಗಳ ಬಗ್ಗೆ ಏನು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕಾಗಿತ್ತು ಅದನ್ನು ನೀವು ಇವತ್ತು ಒಂದು ಆಪರ್ಚುನಿಟಿ ಮಾಡಿಕೊಟ್ಟಿದ್ದೀರಾ. ಗೋಯಿಂಗ್ ಫಾರ್ವರ್ಡ್ ಐ ಆಮ್ ವೆರಿ ಹೆಲ್ಪ್ಫುಲ್ ಆ್ಯಂಡ್ ನಿಮ್ಮ ಕಡೆಯಿಂದ ಯಾವುದಾದ್ರೂ ಸಜೆಷನ್ ಇದ್ದರೆ ಅದನ್ನು ನಾವು ಅಳವಡಿಸ್ಕೋಬೋದು. ಒಂದು ಮುಖ್ಯ ಟೇಕ್ ಹೋಮ್ ಮೆಸೇಜ್ ಏನು ಅಂತಂತಂದರೆ, ಮಸ್ಕ್ಯುಲೋಸ್ಕೆಲೆಟಲ್ ಪೇಯ್ನ್ ಈಸ್ ನಾಟ್ ಅ ಬ್ಯಾಡ್ ಥಿಂಗ್. ಇಟ್ ಈಸ್ ಜಸ್ಟ್ ಯುವರ್ ಬಾಡಿ ಆಸ್ಕಿಂಗ್ ಫಾರ್ ಅಟೆನ್ಷನ್. ವೆರಿ ಟ್ರೂ. ನೀವು ಅದಕ್ಕೆ ಕರೆಕ್ಟಾಗಿ ಅಟೆನ್ಷನ್ ಕೊಟ್ಟರೆ ಅದಕ್ಕೆ ಸಂಬಂಧಪಟ್ಟವಾಗಿರೋ ಏನೇ ಕಾರಣಗಳಿದ್ದರೂ ದೇ ಆರ್ ಆಲ್ ಫಿಕ್ಸಬಲ್, ದೇ ಆರ್ ಆಲ್ ಟ್ರೀಟಬಲ್. ದಿಸ್ ಈಸ್ ದ ಮೇನ್ ಮೆಸೇಜ್ ಐ ವಾಂಟ್ ಟು ಕನ್ವೆ. ಇನ್ನೊಂದು ಮುಖ್ಯವಾದ ವಿಷಯ ನಾನು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಜನ ಆರ್ಥೋಪೆಡಿಕ್ ಇಶ್ಯೂಸ್ ಅಂತಲೇ ತೊಗೊತಾರೆ ಅಥವಾ ಆರ್ಥೋಪೆಡಿಕ್ ಪ್ರಾಬ್ಲಮ್ಸ್ ಅಂತಲೇ ತೊಗೊಳ್ತಾರೆ. ಇಟ್ ಈಸ್ ಬೇಸಿಕಲಿ ಮಸ್ಕ್ಯುಲೋಸ್ಕೆಲಿಟಲ್ ಇಶ್ಯೂಸ್ ಅನ್ನೋದನ್ನು ನಾವು ಕನ್ವೆ ಮಾಡಬೇಕಿತ್ತು. ಯಾಕೆಂದರೆ ಆರ್ಥೋ ಅಂದರೆ ಬರೀ ಬೋನ್ ಅನ್ನುವಂಥ ವಿಚಾರಕ್ಕೆ ಬರುತ್ತೆ ಅಥವಾ ಜಾಯಿಂಟ್ಸ್ ಅನ್ನುವಂಥ ಸ್ಟ್ರಕ್ಚರ್ಗೆ ಬರುತ್ತೆ. ಬಟ್ ಓವರಾಲ್ ನಮ್ಮ ಫಿಸಿಕ್ ತೊಗೊಂಡಾಗ ಜಾಯಿಂಟ್ಸು ಮಸಲ್ಗೆ ಅಟ್ಯಾಚ್ ಆಗಿರೋದ್ರಿಂದ ಮತ್ತು ಮಸ್ಕ್ಯುಲರ್ ಹೆಲ್ತ್ ಜಾಯಿಂಟ್ಸನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ಅಥವಾ ನಮ್ಮ ಸ್ಕೆಲಿಟಲ್ ಸಿಸ್ಟಮ್ನ ಚೆನ್ನಾಗಿಟ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರೋದ್ರಿಂದ ಮತ್ತು ಓವರಾಲ್ ನಮ್ಮ ಸ್ಟ್ರಕ್ಚರ್ ಅದೆರಡರಿಂದ ಆಗಿರೋದ್ರಿಂದ ಸೊ ಮಸ್ಕ್ಯುಲೋಸ್ಕೆಲಿಟಲ್ ಅನ್ನುವಂಥ ಪಾಯಿಂಟನ್ನು ನಾವು ಬಹಳ ಮುಖ್ಯವಾಗಿ ಕನ್ವೆ ಮಾಡಬೇಕಾಗಿತ್ತು. ಅದನ್ನು ನಾವು ಕನ್ವೆ ಮಾಡಿದ್ದೀವಿ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಥ್ಯಾಂಕ್ ಯು.